ಜನರ ಪರಿಸ್ಥಿತಿ ಸ್ಥಿತಿಗತಿಗಳೆಲ್ಲ ನೋಡಿದಾಗ ಹೇಗನ್ಸುತ್ತೆ? ಇದು ತುಂಬ ಕಷ್ಟದ ಪ್ರಶ್ನೆ ಉತ್ತರ ಕೊಡೋದು. ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ನೀವು ಹೊರಟಿದ್ರಲ್ಲ, ಇದು ಪವಾಡ ನಿರೀಕ್ಷೆ ಮಾಡಿಯೋ ಅಥವಾ ನಮ್ದೊಂದು ಪ್ರಯತ್ನ ಇರಲಿ ಅಂತ? ಈಗ ಸಿದ್ದರಾಮಯ್ಯ, ಯಡಿಯೂರಪ್ಪ, ಡಿ ಕೆ ಶಿವಕುಮಾರ್ ತರದವರು ನಾವು ಭ್ರಷ್ಟಾಚಾರ ವಿರೋಧಿಗಳು ಅಂದರೆ ನಂಬೋದಕ್ಕಾಗುತ್ತಾ? ಅಂದರೆ ರವಿಕೃಷ್ಣಾರೆಡ್ಡಿ ಅವರು ತಲೆಗೆ ಟೋಪಿ ಹಾಕ್ಕೊಂಡು ಕೈಗೆ ಲಾಠಿ ಹಿಡ್ಕೊಂಡು ಅಧಿಕಾರಶಾಹಿಯನ್ನು ಅವರು ಬೆದರಿಸಕ್ಕೆ ಹೊರಟಿದ್ದಾರೆ, ಪ್ರಚಾರ ತಗೊಳಕ್ಕೆ ಹೊರಟಿದ್ದಾರೆ. ಈ 2022 ಜನವರಿ 26 ಕೇಳಿದೀನಿ, ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಠಿ ಅಂತ. ಡಿಪಾರ್ಟ್ಮೆಂಟ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಡ್ಕೊಳ್ತಾರೆ. ನೀವ್ ಯಾಕೆ ಮಾಡ್ತೀರಾ ಕೆಲಸ? ಕೊಡಿ. ನಮ್ಮ ಕೂಲಿಗಳು, ನಮ್ಮ ಸಂಬಳದಲ್ಲಿ ಬದುಕ್ತಿರುವಂತ ಕೂಲಿಗಳು. ನೀವು ಅಧಿಕಾರಿಶಾಹಿ ವಿರುದ್ಧ ತಿರುಗಿ ಬೀಳ್ತೀರಿ, ಆದ್ರೆ ಪೊಲೀಸ್ನವರು ಇನ್ಯಾರ್ದೋ ಆದೇಶವನ್ನು ಕಾಯ್ಬೇಕಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಳ್ಳೋ ದರ್ದು ನನಗೇನಿದೆ? ಸಂಬಳ ತಗೊಳ್ತಿರೋ ನಾವನು ಸಂವಿಧಾನದ ಮೇಲೆ ಹಣ ಇಟ್ಟು ಏನು 50,000 ಲಕ್ಷ ರೂಪಾಯಿ ಸಂಬಳ ತಗೊಳ್ತಿರೋ ಕುನ್ನಿ ಯಾವುದು? ಇದೇ ಗತ್ತಲ್ಲೇ ಒಬ್ಬ ಶಾಸಕನನ್ನು, ಒಬ್ಬ ಸಚಿವನನ್ನು, ಮುಖ್ಯಮಂತ್ರಿಯನ್ನು ಪ್ರಶ್ನೆ ಮಾಡಿ ಸ್ವಾಮಿ. ನಾವು ಯಾವನ ವಿರುದ್ಧ ಹೋಗಿ ಹೋರಾಟ ಮಾಡ್ತಿದ್ವೋ ಅವನಿಗೆ ಅವನ ಹಣ ತಗೊಂಡು ಎಂಡ ಕುಡಿದು ಜಾತಿ ನೋಡ್ಕೊಂಡು ಗೆಲ್ಲಿಸ್ತಿರೋವಾಗ ನಾವು ಹೆಂಗೆ ಬೆಂಬಲಿಸೋದು? ಭ್ರಷ್ಟತೆಯನ್ನೇ ಬಯಲು ಮಾಡುವಂತ ಈ ಲೋಕಾಯುಕ್ತ ಸಂಸ್ಥೆ ಈಗ ಬಯಲಾಗ್ತಾ ಇದೆ. ಲೋಕಾಯುಕ್ತ ಕೆಟ್ಟು ಹೋಗಿ 10 ವರ್ಷ ಆಯ್ತು. ಎಲ್ಲರೂ ಕಳ್ರ ಇರೋವಾಗ ನಾವು ಕಳ್ತನ ಆಗ್ತಾ ಇದೆ ಅಂತ ಮಾತಾಡುವಂತ ಅಗತ್ಯ ಏನಿದೆ ಅನ್ನುವಂಥ ಸ್ಥಿತಿ. ಪ್ರಜಾಪ್ರಭುತ್ವಕ್ಕಿಂತ ಶ್ರೇಷ್ಠವಾದ ಉತ್ತಮವಾದದ್ದು ಯಾವುದೂ ಇಲ್ಲ. ಕಾಪಾಡ್ಕೊಳ್ರಯ್ಯ ಅದಷ್ಟೇ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಜನಶ್ರೀ ವಾಹಿನಿಯ ಚಿಂತಕರ ಚಾವಡಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಚಿಂತಕರ ಚಾವಡಿಯ ವಿಶೇಷ ಸಂದರ್ಶನದಲ್ಲಿ ನಮ್ಮೊಂದಿಗೆ ಇದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರುವಂಥ ರವಿಕೃಷ್ಣಾರೆಡ್ಡಿ ಅವರು. ಅವರು ಸಾಮಾಜಿಕ ಹೋರಾಟಗಾರರಾಗಿ, ಪತ್ರಕರ್ತರಾಗಿ, ಈಗ ಒಂದು ಪಕ್ಷದ ಅಧ್ಯಕ್ಷರಾಗಿ ಈ ಸಮಾಜದ ಬದುಕಲ್ಲಿ ಅವರು ಮುನ್ನಡೀತಿದ್ದಾರೆ. ಪ್ರಸ್ತುತ ಸಮಾಜದ ತಲ್ಲಣಗಳು ಮತ್ತು ಭ್ರಷ್ಟಾಚಾರಗಳು, ವಿವಿಧ ವಿಚಾರಗಳ ಬಗ್ಗೆ ಅವರ ಅನಿಸಿಕೆಗಳೇನು, ಅವರ ಪಕ್ಷದ ಮುಂದಿನ ಹೋರಾಟಗಳೇನು, ಅವರ ಏನು ಧೋರಣೆಗಳೇನು, ಇವೆಲ್ಲದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಚಿಂತಕರ ಚಾವಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಮೊದಲಿಗೆ ಹೇಗಿದ್ದೀರಿ? ನಿಮ್ಮ ರಾಜಕೀಯ ಮತ್ತು ಸಾಮಾಜಿಕ ಬದುಕೆಲ್ಲ ಹೇಗೆ ನಡೀತಾ ಇದೆ ಅಂತ? ಇವತ್ತಿನ ಸಂದರ್ಭದಲ್ಲಿ ನ್ಯಾಯ, ನೀತಿ, ಧರ್ಮ ಅಂದ್ಕೊಂಡು ರಾಜಿ ಇಲ್ಲದೆ ಏನೆಲ್ಲ ಯಾರೆಲ್ಲ ಹೇಗೆಲ್ಲ ಮಾಡಬಹುದು ಕರ್ನಾಟಕದ ವ್ಯಾಪ್ತಿಯಲ್ಲಿ ಸಂದರ್ಭದಲ್ಲಿ ಆ ರೀತಿಯಾಗಿ ನಡೀತಿದೆ. ನಮಗೊಂದಷ್ಟು ತೃಪ್ತಿ ಇದೆ, ಸಾಕಷ್ಟು ಅತೃಪ್ತಿ ಇದೆ ಸಮಾಜದ ಇವತ್ತಿನ ಸ್ಥಿತಿಗತಿ ಬಗ್ಗೆ. ಆದರೆ ನಾವು ಆಗಲೇ ನಾನು ಹೇಳಿದಾಗೆ ನಮ್ಮ ಇವತ್ತಿನ ಸಂದರ್ಭದಲ್ಲಿ ನಾವು ಭಾಳ ತೃಪ್ತಿಯಿಂದ ಬಡದಾಡ್ತಿದ್ದೀವಿ. ಜೀವನಕ್ಕೆ ಇದೊಂದು ಸಾರ್ಥಕ ಕೆಲಸ ಅಂತ ಅನಿಸಿದೆ. ಓಕೆ, ಈಗ ನೀವು ಏನು ಕರ್ನಾಟಕದಾದ್ಯಂತ ಸುತ್ತಾ ಇದ್ದೀರಿ, ಜನರನ್ನು ಸ್ಟಡಿ ಮಾಡ್ತಿದ್ದೀರಿ, ಜನರ ಬದುಕನ್ನು ಕೂಡ ನೀವು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಆಮೇಲೆ ಈ ನಮ್ಮ ರಾಜಕಾರಣ ಮತ್ತು ಆಡಳಿತ ವ್ಯವಸ್ಥೆ, ಅಧಿಕಾರಶಾಹಿ ಇವೆಲ್ಲವನ್ನೂ ನೋಡ್ತಾ ಇದ್ದೀರಿ. ಸೊ ಜನರ ಮೈಂಡ್ಸೆಟ್ಟು, ಅವರ ಪರಿಸ್ಥಿತಿ, ಅವರ ಯೋಚನೆಗಳು, ಅವರ ಸ್ಥಿತಿಗತಿಗಳೆಲ್ಲ ನೋಡಿದಾಗ ಹೇಗನ್ಸುತ್ತೆ? ಈ ವ್ಯವಸ್ಥೆ ನಡುವೆ ಅವರು ಏನು ನಿರೀಕ್ಷೆ ಮಾಡ್ತಿದ್ದಾರೆ, ಅವರೊಳಗಡೆ ಯಾವ ಸ್ಥಿತಿ ಈಗಿದೆ ಅಂತ? ಇದು ತುಂಬ ಕಷ್ಟದ ಪ್ರಶ್ನೆ ಉತ್ತರ ಕೊಡೋದಕ್ಕೆ. ಯಾಕೆಂದರೆ ನಮ್ಮ ದೇಶ ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇಶ ಜನಸಂಖ್ಯೆ ವಿಚಾರದಲ್ಲಿ. ಕರ್ನಾಟಕವು ಸುಮಾರು 8 ಕೋಟಿ ಜನಸಂಖ್ಯೆ ಇರುವಂತಹ ವಿಶಾಲ ಭೂಪ್ರದೇಶ ಹೊಂದಿರುವಂತಹ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಭೌಗೋಳಿಕವಾಗಿ ತುಂಬ ವೈವಿಧ್ಯಮಯವಾದಂತಹ ರಾಜ್ಯ ನಮ್ಮದು. ಈಗ ಇವತ್ತೇನು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತಿದ್ದಾರೆ, ಆ ಜಿಲ್ಲೆಗಳ ಸ್ಥಿತಿಗತಿಗಳು, ಜನಜೀವನ, ಅದೇ ರೀತಿಯಲ್ಲಿ ಮುಂಬೈ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ ಅಂತ ಹೇಳ್ತಿದ್ದಾರೆ, ಅಲ್ಲಿ ಹಳೆ ಮೈಸೂರು, ಕರಾವಳಿ ಕರ್ನಾಟಕ, ಹೀಗೆ ಹಲವು ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಜನ ಹಲವು ವರ್ಗ, ಜಾತಿ, ಮತ, ಸಾಂಸ್ಕೃತಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆಯಾಗಿ ಬದುಕ್ತಿದ್ದಾರೆ. ಹಾಗಾಗಿ ಕೆಲವೊಬ್ಬರು ನಿಜಕ್ಕೂ ಈ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಹಲವು ಸಮುದಾಯಗಳು ಏನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದ ಸಮುದಾಯಗಳು ಇವತ್ತೊಂದಷ್ಟು ಶಕ್ತಿ ಪಡ್ಕೊಳ್ತಿವೆ, ಚೈತನ್ಯ ಪಡ್ಕೊಳ್ತಿವೆ. ಆ ಕುಟುಂಬಗಳ, ಆ ಸಮುದಾಯಗಳ ಮಕ್ಕಳು ಇವತ್ತು ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜನ ಒಂದು ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಅನ್ನೋದಕ್ಕಿಂತ ರಾಜ್ಯಾದ್ಯಂತ ಅನ್ನೋ ಹಾಗೆ ನಾನು ಕಂಡುಕೊಂಡ ಹಾಗೆ ಹಣಕ್ಕೆ ಸಿಕ್ಕಾಪಟ್ಟೆ ಮಹತ್ವ ಬಂದಿದೆ. ದುಡ್ಡಿರೋನು ಅವನು ಹೇಗೆ ದುಡ್ಡು ಮಾಡಿರಲಿ, ದುಡ್ಡು ಮಾಡಿದವನು ದೊಡ್ಡವನು,
ದುಡ್ಡೇ ದೊಡ್ಡಪ್ಪ ಅನ್ನುವಂತಹದ್ದು ಒಂದು ಹೆಚ್ಚಾಗಿ ಕಳೆದ 20-30 ವರ್ಷಗಳ ಹಿಂದಕ್ಕೆ ಹೋಲಿಸಿದ್ರೆ ಇವತ್ತು ಅದು ತುಂಬ ಕೆಟ್ಟ ರೀತಿಯಲ್ಲಿ ದುಷ್ಪರಿಣಾಮ ಬೀರ್ತಿದೆ. ಇದರ ಮಧ್ಯದಲ್ಲಿ ಇವತ್ತಿನ ಯುವಜನತೆ ನಾನು ಕಂಡುಕೊಂಡ ಹಾಗೆ ಸರಿಯಾದ ಉದ್ಯೋಗಗಳಿಲ್ಲ, ಸರಿಯಾದ ಅವರಿಗೆ ಮಾರ್ಗದರ್ಶನಗಳಿಲ್ಲ, ಆದ್ರೂ ಸ್ವತಂತ್ರವಾಗಿ ಬದುಕುವಂತಹ ಆಸೆ ಇದೆ. ಒಂದು ಬೆರಗುಗಣ್ಣಿನಿಂದ ಮತ್ತು ಸಕಾರಾತ್ಮಕವಾಗಿಯೂ ನೋಡ್ತಾ ಇದ್ದಾರೆ ಒಂದು ವರ್ಗ. ಅದೇ ಇನ್ನೊಂದು ವರ್ಗ ಇವತ್ತು ಊರುಗಳಲ್ಲಿ ಈ ಹಲ್ಕಾಗಳು, ಈ ಕ್ರಿಕೆಟರ್ಸು, ಸಿನಿಮಾ ಸ್ಟಾರ್ಸು ಇವರೆಲ್ಲ ಸೇರಿಕೊಂಡು ಈ ಆನ್ಲೈನ್ ಗ್ಯಾಮ್ಲಿಂಗ್ ಹುಚ್ಚಿಡಿಸಿರೋದ್ರಿಂದಾಗಿ ಬಹಳಷ್ಟು ಜನ ಪಾಪ ಮುಗ್ಧ ಯುವಕರು, ಹಳ್ಳಿಗಾಡಿನ ಯುವಕರು ಗ್ಯಾಮ್ಲಿಂಗ್ಗೆ, ಹಳ್ಳಿಗಾಡಿ ಅಂತಲ್ಲ ಬಹಳಷ್ಟು ನಗರಗಳಲ್ಲೂ ಗ್ಯಾಮ್ಲಿಂಗ್ ಒಳಗಾಗಿದ್ದಾರೆ. ಸಾಕಷ್ಟು ಕುಟುಂಬಗಳು ಅದರಿಂದ ನಾಶ ಆಗಿವೆ. ಅದೇ ರೀತಿಯಲ್ಲೇ ಡ್ರಗ್ಸು, ಗಾಂಜಾ, ಅಫೀಮು, ಹೆರಾಯಿನ್ನು ಈ ಥರದ್ದು ಏನು ಡ್ರಗ್ಸ್ ಇದೆ ಇದು ವ್ಯಾಪಕವಾಗಿ ಇವತ್ತು ಹೆಚ್ಚು ಬಳಕೆ ಆಗ್ತಾಯಿದೆ. ಹಾಗಾಗಿ ಏನು ಕುಟುಂಬಕ್ಕೆ ಆಸರೆ ಆಗಬೇಕಾಗಿದ್ದಂತಹ ಮಕ್ಕಳು ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಕೈಗೆ ಸಿಗ್ತಾ ಇಲ್ಲ, ಹೀಗೆಲ್ಲ ಆಗ್ತಿದೆ. ಇನ್ನೊಂದಷ್ಟು ಕುಟುಂಬಗಳಲ್ಲಿ ಯಾವುದೋ ಅವ್ರ ಕುಟುಂಬದ ವಾತಾವರಣ, ಅಲ್ಲಿದ್ದಂತಹ ಸಂಸ್ಕಾರ, ಅವರ ಒಂದು ಪ್ರಾಮಾಣಿಕತೆ ಅಥವಾ ಮಕ್ಕಳನ್ನು ಅದಕ್ಕೆ ಸ್ಪಂದಿಸಿದ್ದು. ಯಾಕಂದರೆ ಅಪ್ಪ ಅಮ್ಮ ಒಳ್ಳೆಯವರಾಗಿದ್ರು ಮಕ್ಕಳು ಒಳ್ಳೆಯವರಾಗಿರಬೇಕು ಅಂತಿಲ್ಲ. ಅಪ್ಪ ಅಮ್ಮ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೂ ಮಕ್ಕಳು ಎಷ್ಟೋ ಮಕ್ಕಳು ಚೆನ್ನಾಗಿ ಬೆಳೆದಿರ್ತಾರೆ ಅವರೊಂದು ಇದರಲ್ಲಿ. ಹಾಗಾಗಿ ಅಷ್ಟಿದ್ರೂ ಒಂದಷ್ಟು ಇದು ಆ ಥರ ಇದ್ರೂ ಮಕ್ಕಳನ್ನು ಕುಟುಂಬವನ್ನು ನಿಲ್ಲಿಸ್ತಿರುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಇವತ್ತಿರುವಂಥ ಅವಕಾಶಗಳನ್ನ ಅವರು ಬಳಕೆ ಮಾಡಿಕೊಂಡು ನಗರಗಳಿಗೆ ಬಂದು ವಿಶೇಷವಾಗಿ ಅಲ್ಲೊಂದು 10-20 ಸಾವಿರ ಒಂದು ಆರ್ಥಿಕ ಸೆಕ್ಯೂರ್ಡ್ ಜಾಬು ಇರುವಂತಹ ಆದಾಯ ಇರುವಂಥದ್ದು. ಗಾರ್ಮೆಂಟ್ಸು ಕರ್ನಾಟಕದಲ್ಲಿ ಅದು ನೋಡಿದ್ರೆ ಭಾಳಷ್ಟು ಕಡೆಗಳಲ್ಲಿ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳಿಗೆ, ಕುಟುಂಬಗಳಿಗೆ ಒಂದು ಚೈತನ್ಯವನ್ನು ಗಾರ್ಮೆಂಟ್ಸ್ ಕಾರ್ಖಾನೆಗಳು ಕೊಟ್ಟಿದೆ. ಇನ್ನು IT, BT ಹೀಗೆ ಇದೊಂದು ತುಂಬ ವಿಭಿನ್ನವಾದಂತಹ ವಿಶೇಷವಾದಂತಹ ಸಂದರ್ಭ ನನ್ನ ಪ್ರಕಾರ ಇವತ್ತಿರುವಂಥದ್ದು. ಹಾಗಾಗಿ ಜನ ಚೆನ್ನಾಗಿದ್ದಾರಾ? ಹೌದು ಚೆನ್ನಾಗಿದ್ದಾರೆ. ಜನ ಕೆಟ್ಟಿದ್ದಾರಾ? ಹೌದು ಕೆಟ್ಟಿದ್ದಾರೆ. ಚೆನ್ನಾಗಿ ಬದುಕ್ತಿದ್ದಾರಾ? ಹೌದು ಬದುಕ್ತಿದ್ದಾರೆ. ನೋವಿದೆಯಾ? ಹೌದು ಸಿಕ್ಕಾಪಟ್ಟೆ ನೋವಿದೆ. ಜನರಿಗೆ ಡಿಪ್ರೆಷನ್ ಇದೆಯಾ? ಇದೆ. ಎಷ್ಟೋ ಜನರಿಗೆ ಏನು ಈ ಡಿಪ್ರೆಷನ್ನು ಅಥವಾ ಈ ಒತ್ತಡದ ಬದುಕನ್ನು ತಡ್ಕೊಳ್ಳಲಿಕ್ಕಾಗದೆ ಮಕ್ಕಳಾಗ್ತಾ ಇಲ್ಲ. ನೀವು ನೋಡಿದ್ರೆ ಬೆಂಗಳೂರಲ್ಲಿ ವಿಶೇಷವಾಗಿ 30-35 ಇರುವಂತಹ ವಿಶೇಷವಾಗಿ IT, BTಲಿ ಒಂದು ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ಅದರಿಂದಾನೇ ಅವರಿಗೆ ಏನು ಸರಿಯಾಗಿ ಮಕ್ಕಳು ಆಗ್ತಾ ಇಲ್ಲ. ಅದೊಂದು ಬೇರೆ ರೀತಿಯ ಬಂಜೆತನ ಅಥವಾ ಷಂಡತನ ಅಂತ ಯಾವುದಿದೆಯೋ ಅದನ್ನು ಸ್ವಲ್ಪ ಹೆಚ್ಚಾಗ್ತಾ ಇದೆ. ಹಾಗಾಗಿ ಆಮೇಲೆ ಇವತ್ತು ಬದುಕಿಗೆ ಬೆಲೆ ಇದೆಯಾ? ಇದೆ. ಇಲ್ವಾ? ಇಲ್ಲ. ಒಂದು ಯಾವುದೋ ಒಂದು ಇಲ್ಲಿ ಯಾವುದು JCBನೋ RCBನೋ ವಿಕ್ಟರಿ ಪ್ಯಾರಡೈಸ್ ಹತ್ರ 2 ಲಕ್ಷ, 5 ಲಕ್ಷ, 10 ಲಕ್ಷ ಕೊಟ್ಟು ಸರ್ಕಾರ ಕೊಡೋದನ್ನು ಜನರ ನೋವನ್ನು ಸಹ ಫೋಟೋ ತಗೊಂಡು ಜನಕ್ಕೆ ಇದು ಮಾಡ್ತಾರೆ. ಅದೇ ರೀತಿಯಲ್ಲಿ ಏರೋಪ್ಲೇನಲ್ಲಿ ಹತ್ರ 1 ಕೋಟಿ ಕೊಡ್ತಾರೆ. ಹೀಗೆ ನಾನಾ ರೀತಿಯಲ್ಲಿ ನನಗೆ ಇದು ಇವತ್ತಿನ ಸಂದರ್ಭಕ್ಕೆ ಇದು ಯಾರೇ ಸಮಾಜಶಾಸ್ತ್ರಜ್ಞರಾಗಲಿ, ರಾಜಕಾರಣಿಗಳಾಗಲಿ, ಬೇರೆ ಥರದ ವಿಜ್ಞಾನಿಗಳು ಸಹ ಭಾಳ ಗಂಭೀರವಾಗಿ ಚಿಂತಕರು ಸೇರಿದಂತೆ, ಪತ್ರಕರ್ತರಿಗೂ ಸೇರಿದಂತೆ ಇದೊಂದು ಗೊಂದಲದ ಹೆಟ್ರೋಜಿನಿಯಸ್ ಎನ್ವೈರ್ನ್ಮೆಂಟು. ಇದೊಂದು ಹೋಮೋಜಿನಿಯಸ್, ಒಂದೇ ರೀತಿಯಲ್ಲಿ ನಾವು ನೋಡೋದಕ್ಕಾಗೋದಿಲ್ಲ. ಇಲ್ಲಿ ನಾಟ್ ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಟ್ ಆಲ್ಸೋ ಗ್ರೇ ಅಂತಾರಲ್ವ. ಹಾಗಾಗಿ ವಿವಿಧ, ನನ್ನ ಪ್ರಕಾರ ರೈನ್ಬೋ ಕಲರ್ಸು, ವಿವಿಧ ಛಾಯೆಗಳಿರುವಂತಹ ಸಮಾಜ ಇದು. ಬಡತನ ಇದೆ, ನಿರುದ್ಯೋಗ ಇದೆ. ಹಳ್ಳಿಗಳಲ್ಲಾಗಲಿ ಹೇಳ್ದಂಗೆ ನಾನು ಇನ್ನು ಬರೀ ಗ್ಯಾಮ್ಲಿಂಗ್ ಅಷ್ಟೇ ಅಲ್ಲ, ನಿರುದ್ಯೋಗ ಅಷ್ಟೇ ಅಲ್ಲ, ವಿಶೇಷವಾಗಿ ಹೆಂಡ ಮದ್ಯ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಕುಟುಂಬಗಳನ್ನು ಹಾಳು ಮಾಡ್ತಿದೆ. ಕೇಳೋರು ಯಾರು? ಆಮೇಲೆ ಅದೇ ಸಂದರ್ಭದಲ್ಲಿ ಜನ ನ್ಯಾಯ ನೀತಿ ಈ 30-40 ವರ್ಷಗಳ ಹಿಂದೆ ಮಧ್ಯಮ ವರ್ಗದವರು ಹೋರಾಟಗಳಿಗೆ, ತಮ್ಮ ಹಕ್ಕುಗಳಿಗೆ ಯಾರಾದರೂ ತಮ್ಮ ಪರವಾಗಿ ಹೋರಾಟ ಮಾಡ್ತಿದ್ರು, ಸ್ಪಂದಿಸ್ತಿದ್ರು. ಇವತ್ತು ಹೋರಾಟ ಮಾಡುವಂಥವ್ರು ಅವ್ರು ಮಾಡ್ಕೊಳ್ಳಿ, ನನಗೇನು ಎಲೆಕ್ಷನಲ್ಲಿ ಯಾವನು ಹೆಂಡ ಕೊಡ್ತಾನೋ, ಯಾವನು ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು. ನಾವು ಜನ ಕೆಲವೊಂದು ಕಡೆಗಳಲ್ಲಿ ಬೂತ್ ಹತ್ರ ಹೋಗಿ ಕಾತ್ಕೊಂಡಿರ್ತಾರೆ, ಒಳಗಡೆ ಓಟ್ ಹಾಕೋದಕ್ಕೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಿಲ್ಲ ಅಂದರೆ ನಮಗಿನ್ನೂ ಪೇಮೆಂಟ್ ಆಗಿಲ್ಲ ಅಂತ ಓಪನ್ ಆಗಿ ಈ ತರಹದ ಪರಿಸ್ಥಿತಿ ಇದೆ. ಹಾಗಾಗಿ ಅದೇ ಸಂದರ್ಭದಲ್ಲಿ ಒಂದಷ್ಟು ಆಗಾಗ ಪವಾಡಗಳಾಗುತ್ತೆ. ಆ ಪವಾಡಗಳು ಅಪರೂಪಕ್ಕಾಗೋ ಬದಲಿಗೆ ಅದು ನ್ಯಾಯ, ನೀತಿ, ಧರ್ಮವನ್ನು ಬೆಂಬಲಿಸುವಂಥದ್ದು ಸಾರ್ವತ್ರಿಕವಾಗಬೇಕಾಗಿತ್ತು. ಹಾಗಾಗಿ ಏನು ಹೇಳ್ತೀರಾ ನೀವು? ನಿಮಗೂ ಏನು ಇದು ಹೀಗೇನ ಅಂತ ಹಿಡಿದಿಡ್ಬೋದಾದರೆ ನೀವಾದರೂ ಹೇಳಿ. ನನಗೇನು ಇದೇ ರೀತಿಯಲ್ಲಿ ಹಿಡಿದಿಡೋಕೆ ಅನ್ನಿಸ್ತಾ ಇಲ್ಲ. ಜನ ಇವಾಗಿರುವಂಥದ್ದು ನನ್ನ ಪ್ರಕಾರ ಮುಂದಕ್ಕೆ ಇನ್ನೂ ಕೆಡುತ್ತೆ. ಏನೋ ಸ್ವಲ್ಪ ಬದುಕ್ತಿದ್ವಿ, ಸ್ವಲ್ಪ ಐಷಾರಾಮಿ ಬದುಕು ಇರಬಹುದು, ಒಂದಷ್ಟು ಆರ್ಥಿಕ ಭದ್ರತೆ ಇರಬಹುದು. ಆದರೆ ಮುಂದಿನ ದಿನಗಳ ಸವಾಲುಗಳು, ವಿಶೇಷವಾಗಿ ಅರಾಜಕತೆ ಯಾವ ಕಾರಣದಿಂದ ಬರುತ್ತೆ? ಗ್ಲೋಬಲ್ ವಾರ್ಮಿಂಗ್ ಕಾರಣದಿಂದಾಗಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರಣದಿಂದಾಗಿ, ಆಟೋಮೇಷನ್ ಕಾರಣಕ್ಕಾಗಿ, ಉದ್ಯೋಗ ಇಲ್ಲದ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಜನರನ್ನು ಅಂತಃಕಲಹ ಇಲ್ಲದೇನೆ, ಇದು ಕೇವಲ ಈ ಭಾರತಕ್ಕೆ, ಕರ್ನಾಟಕಕ್ಕಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಅಂತಹ ಕಲಹಗಳು, ಸಿವಿಲ್ ವಾರ್ಸ್ ಅವ್ರದ್ದು ದೇಶದ ಒಳಗಡೆ ಅಥವಾ ನಾಡಿನ ಒಳಗಡೆ ಇಲ್ಲದೆ ಕಾಪಾಡ್ಕೊಳ್ಳೋದೇ ದೊಡ್ಡ ಸವಾಲಾಗುತ್ತೆ. ಯಾಕೆಂದರೆ ಸರ್ಕಾರ ಆವತ್ತಿನ ಸತ್ತಿಗೆ ಏನು ಬಂದಿರುತ್ತೆ ಅಂದರೆ
ನಾವು ನಿಮಗೆಲ್ರಿಗೂ ಕೆಲಸ ಕೊಡೋದಕ್ಕಾಗೋದಿಲ್ಲ ಬಿಕಾಸ್ ದೆರ್ ಇಸ್ ಅನ್ಎಂಪ್ಲಾಯ್ಮೆಂಟ್ ಎವ್ರಿವೇರ್ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಆಟೋಮೇಷನ್ ಮೆಷಿನೈಸೇಷನ್ ಬಟ್ ವಿ ಆರ್ ಪ್ರೊಡ್ಯೂಸಿಂಗ್ ಎವ್ರಿಥಿಂಗ್ ದಟ್ ವಿ ನೀಡ್. ನಿಮಗೆ ಬಟ್ಟೆ, ಆಹಾರ, ವಸತಿ ಎಲ್ಲ ತರಹದ ಏನೆಲ್ಲ ಬೇಕಾಗಿದೆಯೋ ಅದನ್ನು ಚೀಪಾಗಿ ವಿ ಆರ್ ಏಬಲ್ ಟು ಪ್ರೊಡ್ಯೂಸ್ ಬಿಕಾಸ್ ಆಫ್ ಆಲ್ ದಿಸ್ resources, using all these new technologies and resources. But we cannot give you job, but we will give you money and the things that you need to lead a good life. ಸರ್ಕಾರ ಈ ಹಂತಕ್ಕೆ ಬಂದ್ಬಿಡುತ್ತೇನೋ, ನಾವು ನಿಮಗೆ ಸಂಬಳ ಕೊಡೋದಕ್ಕಾಗೋದಿಲ್ಲ, ಕೆಲಸ ಕೊಡೋದಕ್ಕೆ, ಆದರೆ ನಿಮಗೆ ದುಡ್ಡು ಕೊಡ್ತೀವಿ, ಅನುಕೂಲ ಮಾಡಿಕೊಡ್ತೀವಿ, ನೀವು ಗಲಾಟೆ ಮಾಡಬೇಡಿ, ಕಿತ್ತಾಡಬೇಡಿ, ಕೊಲೆ ಮಾಡಬೇಡಿ, ಬೀದಿಗಿಳಿಬೇಡಿ. ಈ ಸ್ಥಿತಿಗೆ ಮುಂದಿನ ದಿನಗಳಲ್ಲಿ ಒಂದು 20-30 ವರ್ಷದೊಳಗಡೆ ಎಲ್ಲ ಪ್ರಪಂಚಾದ್ಯಂತ ಸರ್ಕಾರಗಳು ಬರುತ್ತೆ. ಅಂಥ ಸಂದರ್ಭದಲ್ಲಿ ಹೇಗೆ? ಸೊ ಹಾಗಾಗಿ ನೀವು ಹೇಳಿದಂಥ ಪ್ರಶ್ನೆಗೆ ಭಾಳ ಸುದೀರ್ಘವಾದಂತಹ ಅದು ಗೊಂದಲ ಅಲ್ಲ, ನನ್ನ ಪ್ರಕಾರ ಇದು ಗೊಂದಲದ ಉತ್ತರ ಅಲ್ಲ, ಇದು ವಾಸ್ತವ. ಯಾಕಂದ್ರೆ ನಾವು ಫ್ಯಾಕ್ಟ್ನ ಅರ್ಥ ಮಾಡ್ಕೋಬೇಕಾಗಿಲ್ಲ. ಇದು ವಾಸ್ತವ. ಇದನ್ನ ಹೀಗೇನು ಹಿಡಿದಿಡುವಂಥದ್ದು ಇಲ್ಲ. ಖಾಸಗೀಕರಣ ಅಥವಾ ಅದು ಉದಾರೀಕರಣ, ಸಾಮಾಜಿಕ ನ್ಯಾಯ ಏನೆಲ್ಲ ಬಳಸ್ತಿರೋ ಇವೆಲ್ಲವೂ ಬಹುತೇಕವಾಗಿ ಅಥವಾ ಯಾವುದೇ ಪದಪುಂಜಗಳು ಅಥವಾ ವಾದಗಳು ಒಂದು ರೀತಿಯಲ್ಲಿ ಪ್ರಸ್ತುತ ಅಪ್ರಸ್ತುತ ಗೊಂದಲಕಾರಿ ಹೀಗೇನು ಹಿಡಿದಿಡೋಕ್ಕಾಗದೇ ಇರುವಂಥ ಒಂದು ವಾತಾವರಣದಲ್ಲಿ ನಾವು ಬದುಕ್ತಿದ್ದೀವಿ. ಓಕೆ, ಇಂಥ ಸಾಮಾಜಿಕ ವ್ಯವಸ್ಥೆಯ ನಡುವೆ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಅನ್ನೋ ವಿಷಯಗಳನ್ನ ಇಟ್ಟುಕೊಂಡು ನಾವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ನೀವು ಹೊರಟಿದ್ರಲ್ಲ, ಇದು ಪವಾಡ ನಿರೀಕ್ಷೆ ಮಾಡಿಯೋ ಅಥವಾ ನಮ್ಮದೊಂದು ಪ್ರಯತ್ನ ಇರಲಿ ಅಂತನೋ? ನೋಡಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 47ರಲ್ಲಿ ಸ್ವಾತಂತ್ರ್ಯ ಬಂತು. 52 ತನಕ 5 ವರ್ಷಗಳ ಸುದೀರ್ಘ ಕಾಲ ದೇಶದಲ್ಲಿ ಚುನಾವಣೆಗಳಿರಲಿಲ್ಲ. ಅವತ್ತಿದ್ದುದು ರಾಷ್ಟ್ರೀಯ ಸರ್ಕಾರ. ಅಂದರೆ ಬ್ರಿಟಿಷರು ಭಾರತೀಯರಿಗೆ ಯಾವುದೋ ಒಂದು ನಂಬಿಕೆ ಮೇಲೆ ಅವರು ಚುನಾವಣೆ ಮಾಡಿ ಏನು ಕೊಡಲಿಲ್ಲ. ಯಾರನ್ನಪ್ಪ ನಿಮ್ಮ ನಾಯಕರು ಅಂತ. ಅವತ್ತು ಯಾರು ನಾಯಕರು ಇದ್ದರು ಅವರನ್ನೇ ರಾಜಾಜಿ ಅವರನ್ನು ಏನು ಗವರ್ನರ್ ಜನರಲ್ ಆಗಿ ಮಾಡಿ, ನೆಹರೂರವರನ್ನು ಪ್ರಧಾನಮಂತ್ರಿಯಾಗಿ ಮಾಡಿ, ಯಾಕಂದರೆ ಅವತ್ತೆಲ್ಲ ದೇಶವ್ಯಾಪಿಯಾಗಿ ಒಪ್ಕೊಂಡ್ರು ಜನ. ಅಂದರೆ ಮೌನವಾಗಿ ಬೇರೆ ರೀತಿಯಲ್ಲೋ 52ರಲ್ಲಿ ಸಂವಿಧಾನವನ್ನು 1950 ಜನವರಿ 26ರಂದು ನಾವು ಜಾರಿ ಮಾಡ್ಕೊಂಡು ಅನುಷ್ಠಾನ ಮಾಡ್ಕೊಂಡ್ಮೇಲೆ ಗಣರಾಜ್ಯವಾಯಿತು. 50ರಲ್ಲಿ ಗಣರಾಜ್ಯ ಆಗಿದ್ದು, 52ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಗಳಾಗಿದ್ದು. ಆವತ್ತಿನ ಸಂದರ್ಭದಲ್ಲಿ ಅವತ್ತು ನ್ಯಾಯ ನೀತಿಯಿಂದನೇ ಬಹುತೇಕರು ಗೆದ್ದಿದ್ದು. ಯಾರು ಅವರೇನು ಅವತ್ತು ಹಣ ಜಾತಿಗೇನು ಜನ ಜಾಸ್ತಿ ಓಟ್ ಹಾಕಲಿಲ್ಲ. ಎಲ್ಲೋ ಕೆಲವೊಂದು ಕಡೆ ಪ್ರಭಾವಗಳಾಗಿರ್ಬೋದೇನೋ, ಭಾಳ ಕನಿಷ್ಠ ಮಟ್ಟದಲ್ಲಿ. ಸೊ 52 ವರ್ಷಗಳ ಹಿಂದೆ 52ನೇ ಇಸ್ವಿನಲ್ಲಿ, ಅಂದರೆ ಸುಮಾರು 70 ವರ್ಷಗಳ ಹಿಂದೆ ನ್ಯಾಯ, ನೀತಿ, ಧರ್ಮ, ಜನಪರ ಸಿದ್ಧಾಂತಗಳು ಅಥವಾ ವಿಚಾರಗಳು ಇವೆಲ್ಲವೂ ಅವತ್ತು ಮುಖ್ಯ ಆಗಿತ್ತು. ಜನ ವಿಶೇಷವಾಗಿ ಕಾಂಗ್ರೆಸ್ ಸಂಘಟನೆ ಅಥವಾ ಪಕ್ಷ ಏನಿತ್ತು, ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂಥ ಹೋರಾಟ, ಅವರು ಇಲ್ಲಿ ಜೀವ ಹಾನಿ ಇಲ್ಲದೆ, ಹಿಂಸಾಚಾರ ಇಲ್ಲದೆ, ದಬ್ಬಾಳಿಕೆ ಇಲ್ಲದೆ ಅಥವಾ ದೊಡ್ಡ ಮಟ್ಟದ ಅರಾಜಕತೆ ಇಲ್ಲದೆ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯವನ್ನು ತಂದು ಪರಕೀಯರನ್ನು ಓಡಿಸಿದಂತಹ ಒಂದು ಮಹತ್ತರವಾದ ಸನ್ನಿವೇಶದಲ್ಲಿ ಆ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಕೃತಜ್ಞತಾಪೂರ್ವಕವಾಗಿ ಕಾಂಗ್ರೆಸ್ನ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದ್ರು. ಮತ್ತು ಕಾಂಗ್ರೆಸ್ ಸಂಘಟನೆಯಲ್ಲಿ ಇದ್ದುಕೊಂಡೇ ನೆಹರೂರವರು ಅಥವಾ ಆವತ್ತಿನ ಸಂದರ್ಭದಲ್ಲಿದ್ದಂಥ ಕೆಲವು ವಿಚಾರಗಳನ್ನು ಏನು ವೈಚಾರಿಕ ಭಿನ್ನಾಭಿಪ್ರಾಯಗಳನ್ನು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ರಾಮಮನೋಹರ್ ಲೋಹಿಯಾರ್ ಅವರು ಸೇರಿದಂತೆ, ಜಯಪ್ರಕಾಶ್ ನಾರಾಯಣ್ ಅವರು ಸೇರಿದಂತೆ ಅನೇಕ ಜನ ಬೇರೆ ಪಕ್ಷಗಳನ್ನು ಕಟ್ಟಿಕೊಂಡ್ರು. ಆವತ್ತಿಗೆ ಕಮ್ಯುನಿಸ್ಟ್ ಪಕ್ಷದವರು ಇದ್ದರು, ಹಿಂದೂ ಮಹಾಸಭಾದ ಜನಸಂಘ ಇತ್ತು. ಇವರೆಲ್ಲರಿಗೂ ಇದ್ದಿದ್ರಲ್ಲಿ ಪ್ರಾಮಾಣಿಕರು ಅಂತ ಯಾರೆಲ್ಲ ಹೇಳ್ತಾರೋ ಹಲವಾರು ವೈಚಾರಿಕ ಭಿನ್ನಾಭಿಪ್ರಾಯಗಳ ಮಧ್ಯೆಯೂ ಒಳ್ಳೆಯವರು ಗೆದ್ದು ಬರ್ತಾಯಿದ್ರು. ಸೊ ಅದು ತದನಂತರದಲ್ಲಿ ಕೆಡ್ತಾ ಹೋಗಿರೋದು. ಇವತ್ತು ಆತ ಪರಿಸ್ಥಿತಿ ಇಲ್ಲ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಎಲ್ಲೂ, ಕೇರಳ ಒಂದು ಬಿಟ್ಟರೆ, ಕೇರಳ ನಾವು ಇಟ್ಸ್ ಆನ್ ಎಕ್ಸೆಪ್ಷನ್. ಆದರೆ ತೆಲಂಗಾಣ, ಆಂಧ್ರ, ತಮಿಳುನಾಡು, ಕರ್ನಾಟಕ ಈ ಥರ 4 ರಾಜ್ಯಗಳು ಏನಿವೆ, ಈ ಗೋವಾನು ಸೇರಿದಂತೆ ಈ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಹಣ, ಜಾತಿ. ಈ ಕರ್ನಾಟಕದ ಮಟ್ಟಿಗೆ ನೀವು ನೋಡೋದಾದರೆ, ನೀವು ತುಂಬ ಚುನಾವಣೆಗಳನ್ನು ನೋಡಿದ್ದೀರಿ, ಜನರ ಜೊತೆ ಬೆರೀತಿದ್ದೀರಿ. ನೀವು ದುಡ್ಡು ಕೊಡಬೇಕು, ಹೆಂಡ ಹಂಚಬೇಕು, ನಿಮಗೆ ಜಾತಿ ಪ್ರಭಾವ ಇರಬೇಕು ಅನ್ನೋ ವ್ಯವಸ್ಥೆಯಲ್ಲಿ ನಿಮ್ಮ ಮಾತುಗಳು ಅವ್ರಿಗೆ ಇಷ್ಟ ಆಗ್ತವ ಅಂತ ಅಲ್ಲ, ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತಲ್ಲ, ಇಷ್ಟ ಆಗುತ್ತೆ. ಈಗ ನೋಡಿ, ಜ್ಞಾನ ಮತ್ತು ಪರಿಜ್ಞಾನ ಅಂತ ಎರಡಿದೆ. ಓಕೆ, ತಿಳಿವು, ಅರಿವು ಹಲವು ವಿಚಾರಗಳಲ್ಲಿ ಜನಕ್ಕೆ ಇವತ್ತು ದೇಶಾದ್ಯಂತ ಇವತ್ತು ಬಿಕಾಸ್ ಆಫ್ ಸ್ಮಾರ್ಟ್ಫೋನ್, ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಯೂನಿವರ್ಸಿಟಿ ಇರಬಹುದು. ಆದರೆ ಮಾಹಿತಿ ಇದೆ. ಅಂದರೆ ಮಾಹಿತಿ ಜ್ಞಾನ ಅಲ್ಲ, ಆದರೆ ಮಾಹಿತಿಯನ್ನು ತಗೊಂಡು ಅದನ್ನು ಡಿಸೆಕ್ಟ್ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಅರಿವು ಬರುತ್ತಲ್ಲ, ಅದು ಜ್ಞಾನ, ಸತ್ಯಾನ್ವೇಷಣೆ. ಅದು ಜ್ಞಾನ. ಏನೋ ಈ ವಿಚಾರ ಸರಿ, ಈ ವಿಚಾರ ತಪ್ಪು ಅನ್ನುವಂಥದ್ದು ಅದೂ ಇವತ್ತಿನ ಜನಕ್ಕಿದೆ, ಬಹುತೇಕರಿಗೆ. ಯಾಕಂದರೆ ಮಾಹಿತಿ ಅಷ್ಟು ಸಿಗ್ತಾ ಇದೆ. ಅದನ್ನು ತಗೊಂಡ ಮೇಲೆ ಮಾಹಿತಿ ನಮ್ಮಲ್ಲೊಂದು ಚಿಂತನ ಮಂಥನ ಸಬ್ಜೆಕ್ಟಿವ್ ಆಗಿ, ಅಂದರೆ ನಮ್ಮ ವೈಯಕ್ತಿಕ ಅನುಭವದ ಆಧಾರದ ಮೇಲೆ ಒಂದಷ್ಟು ಚಿಂತನ ಮಂಥನಗಳಾಗಿ ಜನಕ್ಕೆ ಜ್ಞಾನವೂ ಇದೆ. ಇಲ್ಲದೆ ಇರೋದು ಪರಿಜ್ಞಾನ. ಏನದು ಪರಿಜ್ಞಾನ?
ಇದು ಸರಿ ಇದು ತಪ್ಪು, ನಾನು ಸರಿಯಾದದ್ದನ್ನೇ ಮಾಡಬೇಕು ಅಂತ ಹೋಗೋದಿದೆಯಲ್ವಾ, ಅದು ಪರಿಜ್ಞಾನ. ಆ ಪರಿಜ್ಞಾನ ಇಲ್ಲ ಇವತ್ತಿನ ಜನಕ್ಕೆ. ಹಣ ತಗೊಳ್ಳೋದು ತಪ್ಪು ಎಲೆಕ್ಷನ್ನಲ್ಲಿ ಅಂತ ಗೊತ್ತಿದೆ, ಸಾರಾಯಿ ಕುಡಿದು ಓಟ್ ಹಾಕೋದು ತಪ್ಪು ಅಂತ ಗೊತ್ತಿದೆ. ನನ್ನ ಜಾತಿಯ ಅಧಮ ಅವನು ನನ್ನ ಸ್ನೇಹಿತರ ಮನೆಗೋ ಇನ್ನೊಬ್ಬರ ಮನೆಗೋ ಹೋಗಿ ಅವನು ಆ ಹೆಣ್ಮಗಳನ್ನ ಇನ್ನೊಬ್ಬರನ್ನ ರೇಪ್ ಮಾಡಿದ್ದಾನೆ, ಅವನು ಜೈಲ್ಗೆ ಹೋಗಿದ್ದಾನೆ, ಭ್ರಷ್ಟಾಚಾರ ಮಾಡಿದ್ದಾನೆ, ಅವನು ಅಧಮ ನೀಚ ಆಗಿದ್ದಾನೆ, ನನ್ನ ಏನು ಬೆಂಬಲವನ್ನು ದುರ್ಬಳಕೆ ಮಾಡಿಕೊಂಡು ಬೆಳೆದಿದ್ದಾನೆ, ಇವತ್ತು ಅವನು ಸಮಾಜಕ್ಕೆ ಶತ್ರು ಅಂತ ಗೊತ್ತಿದ್ರೂ ಅವನು ನನ್ನ ಜಾತಿಯವನು ಅನ್ನೋ ಏಕೈಕ ಕಾರಣಕ್ಕೆ ಓಟ್ ಹಾಕೋದಿದೆಯಲ್ವಾ, ಓಕೆ, ಆ ಪರಿಜ್ಞಾನ ಇಲ್ಲ. ಏನು ಅವ್ನು ಕೆಟ್ಟವನು ಅಂತ ಗೊತ್ತು, ಇವನು ಬೆಂಬಲಿಸಬಾರ್ದು ಅಂತ ಗೊತ್ತು, ಅವನ್ನ ಗೆಲ್ಲಿಸಬಾರ್ದು ಅಂತಲೂ ಗೊತ್ತು, ತಪ್ಪು ಅದು ನಿನಗೆ ನೀನೇ ಮಾಡ್ಕೊಳ್ಳೋ ಮೋಸ ಅಂತ ಗೊತ್ತು. ಆದರೆ ಜನ ಯಾವ ಥರ ತೀರ್ಮಾನ ಮಾಡ್ತಾರೆ, ಈಗ ಸಿಗರೇಟ್ ಸೇದೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಅಂತ ಗೊತ್ತಿದ್ರು ಸಿಗರೇಟ್ ಸೇದುವುದನ್ನು ಬಿಡಲಾರದಂತಹ, ನಾನು ಹೇಳ್ತಿರೋದು ಈಗ ಹೇಳ್ತೀನಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು WHO ಹೇಳಿದೆ, ವಿತ್ ದ ವೆರಿ ಫಸ್ಟ್ ಸಿಪ್ ಆಫ್ ಆಲ್ಕೋಹಾಲ್ ದಟ್ ಯು ಕನ್ಸ್ಯೂಮ್ ಯುವರ್ ಚಾನ್ಸಸ್ ಆಫ್ ಗೆಟಿಂಗ್ ಕ್ಯಾನ್ಸರ್ ಇನ್ಕ್ರೀಸಸ್ ಅಂತ. ಅಂದರೆ ನೀವು ಹೆಚ್ಚು ಇಲ್ಲಿ ತನಕ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ, ಮದ್ಯಪಾನ ಮಾಡುವಂಥವರಿಗೆ ಕ್ಯಾನ್ಸರ್ ಯಾವುದಾದ್ರು ಕ್ಯಾನ್ಸರ್ ಇಂಥದಕ್ಕೆ ಬರುತ್ತೆ ಅಂತಿಲ್ಲ, ಕೆಲವೊಂದು ಕ್ಯಾನ್ಸರ್ ಬಿಟ್ಟರೆ ಈ ಶ್ವಾಸಕೋಶದ ಕ್ಯಾನ್ಸರ್ ಗ್ಯಾರಂಟಿ ಆಗೋದು ಏನು ಇದರಿಂದನೇ ಬರುತ್ತೆ ಅಂತಿದೆ. ಆದರೆ ಭಾಳಷ್ಟು ಬೇರೆ ಬೇರೆ ಥರದ ಕ್ಯಾನ್ಸರ್ ಇದೆಯಲ್ವಾ, ಕ್ಯಾನ್ಸರ್ ಬಂದಿರುವಂಥವ್ರನ್ನ ಜನರು ನೋಡಿದಾಗ ಅದರಲ್ಲಿ ಮದ್ಯಪಾನ ಮಾಡಿರುವಂಥವ್ರ ಸಂಖ್ಯೆನೇ ಜಾಸ್ತಿ ಇದೆ ಮದ್ಯಪಾನ ಮಾಡದೇ ಇರೋರಿಗಿಂತ. ಹಾಗಾಗಿ ಮದ್ಯಪಾನ ಯಾವುದೋ ನಮ್ಮ ದೇಹದಲ್ಲಿ ಏನನ್ನೋ ಒಂದನ್ನು ಪ್ರಚೋದಿಸುತ್ತೆ. ಹಾಗಾಗಿ ಕ್ಯಾನ್ಸರ್ಗೂ ಮದ್ಯಪಾನಕ್ಕೂ ಒಂದು ಲಿಂಕ್ ಇದೆ, ಒಂದು ಅಂದರೆ ಅದು ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ ಗೊತ್ತಿದೆಯಲ್ವಾ, ಮತ್ತು ಯಾಕೆ ಸೇರ್ತೀವಿ, ಯಾಕೆ ಕುಡಿತೀವಿ? ಆ ಪರಿಜ್ಞಾನ ಅಂದರೆ ನಾನು ಸತ್ಯವಾದದ್ದನ್ನೇ ಮಾಡಬೇಕು, ನ್ಯಾಯವಾದನ್ನೇ ನಡ್ಕೊಳ್ಬೇಕು, ಪ್ರಾಮಾಣಿಕನಾಗಿರಬೇಕು. ಇವತ್ತು ನಾವು ಸರ್ಕಾರದಲ್ಲಿ ವ್ಯವಸ್ಥೆಯಲ್ಲಿ ಈಗ ಸಿದ್ದರಾಮಯ್ಯ, ಯಡಿಯೂರಪ್ಪ, DK ಶಿವಕುಮಾರ್ ಥರದವರು ನಾವು ಭ್ರಷ್ಟಾಚಾರ ವಿರೋಧಿಗಳು ಅಂದರೆ ನಂಬೋದಕ್ಕಾಗುತ್ತಾ? ಅವರು ಭ್ರಷ್ಟಾಚಾರ ಅಸಲು ಅವ್ರಿಗೆ ಗೊತ್ತು ಭ್ರಷ್ಟಾಚಾರ ವಿರೋಧಿ ನಾನು ಅಂತ ಹೇಳಬೇಕು, ಮತ್ತು ನಾನು ಭ್ರಷ್ಟಾಚಾರ ಮಾಡಬಾರ್ದು ಅಂತ, ಆದರೆ ಬಿಟ್ಟಿದ್ದಾರಾ? ಭ್ರಷ್ಟಾಚಾರ ವಿರೋಧಿಗಳು ನಾವು ಅಂತ ಹೇಳೋದು ಬೇರೆ, ಭ್ರಷ್ಟಾಚಾರ ವಿರೋಧಿಗಳಾಗಿ ಭ್ರಷ್ಟಾಚಾರ ಇಲ್ಲದೆ ಬದುಕೋದು ಬೇರೆ. ಇವತ್ತು ಅವ್ರಿಗೆ ಗೊತ್ತಿಲ್ವ ಸಿದ್ದರಾಮಯ್ಯಗೆ, ಯಡಿಯೂರಪ್ಪನಿಗೆ, DK ಶಿವಕುಮಾರ್ಗೆ ಅಥವಾ ಕುಮಾರಸ್ವಾಮಿ ಅವರಿಗೆ, ನಮ್ಮ ರಾಜ್ಯದಲ್ಲಿರುವಂಥ JCB ಪಕ್ಷದ ಮುಖಂಡರುಗಳಿಗೆ ಭ್ರಷ್ಟಾಚಾರ ಅಂದರೆ ನಾವು ಜನರ ಬೆಂಬಲವನ್ನು, ಜನರ ನಂಬಿಕೆಯನ್ನು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ನಾನೇನೋ ಮಾಡಿಕೊಳ್ಳುವಂಥ ಒಂದು ಅನೀತಿಯುತ ಅಧರ್ಮದ ಕೆಲಸ ಅಂತ ಗೊತ್ತಿಲ್ವಾ? ಗೊತ್ತಿದೆ, ಆದರೆ ಬಿಟ್ಟಿದ್ದಾರಾ? ಬಿಟ್ಟಿಲ್ಲ. ಹಾಗಾಗಿ ಅದೇ ಜನರು ಅವರೇ ತಾನೇ, ಇವ್ರು ಬಂದವರೇನು ದೇವಲೋಕದಿಂದ ಹುಟ್ಟು ಬಂದ್ರ? ಇಲ್ವಲ್ಲ. ಜನರನ್ನೇ ಹೆಗಲ ಮೇಲೆ ಕೈ ಹಾಕೊಂಡು ಸರ್ ನೀವು ಗೆಲ್ಲಬೇಕು ಸರ್, ನಾನು ನಿಮ್ಮ ವೋಟ್ ಮಾಡ್ತೀನಿ ಸರ್ ಅಂತ ವೋಟ್ ಹಾಕಿ ಗೆಲ್ಲಿಸಿದವ್ರಲ್ವಾ. ಆ ಜನಕ್ಕೆ ನ್ಯಾಯ ಯಾವುದು ಧರ್ಮ ಯಾವುದು ಅಂತ ಗೊತ್ತಿಲ್ವಾ? ಅವರು ಅಧರ್ಮನ ಬೆಂಬಲಿಸಿ ತಾನೇ, ಅಧರ್ಮವನ್ನು ಪಾಲಿಸಿ ತಾನೇ ಅಧರ್ಮಿಗಳನ್ನು ಬೆಂಬಲಿಸಿರುವಂಥದ್ದು. ಹಾಗಾಗಿ ಎಲ್ರಿಗೂ ಗೊತ್ತಿದೆ ಅಂತಹ ಒಂದು ವಿಷಮ ಪರಿಸ್ಥಿತಿ ಇವತ್ತಿನದ್ದು. ಇಂತಹ ಸಂದರ್ಭದಲ್ಲಿ ಪರಿಜ್ಞಾನ ಇಟ್ಟುಕೊಂಡು ಅದೇ ಥರ ನಡೆಯೋದಿದೆಯಲ್ವಾ, ಅದೇ ದೊಡ್ಡ ಸವಾಲು. ಆ ನಿಟ್ಟಿನಲ್ಲಿ ನಾವು KRS ಪಕ್ಷದಿಂದ ನಾವು ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನಮ್ಮದೇ ಆದ ರೀತಿಯಲ್ಲಿ ನಡ್ಕೊಂಡು, ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಪಕ್ಷದವ್ರ ಮೇಲೆ 60-70 ಕೇಸ್ ಇದೆ, ನನ್ನ ಮೇಲೆ 9 ಕೇಸ್ ಇದೆ, ನಾನು 7-8 ಕೇಸಲ್ಲಿ ಬೇಲ್ ಮೇಲೆ ಇದ್ದೀನಿ. ಇಷ್ಟೆಲ್ಲ ಇದ್ದುಕೊಂಡು ನಾವು ಇಷ್ಟೆಲ್ಲ ಹೋರಾಟ ಮಾಡಿ, ಅದು ನಮ್ಮ ಮೇಲೆ ಕೇಸ್ ಹಾಕಿರೋರು ಯಾರ ವೈಯಕ್ತಿಕ ಕೇಸ್ಗಳಲ್ಲ, ಇವೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸಕ್ಕೆ ಅಡ್ಡಿ ಅಂತೇಳಿ ನಾನ್ ಬೇಲಬಲ್ ಅಫೆನ್ಸಲ್ಲಿ ಪೊಲೀಸರು, ಸರ್ಕಾರಿ ಅಧಿಕಾರಿಗಳು ಇವೆಲ್ಲ ಸೇರ್ ಮಾಡಿರುವಂಥ ಕೇಸುಗಳು. ಭಾಳ ಗಂಭೀರವಾದ ಪ್ರಕಾರ ಇವೇನು ಮೊಕದ್ದಮೆಗಳು. ಪ್ರತಿ ತಿಂಗಳು ಹೋಗಲಿಲ್ಲ, ತಿಂಗಳಿಗೂ 15 ದಿವಸಕ್ಕೆ ಹೋಗಲಿಲ್ಲ ಅಂದರೆ NBW ಇಶ್ಯೂ ಆಗುತ್ತೆ. ಸೊ ಇಷ್ಟೆಲ್ಲ ಇದ್ದುಕೊಂಡು ನಾವು ಯಾಕೆ ರಾಜ್ಯ ಆಗದೆ ಮಾಡ್ತಾ ಇದ್ದೀವಿ? ನಮ್ಮ ಥರ ಹಲವಾರು ಜನ ಇದ್ದಾರಲ್ವಾ. ಸೊ ನಾವು ಪರಿಜ್ಞಾನ ಇಟ್ಟುಕೊಂಡು ಇದು ಸರಿ ಇದು ತಪ್ಪು ಅಂತ ನಡೀತಾ ಇದ್ದೀವಿ. ಅದಕ್ಕೆ ಇವತ್ತಿನ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಇವಾಗ ಕರ್ನಾಟಕದಲ್ಲಿ ಕಾಂಬೂಜಿ ಅಂತ ಒಂದು ಪದ ನಾನು ಹೇಳಿದ್ದಲ್ಲ, ಮೊದಲು ಚಂದ್ರಶೇಖರ್ ಪಾಟೀಲ್ ಹೇಳು ಕಾಂಗ್ರೆಸ್ ಬುದ್ಧಿಜೀವಿಗಳು ಅಂತ. ಈ ಕಾಂಗ್ರೆಸ್ ಬುದ್ಧಿಜೀವಿಗಳು ಅಂತ ಇವ್ರು ಏನಿದ್ದಾರೆ, ಇವರು ಬಹುತೇಕವಾಗಿ ಕಾಂಗ್ರೆಸ್ನ ಎಲ್ಲ ಭ್ರಷ್ಟಾಚಾರವನ್ನು BJPಯನ್ನು ವಿರೋಧಿಸುವ ಕಾರಣಕ್ಕಾಗಿ ಬೆಂಬಲಿಸುವಂಥವ್ರು. ಅವ್ರಿಗೆ ಗೊತ್ತಿಲ್ವಾ, ಐರಾವಣ ಮೈರಾವಣ ಅಂತ ಒಂದು ಕತೆ ಕೇಳಿಲ್ವಾ ನಾವು? ರಾವಣನ ಜಾಗದಲ್ಲಿ ಅವ್ನು ಮೀರಿಸೋವಂಥ ಅವ್ರನ್ನ ನಾವು ಐರಾವಣ ಮೈರಾವಣ ಬೆಂಬಲಿಸಿದ್ರೆ ಅವರು ರಾವಣನಿಗಿಂತ ಹೆಚ್ಚಿನ ಅಪಾಯಕಾರಿಗಳಾಗ್ತಾರೆ ಅಂತ ಕಾಂಗ್ರೆಸ್ನ ಅಪಾಯಗಳನ್ನು ಯಾಕೆ ಅವ್ರು ಮಾತಾಡೋದಿಲ್ಲ? ಗೊತ್ತಿದೆ ಅವ್ರಿಗೇನು. ನೀವು ಚಿಂತಕರ ಚಾವಡಿ ಅಂತ ಇಟ್ಟಿದ್ದೀರಾ, ಕರ್ನಾಟಕದಲ್ಲಿ ಚಿಂತಕರು ಅಂದರೆ ಯಾರು? ಬಹುತೇಕ ಯಾರು ಕಾಂಬೂಜಿಗಳೇ ಅಲ್ಲ. ರಿಯಲ್ ಆಗಿ ಯಾರು ಇರ್ತಾರೋ ಅವರು ಅಲ್ಲ. ಸಾಮಾನ್ಯವಾಗಿ ಇವತ್ತು ಬಹುತೇಕ ಚಿಂತಕರು ನಾವು ನಿಜದ ಚಿಂತಕರನ್ನು ಕರೆಸಬೇಕು ಅಂದ್ಕೊಂಡಿದ್ದೀವಿ. ಅಲ್ಲ, ನಾನು ಕೇಳ್ತಿರೋದು ಕರ್ನಾಟಕದಲ್ಲಿ ಚಿಂತಕರು ಅಂದ್ರೆ ಪ್ರಗತಿಪರರು ಹಂಗೆ ಆಗಿದೆ ಅಲ್ವಾ? ಪ್ರಗತಿಪರರನ್ನೇ ಚಿಂತಕರು ಅನ್ನುವಂತಹದ್ದು. ಪ್ರಗತಿಪರರು ಅಂದ್ರೆ ಯಾರು? ಕೆಲವೊಂದು ಸಾಮಾಜಿಕ ನ್ಯಾಯವನ್ನು ಬಯಸುವಂಥವ್ರು, ಅಸಮಾನತೆ ಬೇಡ ಅನ್ನುವಂಥವ್ರು, ಕೋಮುವಾದ ಬೇಡ ಅನ್ನುವಂಥವ್ರು, ಇವರೇ ತಾನೇ ನಾವು ಅವ್ರನ್ನ ಬಹುತೇಕರಾಗಿ ಪ್ರಗತಿಪರ. ಹಾಗಿದ್ರೆ ಕಾಂಗ್ರೆಸ್ ಪರವಾದ ಈ ಚಿಂತಕರನ್ನ, ಬುದ್ಧಿಜೀವಿಗಳನ್ನ ನೀವು ಏನ್ ನೋಡ್ತಿದ್ರಿ? ಅಥವಾ ಅವ್ರೇನು ಅವರ ಅಪೇಕ್ಷೆ ಏನು? ಹಂಗಾದ್ರೆ ಅವ್ರ ಅಪೇಕ್ಷೆ ಏನಿಲ್ಲ, ಅವ್ರಿಗೆ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆದ್ರೆ ಅನುಕೂಲ ಸಿಂಧು ರಾಜಕಾರಣ ತರಕ್ಕೆ ಅಂದ್ರೆ ಅವರು ಅವಕಾಶವಾದಿಗಳಾಗಿದ್ದಾರೆ.
ನೀವು BJPಯನ್ನು ವಿರೋಧಿಸುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ನ ಕಡು ಜನದ್ರೋಹಿಗಳನ್ನು ಬೆಂಬಲಿಸುವಂತಹ ಒಂದು ಅಪಾಯಕಾರಿ ಹೀನಾಯ ಸ್ಥಿತಿಗೆ ಬಂದಿದ್ದೀರಾ. ನೀವು ಮಧ್ಯದಲ್ಲೇ ನಿಲ್ಬೋದಿತ್ತಲ್ಲ. BJPಯನ್ನು ಮಾಡೋದ್ರ ತಪ್ಪು, ಕಾಂಗ್ರೆಸ್ ಮಾಡೋದ್ರ ತಪ್ಪು, BJPಯ ಇದನ್ನು ನಾನು ವಿರೋಧಿಸ್ತೀನಿ, ಹಾಗಾಗಿ BJPನ ಇದನ್ನು ವಿರೋಧಿಸಬೇಕು ಅಂತ ಕಾಂಗ್ರೆಸ್ಸನ್ನು ಇದನ್ನು ನಾನು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ಬೋದಿತ್ತಲ್ಲ. ಬಾಯಲ್ಲೇನಾದರೂ ಹೇಳ್ಬೋದು, ಆದರೆ ನಿಜವಾಗ್ಲೂ ಅಂತಃಪುರದಲ್ಲಿ ಅಂತರಂಗದಲ್ಲಿದ್ದಾರೆ. ಸೊ ಹಾಗಾಗಿ ಇದು ನಾನು ಹೇಳಿದಂಗೆ ಇದು ಪರಿಜ್ಞಾನ ಇಲ್ಲದಿರುವಂತಹ ಸಂದರ್ಭ. ಹಾಗಾಗಿ ನಾವು ಇಂತಹ ಸಂದರ್ಭದಲ್ಲಿ ನಾವು ನಮ್ಮದೇ ರೀತಿಯಲ್ಲಿ ಆಗಲೇ ಹೇಳಿದಾಗೆ ಕರ್ನಾಟಕದಲ್ಲಿ ಒಂದು ರಾಜಕೀಯ ಸಂಸ್ಕೃತಿಯನ್ನು ಕಟ್ಟಬೇಕು, ಪರ್ಯಾಯವನ್ನು ಕಟ್ಟಬೇಕು. ಬೇರೆ ಏನು ಇದು ಆಧುನಿಕವಾದ ಕಾಲದಲ್ಲಿ ಬದುಕ್ತಾ ಇದ್ರೂ 40-50 ವರ್ಷಗಳ ಹಿಂದೆ ಇದ್ದಂಥ ಒಂದಷ್ಟು ರೀತಿ ನೀತಿ, ವಿಶೇಷವಾಗಿ ನೈತಿಕತೆ ಇವತ್ತು ಯಾಕೆ ಇರಬಾರ್ದು? ಏನು ನಾವೆಲ್ಲರೂ ಅನೈತಿಕವಾಗಿ ಅಧರ್ಮಗಳಾಗಿಯೇ ಬದುಕಬೇಕಾ? ಕೆಟ್ಟದ್ದನ್ನೇ ಬೆಂಬಲಿಸಬೇಕಾ? ಆ ಪ್ರಶ್ನೆಗಳನ್ನು ಇಟ್ಕೊಂಡು ನೀವು ಇವತ್ತು ಚೆನ್ನಾಗಿದೆ, ಒಂದಷ್ಟು ಉದ್ಯೋಗಗಳು ಸಿಗ್ತಿದೆ, ಜೀವನಕ್ಕೇನು ಅಷ್ಟು ಕಷ್ಟ ಇಲ್ಲ. ನಮ್ಮ ಪೂರ್ವಿಕರು ಅಥವಾ ನಮ್ಮ ತಂದೆ ತಾಯಿಯಂದ್ರೆ ಬದುಕಿದಷ್ಟು 25-30 ವರ್ಷಗಳಿಂದ ಇದ್ದಷ್ಟು ಬಡತನ ಅಥವಾ ಕಷ್ಟ ಇವತ್ತು ಬಹುತೇಕರಿಗಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗಿಂತ ಇನ್ನೂ ಉತ್ತಮವಾಗಿ ಬದುಕಬೇಕಿತ್ತಲ್ಲ. ನಮ್ಮ ಅಪ್ಪ ಅಮ್ಮಂದ್ರಿಗಿಂತ ನಾವು ಇನ್ನಷ್ಟು ಧೈರ್ಯವಾಗಿ ಹೆಮ್ಮೆಯಿಂದ ಬದುಕಬೇಕಿತ್ತಲ್ಲ. ಆ ಹೆಮ್ಮೆ ಎಲ್ಲಿದೆ? ಯಾವನಾರು ರಾಜಕೀಯ ಪುಡಾರಿ ಬರ್ತಾನೆ ಅಂದರೆ ಅಲ್ಲಿ ಬಾಟಲ್ ಸಿಗುತ್ತೆ ಅಂತ ಹೋಗ್ತಾರೆ ಜನ. ನಿನ್ನೆ ನೋಡಿ ಆಂಧ್ರದಲ್ಲಿ ಅವನು ಒಬ್ಬ ಮಾಜಿ CM ಹೋಗ್ತಿರೋವಾಗ ಅವನ ಕಾರ್ ಕೆಳಗಡೆ ಜನ ಸಿಕ್ಸತ್ರು. ಹೌದು. ಇಲ್ಲಿ ಏನು ಅದು JCBನೋ RCBದೋ ಕಾಲ್ ತುಳಿತ ಪ್ರಕರಣದಲ್ಲಿ ಅಷ್ಟು ಜನ ಸತ್ರು. ಅದೇ ಒಂದು ಹೋರಾಟಕ್ಕೆ ಬಂದ್ರಯ್ಯ. ಅದು ನಾನು ಹೇಳ್ತೀನಿ ಇವತ್ತಲ್ಲ, 2014ರಲ್ಲಿ ಸರಿಯಾಗಿ 11 ವರ್ಷಗಳ ಹಿಂದೆ HS ದೊರೆಸ್ವಾಮಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು 96 ವರ್ಷ ವಯಸ್ಸು. ಆವತ್ತು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಎಕರೆ ಜಮೀನುಗಳು ಒತ್ತುವರಿ ಆಗಿದೆ. ಅಂದರೆ ಒತ್ತುವರಿ ಮಾಡ್ಕೊಂಡಿರೋರೆಲ್ಲ ಬಲಿಷ್ಠರು ಬಹುತೇಕವಾಗಿ, ಬಡವರು ಒತ್ತುವರಿ ಮಾಡ್ಕೊಂಡಿರೋದು ಕಡಿಮೆ ಸಂಖ್ಯೆಯಲ್ಲಿ. ಆದರೆ ಬೆಂಗಳೂರಲ್ಲಿ 22,000 ಎಕರೆಗಳನ್ನು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕಂಪ್ನಿಗಳು, MLAಗಳು, ಮಿನಿಸ್ಟ್ರುಗಳು, ಈ ಥರದ ಜನ ಎಲ್ಲ ಏನು ಭೂಮಿಯನ್ನು ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತೇಳಿ A.T. ರಾಮಸ್ವಾಮಿ ವರದಿ ಬಂದಾಗ ಆ ವರದಿಯ ಪ್ರಕಾರ ಇದು ತನಿಖೆ ಆಗಬೇಕು, ಇದಕ್ಕೆ ವಿಶೇಷ ನ್ಯಾಯಾಲಯ ಆಗಬೇಕು ಅಂತೇಳಿ ದೊರೆಸ್ವಾಮಿ 2014ರಲ್ಲಿ ಧರಣಿ ಕೂತಾಗ 39 ದಿನಗಳ ಕಾಲ ಹೋರಾಟ ನಡೀತು. ನಾನು 39 ದಿವಸ ಧರಣಿಯಲ್ಲಿದ್ದೆ, 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ದೆ. ಇವತ್ತಲ್ಲ 11 ವರ್ಷಗಳ ಹಿಂದೆಯೇ 22,000 ಎಕರೆ ಅದು ಉಳಿದ್ರೆ ಸರ್ಕಾರದ ಕಂಟ್ರೋಲಿಗೆ ಬಂದು ಸರ್ಕಾರದ್ದೇ ಜಮೀನು ಸರ್ಕಾರಕ್ಕೆ ಸಿಕ್ಕಿದ್ರೆ ಎಷ್ಟು ಶಾಲೆಗಳು, ಎಷ್ಟು ಪಾರ್ಕ್ಗಳು, ಎಷ್ಟು ಮೈದಾನಗಳು, ಎಷ್ಟು ಆಸ್ಪತ್ರೆಗಳು, ಎಷ್ಟು ಜನರಿಗೆ ಉಪಯೋಗ ಆಗುವಂತಹ ಎಷ್ಟೆಲ್ಲ ಕಾಮಗಾರಿಗಳು ಮಾಡೋದಕ್ಕೆ ಸಂಪನ್ಮೂಲ, ಜಾಗ, ಭೂಮಿ ಸಿಗ್ತಾ ಇತ್ತು. ಅದರಿಂದ ಬೆಂಗಳೂರು ಇನ್ನೂ ಸುಂದರವಾಗ್ತಾ ಇರಲಿಲ್ವಾ? ಬೆಂಗಳೂರು ಇನ್ನೊಂದಷ್ಟು ಸಸ್ಟೈನಬಲ್ ಆದಂತಹ ಒಂದು ಸಿಟಿ ಆಗ್ತಾ ಇರಲಿಲ್ವಾ? ಬೆಂಗಳೂರಿಗೆ ಇನ್ನೊಂದಷ್ಟು ಉಸಿರಾಡುವಂಥ ಲಂಗ್ ಸ್ಪೇಸ್ ಸಿಗ್ತಾ ಇರಲಿಲ್ವಾ? ಆದರೆ ಯಾರು ಬಂದರು ಆ ಹೋರಾಟಕ್ಕೆ? ಮೊದಲ ದಿವಸ ನಾವು ಶುರು ಮಾಡಿದಾಗ ಎಷ್ಟು ಜನ ಇದ್ವು? ಕೊನೆ ದಿವಸ 39 ದಿವಸ ಅಷ್ಟೇ ಇದ್ವಿ. ಹಂಗೆ ನೋಡಿದ್ರೆ ಬೆಂಗಳೂರು ಅದ್ರ ಮುಂದಿನ ಲಕ್ಷಾಂತರ ಜನ ಪತ್ರಿಕೆಗಳಲ್ಲಿ ಸ್ವತಃ ನಾನೇ ಪತ್ರಿಕಾ ಟಿಪ್ಪಣಿ ಮಾಡಿ ಫೋಟೋ ತೆಗೆದು ನಾನೇ ಕಳಿಸ್ತಾ ಇದ್ದೆ ಮಾಧ್ಯಮಗಳಿಗೆ. ಅವತ್ತು ಬರ್ತಾ ಇತ್ತು. ನೀವು ಹೇಳ್ದಂಗೆ ಜನಕ್ಕೆ ಆ ರೀತಿ ಬರ್ತಾರೆ. ಅಲ್ಲಿ ಯಾವನೋ ಒಬ್ಬ ಕಡುಭ್ರಷ್ಟ ಏನು ಮೆರವಣಿಗೆ ಹೋಗ್ತಾನೆ ಅಂದ್ರೆ ಅವನು ಬರ್ತಾರೆ, ಅಲ್ಲಿ ಕಾರ್ ಅಡಿ ಸಿಗ್ತಾರೆ. ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬನ್ರಯ್ಯ, ಅಥವಾ ಭ್ರಷ್ಟಾಚಾರವನ್ನು ನಿಲ್ಸೋದಕ್ಕೆ ಬನ್ರಯ್ಯ, ನ್ಯಾಯ ಕೇಳೋದಕ್ಕೆ ಬನ್ರಯ್ಯ, ನಿಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಬನ್ರಯ್ಯ, ನಿಮ್ಮ ಮಕ್ಕಳು ಭವಿಷ್ಯಕ್ಕಾಗಿ ಬನ್ರಯ್ಯ ಅಂದ್ರೆ ಅಯ್ಯೋ ಬಿಡು, ನಮ್ಗೇನು ಏನ್ ಸಿಗುತ್ತೆ? ಬಿರಿಯಾನಿ ಸಿಗುತ್ತಾ ಅಥವಾ ಏನಾದ್ರು? ಹೋರಾಟಕ್ಕೂ ಇವತ್ತು ನೀವು ಹೇಳ್ದಂಗೆ ಬಾಟ್ಲು ಬಿರಿಯಾನಿ ಕೊಡಬೇಕು. ಹಾಗಾಗಿ ಇದು ಒಂಥರ ಆದ್ರೂ ಒಂದಷ್ಟು ಜನ ಈ ನಮ್ಮಂಥವರು SR ಹಿರೇಮಠ ತರದವರು ನ್ಯಾಯಾಂಗವನ್ನು ಸದ್ಬಳಕೆ ಮಾಡಿಕೊಂಡು ಅಥವಾ ಕಾನೂನುಗಳನ್ನು ಸದ್ಬಳಕೆ ಮಾಡಿಕೊಂಡು, ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳು, ಇವತ್ತಿನ ಮಾಧ್ಯಮಗಳು ಬಹುತೇಕವಾಗಿ ಮಾಧ್ಯಮಗಳು ಏನು ತೊಡೆಗೆ ಕುನ್ನಿಗಳು, ಮಡಿಲ ಲ್ಯಾಬ್ ಡಾಗ್ಸ್ ಅವು ನನ್ನ ಪ್ರಕಾರ ತೊಡೆಗುನ್ನಿ ಅಂತ ನಾನು ಅಂತೀನಿ. ಸೊ ಈ ಥರಕ್ಕಿರೋವಾಗ ಬಹುತೇಕ ಮಾಧ್ಯಮಗಳಾಗಿ ಆಗ್ಬಿಟ್ಟಿವೆ. ಇನ್ನು ಸೋಷಿಯಲ್ ಮೀಡಿಯಾದಿರೋ ಮೂಲಕ ಒಂದಷ್ಟು ಯುದ್ಧವನ್ನು ಈಗ ನನಗನ್ನಿಸಿರೋ ಹಾಗೆ ಭಾರತದ ಇತಿಹಾಸದಲ್ಲಿ ಯಾವುದೇ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾವನ್ನು ಇಷ್ಟು ಜೋರಾಗಿ ಚೆನ್ನಾಗಿ ಬಳಕೆ ಮಾಡ್ಕೊಂಡಿರುವಂಥ ಇನ್ನೊಂದು ಪಕ್ಷ ಇಲ್ಲ. ಅಂದರೆ ನಾವು ಗೆಲ್ಲದೇ ಇರಬಹುದು, ಅಂದರೆ ನಾವು ಪಕ್ಷವಾಗಿ ಬೇರೆ ಬೇರೆ ಪಕ್ಷ, ಆಮ್ ಆದ್ಮಿ ಪಕ್ಷದವರು ಸಾಮಾಜಿಕ ಮಾಧ್ಯಮಗಳನ್ನ ಬಳಕೆ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಅಧಿಕಾರಕ್ಕೆ ಬಂದರು. ಆದರೆ ಜನರಿಗೆ ಎಲ್ಲಿ ಚೈತನ್ಯ ಕೊಟ್ಟರು? ಇಲ್ಲ. KRS ಪಕ್ಷ ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲದಂಥ ಒಂದು ಕೆಲಸವನ್ನು ಜನರು ಸಹ ಹೋಗಿ ಇವತ್ತು ಕಚೇರಿಗೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೈವ್ ಮಾಡುವಂತಹ ಒಂದು ಕ್ರಾಂತಿಯನ್ನು ಕರ್ನಾಟಕದಲ್ಲಿ ಮಾಡಿದೆ. ನಮಗೆ ಈ ಸಾಮಾಜಿಕ ಮಾಧ್ಯಮಗಳು ಇಲ್ಲ ಅಂದಿದ್ರೆ ಇವತ್ತು ಕರ್ನಾಟಕದಲ್ಲಿ ಬಡ್ದು ಬಾಯಿಗೆ ಹಾಕೊಳ್ತಿದ್ರು ಈಗ ಸರ್ಕಾರಿ ಅಧಿಕಾರಿಗಳು. ಮತ್ತೆ ನಮ್ಮ ಜನಕ್ಕೆ ಏನಂದ್ರೆ, ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಮಾತಾಡಿಸ್ಬೇಕು ಅಂದ್ರೆ ಒಂದು ಭಯ. ಅಯ್ಯೋ ಅವನು ಸಾಹೇಬ, ಫಸ್ಟ್ ನೀವೆಲ್ಲ ಹೇಳಿದ್ರೆ ಅವ್ನು ಯಾವ ಸಾಹೇಬ ಅಂತ, ಸಾಹೇಬ್ರೆ ಅನ್ನೋದು. ಕರೀಂ ಸಾಬ್ ಆಗಲಿ, ಪುಡಿ ಸಾಬ್ ಆಗಲಿ, ಬಿಳಿ ಸಾಬ್ ಆಗಲಿ, ಕರಿ ಸಾಬ್ ಆಗಲಿ, ಎಲ್ಲರೂ ಹೋಗ್ಬಿಟ್ರು ದೇಶ ಬಿಟ್ಟು.
ಇರೋರೆಲ್ಲ ಯಾವನ್ ಸಾಹೇಬ? ಆಮೇಲೆ ಇನ್ನೊಂದು ಇನ್ಮೇಲೆ ಆಪಾದನೆ ಏನು ಅಂದ್ರೆ ರವಿಕೃಷ್ಣ ರೆಡ್ಡಿ ಅವರು ತಲೆಗೆ ಟೋಪಿ ಹಾಕೊಂಡು ಕೈಗೆ ಲಾಠಿ ಹಿಡ್ಕೊಂಡು ಪಿ ಊತ್ಕೊಂಡು ಅಧಿಕಾರಶಾಹಿಯನ್ನ ಅವ್ರು ಬೆದರಿಸಕ್ ಹೊರಟಿದ್ದಾರೆ, ಪ್ರಚಾರ ತಗೊಳಕ್ ಹೊರಟಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಯಾರು? ಒಂದಷ್ಟು ಮಾಧ್ಯಮಗಳು, ಈ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು. ಅವ್ರು ಮಾಡ್ಬೋದೇನೋ, ನನಗೇನು ಅಲ್ಲಿ ತನಕ ಬಂದಿಲ್ಲ. ನಾವು ಸತ್ಯ ಮತ್ತು ಅಹಿಂಸೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಆದರ್ಶದಲ್ಲಿ ನಾನು ವೈಯಕ್ತಿಕವಾಗಿ ನಂಬಿಕೆ ಇಟ್ಟವನು. ಸೇವಾದಳ ಅನ್ನುವಂಥದ್ದು ಮೊದಲು ಲಾಠಿ ಹಿಡ್ಕೊಂಡು ಶುರುವಾದಂತಹ ಸಂಸ್ಥೆ 1921-22 ಅದನ್ನು ಸ್ಥಾಪಿಸಿದವರು ಯಾರು? ನಮ್ಮದೇ ಕರ್ನಾಟಕದ ಅವಿಭಜಿತ ಧಾರವಾಡ ಜಿಲ್ಲೆಯ, ಇವತ್ತಿನ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತಿಳುವಳ್ಳಿಯಲ್ಲಿ ಹುಟ್ಟಿದೆ, ಧಾರವಾಡದಲ್ಲಿ ಬೆಳೆದು ಓದಿ ಅಮೇರಿಕದಲ್ಲೂ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಂತಹ ನಾರಾಯಣ್ ಹರ್ಡೀಕರ್ ಅನ್ನುವಂಥವ್ರು. ಯಾಕೆ ಅವರು ಸೇವಾದಳ ಅನ್ನುವಂಥದ್ದನ್ನು ಇವತ್ತೇನು RSS ಥರದ್ದು ನೋಡ್ತೀವರಲ್ಲ, ಅದೇ ಥರದ್ದು ಸೇವಾದಳ ಅದಕ್ಕಿಂತ RSSಗಿಂತ ಮೊದಲು ಶುರುವಾಗಿದ್ದು. ಕರಿ ಪ್ಯಾಂಟೋ ಚಡ್ಡಿನೋ ಖಾದಿ ಸರಿ, ಆಮೇಲೆ ಕಾಕಿ ಶರ್ಟೇನೋ ಹಾಕ್ಕೊಂಡು ಲಾಠಿ ಹಿಡ್ಕೊಂಡು ಕಾಂಗ್ರೆಸ್ನ ಒಂದು ಅಂಗಸಂಸ್ಥೆ ಇವತ್ತಿಗೂ ಇದೆ ಸೇವಾದಳ. ಅಲ್ಲಿ ನಾಸು ಹರ್ಡೀಕರ್ ಅವರು ಬೆಳಗಾವಿ ಜಿಲ್ಲೆಯ ಘಟಪ್ರಭಾದಲ್ಲಿ ಅವರು ತೀರ್ಕೊಂಡಿದ್ದು. ಅಲ್ಲೊಂದು ಹೆಲ್ತ್ ಇನ್ಸ್ಟಿಟ್ಯೂಟ್, ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂತೇನೋ ಇದೆ, ಅಲ್ಲಿ ಅವರು ಸಮಾಧಿ ಇದೆ. ಅಲ್ಲಿ 2 ಸಲ ಅವರು MP ಆಗಿದ್ದರು, ರಾಜ್ಯಸಭಾ MP ಏನೋ ಆಗಿದ್ದರು. ಅಲ್ಲಿ ಅವ್ರದ್ದು ಸಮಾಧಿ ಇದೆ. ಇವತ್ತಿಗೂ ಅಲ್ಲಿ ಸೇವಾದಳದ ಹೆಡ್ ಆಫೀಸ್ ಅಲ್ಲೇ ಇದೆ. ಬೆಂಗಳೂರಲ್ಲಿ ಸೇವಾದಳ ಇದೆ. ಸೇವಾದಳ ಕಾಂಗ್ರೆಸ್ನ ಒಂದು ಅಂಗ ಘಟಕವಾಗಿತ್ತು. ಯಾಕೆ ಅವ್ರು ಲಾಠಿ ಹಿಡಿದ್ರು? ಅಲ್ಲ, ಈಗ ನೀವು ಲಾಠಿ ಹಿಡಿಯೋ ಪರಿಸ್ಥಿತಿಯನ್ನು ಅಲ್ಲ, ಅವ್ರು ಲಾಠಿ ಹಿಡಿದಿದ್ದು ಆವತ್ತಿಗೆ ಪೊಲೀಸು ಕಡಿಮೆ ಇದ್ರು. ಗಾಂಧಿ ಬರ್ತಾರೆ, ಜವಾಹರ್ಲಾಲ್ ನೆಹರು ಬರ್ತಾರೆ, ಸ್ವಾತಂತ್ರ್ಯ ಹೋರಾಟದ ಕಾರ್ಯಕ್ರಮಗಳಿದೆ ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆವತ್ತಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ತಾವು ಸ್ವಯಂ ಪ್ರೇರಿತವಾಗಿ ಬರ್ತಾಯಿದ್ರು. ಅಲ್ಲೊಂದು ರಕ್ಷಣೆಗೆ ಅಂತ ಆಗಲಿ, ಒಂದು ವ್ಯವಸ್ಥೆಗೆ ಅಂತ ಆಗಲಿ ಪೊಲೀಸು ಇನ್ನೊಂದು ಇಲ್ಲದೆ ಇದ್ದಾಗ ಕಾಂಗ್ರೆಸ್ನ ಸ್ವಯಂ ಸೇವಕರನ್ನೇ ಸೇವಾದಳ ಅಂತ ಒಂದು ತಂಡ ಕಟ್ಟಿದ್ರು. ಸೇವಾದಳದ ಮೊದಲ ಅಧ್ಯಕ್ಷರು ನನಗೆ ಅನ್ನಿಸ್ದಾಗೆ ಜವಾಹರ್ಲಾಲ್ ನೆಹರು, ಕಟ್ಟಿದ್ದು ಹರ್ಡೀಕರ್ ಅವರು. ಸೊ ಹಾಗಾಗಿ ನಾವು ಅವತ್ತು ಒಂದು ರಕ್ಷಣೆಗೆ, ಒಂದು ವ್ಯವಸ್ಥೆಗೆ ಆವತ್ತೇ ಒಂದು ದಳ ಕಟ್ಟಿದ್ರು. ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸರ್ಕಾರಿ ಕಚೇರಿಗೋ ಇನ್ನೊಂದು ಕಡೆಗೋ ಹೋದಾಗ, ಅಥವಾ ಪೊಲೀಸರ ಯಾವುದೋ ಒಂದು ಚುನಾವಣೆಯಲ್ಲೋ ಇನ್ನೊಂದು ಸಂದರ್ಭದಲ್ಲಿ ಅಕ್ರಮಗಳನ್ನ ಪ್ರಶ್ನೆ ಮಾಡುವಾಗ ಪೊಲೀಸರು ಕರೆದ್ರೆ ಪೊಲೀಸರು ಬರೋದಿಲ್ಲ. ಬಂದರೂ ನಮ್ಮ ಮೇಲೇ ಕೇಸ್ ಹಾಕ್ತಾರೆ. ಯಾಕಂದರೆ ಅವನು ನಮ್ಮ ಎದುರು ಪಾರ್ಟಿಯವನು ಭಾಳ ಬಲಿಷ್ಠ ಇದ್ದಾನೆ, ರೌಡಿ ಇದ್ದಾನೆ, ಮತ್ತು ಆಡಳಿತ ಪಕ್ಷದಲ್ಲಿದ್ದಾರೆ. ಇವತ್ತು ನಾವು ನಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಬೇಕಲ್ವಾ, ಅಕ್ರಮವನ್ನು ನಿಲ್ಲಿಸಬೇಕಲ್ವಾ? ನಾವು ಇನ್ನೂ ಲಾಠಿ ಈಗ ಹಿಡಿತಾ ಇದ್ದೀವಿ. ಮೊನ್ನೆ ಚುನಾವಣೆ ಆದಮೇಲೆ ನಾನು ಹೇಳಿದ್ದೀನಿ, ಜನವರಿ 26ಕ್ಕೆ, ಈ 2022 ಜನವರಿ 26 ಹೇಳಿದ್ದೀನಿ, ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಠಿ ಅಂತ. ನಾವು ಮುಂದಕ್ಕೆ ಅಕ್ರಮಗಳನ್ನು ನಿಲ್ಲಿಸಲಿಲ್ಲ ಅಂದರೆ ಅಧಿಕಾರಿಗಳು ನಿಲ್ಲಿಸ್ತಾ ಇಲ್ಲ, ಪೊಲೀಸರು ನಿಲ್ಲಿಸ್ತಾ ಇಲ್ಲ. ಇದು ಒಂದು ರೀತಿ ನೈತಿಕ ಪೊಲೀಸ್ ರೂಪ ಪಡ್ಕೊಳುತ್ತಾ? ಹೇಗೆ ಆಗ್ಲಿ ಬಿಡಿ, ಯಾಕೆ ಸಿಟಿಸನ್ ಡಿಪಾರ್ಟ್ಮೆಂಟ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಡ್ಕೊಳ್ತಾರೆ. ಏನ್ ಮಾಡ್ತಿದ್ದಾರೆ? ಏನು ಭ್ರಷ್ಟಾಚಾರ ನೋಡ್ತಿದೀವಲ್ಲ, ಅವ್ರು ನೋಡ್ಕೊಳ್ತಾರೆ. ನೀವ್ ಯಾಕೆ ಮಾಡ್ತೀರಾ ಕೆಲಸ? ನಮ್ಮ ಕೂಲಿಗಳು, ನಮ್ಮ ಸಂಬಳದಲ್ಲಿ ಬದುಕ್ತಿರುವಂಥ ಕೂಲಿಗಳು, ಅವರು ನಮ್ಮ ಕೂಲಿಗಳು ಇವತ್ತು ಕೆಲಸ ಮಾಡದೆ ಅಧರ್ಮ ಮಾಡ್ತಿರುವಾಗ ನಾವು ಅಕ್ರಮವನ್ನು ನಿಲ್ಲಿಸಬೇಕು, ನಾವೇ ಹಿಡಿಬೇಕು. ಒಂದು ಲೇಪ್ ಆಗ್ತಾ ಇದೆ ಸುರೇಶ್, ನೀವು ಅಲ್ಲೊಂದು ಕಳ್ತನ ಆಗ್ತಾ ಇದೆ, ರೇಪ್ ಆಗ್ತಾ ಇದೆ, ನೀವು ಪೊಲೀಸರು ಬರೋ ತನಕ ಕಾಯ್ಬೇಕಾ? ಯಾಕೆ ರೇಪ್ ಮಾಡ್ತಿರೋ ಅನ್ನೋ ಬಗ್ಗೆ ನೀವು ಯಾಕೋ ಮಾಡ್ತಿದ್ಯಾ, ಬಿಡೋ ಕೈ ಮನಭಂಗ ಯಾಕೋ ಮಾಡ್ತಿದ್ಯಾ ಅಂತಿರೋ ಇಲ್ವಾ? ಕರೆಕ್ಟ್ ಅಂತಿರೋ ಇಲ್ವಾ? ನೀವು ಅಂತೀರ ಅಂದ್ಕೊಳ್ತೀನಿ. ನೀವು ಅನ್ನಲ್ಲ, ಅಯ್ಯೋ ಅವ್ನು ಕಳ್ತನ ಮಾಡ್ತೀರಿ, ಅವ್ನು ರೇಪ್ ಮಾಡ್ತಾರೆ, ನನಗೇನು ಸಂಬಂಧ ಇಲ್ಲಪ್ಪ, ನೀವು ಅಂತೀರ ಪೊಲೀಸರು ಕಾಡ್ತೀನಿ ನಾನು ಅಂದರೆ ನನಗೇನು ಸಮಸ್ಯೆ ಇಲ್ಲ. ನಾನೇನು ಮಾಡ್ತೀನಿ, ನನ್ನ ಕೈಲಾದಷ್ಟು ನಾನು ಹೋಗಿ ಹಿಡಿತೀನಿ, ನಿಲ್ಲಿಸ್ತೀನಿ, ಅವ್ನು ಹಿಡ್ಕೊಳ್ತೀನಿ, ಅವ್ನು ಹೆಡೆಮುರಿ ಕಟ್ತೀನಿ, ನನ್ನ ಕೈಲಿ ಸಾಧ್ಯ ಆಯಿತು ಅಂದರೆ ಆಮೇಲೆ ಪೊಲೀಸರು ಕರೆ ಮಾಡ್ತೀನಿ. ಯಾಕೆ ಗೊತ್ತಾ? ಪೊಲೀಸರು ಕರೆ ಮಾಡ್ತಾರೆ, ಇಲ್ಲೇ ಕಳ್ಳತನ ಅಥವಾ ರೇಪು, ಮಾನಭಂಗ ಅನ್ನುವಂಥದ್ದು ಕಂಟಿನ್ಯೂ ಆಗ್ತಾ ಇರುತ್ತೆ. ಇದಕ್ಕೆ ಸಮಾಜದಲ್ಲಿ ನಮ್ಮ ಇದರಲ್ಲಿ ಸಿಟಿಸನ್ಸ್ ಅರೆಸ್ಟ್ ಅಂತ ಒಂದಿದೆ. ಯಾವುದೇ ಅಕ್ರಮವನ್ನು ನಿಲ್ಲಿಸೋದಕ್ಕೆ ಪೊಲೀಸರ ತನಕ ಕಾಯಬೇಕಾಗಿಲ್ಲ. ಒಬ್ಬ ಕಳ್ಳತನ ಮಾಡ್ತಾ ಇದ್ರೆ ಅಂದರೆ ನೀವು ಅವನ್ನ ಪ್ರಾಣ ಕೊಲ್ಲಬಾರ್ದು, ನೀವೇ ಕಾನೂನು ಕೈಗೆ ತಗೊಂಡು ಅವನಿಗೆ ಶಿಕ್ಷೆ ಕೊಡಬಾರ್ದು. ಶಿಕ್ಷೆ ಎಲ್ಲಿ ಕೊಡಬೇಕು? ಇವತ್ತು ಎನ್ಕೌಂಟರ್ ಮಾಡ್ತಾ ಇದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಬಳಸ್ಕೊಂಡು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಯೋಗ್ಯತೆ ಇಲ್ಲದ ನಮ್ಮ ರಾಜಕಾರಣ ಮತ್ತು ಪೊಲೀಸ್ ವ್ಯವಸ್ಥೆ ಯಾವನೋ ಒಬ್ಬ ಕಡು ನೀಚನನ್ನು, ರಾಕ್ಷಸ ಮನಸ್ಥಿತಿಯ ಅತ್ಯಾಚಾರಿಗಳನ್ನು ಎನ್ಕೌಂಟರ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದೋ ಒಂದು ಸುಮ್ಮನೆ ಕೈಲಾಗದವರು, ವ್ಯವಸ್ಥೆಯ ಬಗ್ಗೆ ನಂಬಿಕೆ ಕಳ್ಕೊಂಡಿರುವಂಥವ್ರು ಮಾತ್ರ ಯಾವುದು ಎನ್ಕೌಂಟರ್ನ ಬೆಂಬಲಿಸ್ಬೋದು ಅಥವಾ ಎನ್ಕೌಂಟರ್ ಮಾಡ್ಬೋದು. ಯಾವತ್ತು ವಾಟ್ ವಿಲ್ ಬಿ ದ ಡಿಟರೆಂಟ್? ಕಾನೂನು ತನ್ನ ಕೆಲಸ ಮಾಡುತ್ತೆ, ದೊಡ್ಡವರು ಚಿಕ್ಕವರು ಅಂತ ನೋಡೋದಿಲ್ಲ. ಕಾನೂನು ತನ್ನ ಕೆಲಸ ಮಾಡುತ್ತೆ ಮತ್ತು ಶಿಕ್ಷೆ ಇದೇ ಜನ್ಮದಲ್ಲೇ ಆಗುತ್ತೆ ಅಂತ ಆದಾಗ ಅದು ದಟ್ ವಿಲ್ ಬಿಕಮ್ ಎ ಡಿಟರೆಂಟ್. ಅಂದರೆ ಜನರಿಗೆ ಅಂಥ ಕೆಲಸ ಮಾಡೋದಕ್ಕೆ ಅಧೈರ್ಯವನ್ನು ಕೊಡುವಂತಹ ಸಂಗತಿ ಆಗುತ್ತೆ. ಅದು ಇವತ್ತೆಲ್ಲ ಆಗ್ತಿದೆ. ಇವತ್ತು ಏನು ಜಸ್ಟಿಸ್ ಅಂದರೆ ಯಾವನು ಬೇಕಾದರೂ ಕೊಲ್ಲಬಹುದಾದಂಥ ಎನ್ಕೌಂಟರ್ ಅನ್ನುವಂಥರಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ನಾವು ಲಾಠಿ
ಚುನಾವಣೆ ನಮ್ಗೆ ಗೊತ್ತಿದೆ. ಅಲ್ಲಿ ನಾವು ಮೊನ್ನೆ ಶಿಗ್ಗಾವಲ್ಲಿ ನಾನೇ ಎಲೆಕ್ಷನ್ ನಿಂತಿದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯ ಭಂಟ ಒಬ್ಬ, ಅವನ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಆಗಿತ್ತು. ಅವನ ಮನೆಯಿಂದ ಸಾಗಿಸ್ತಾ ಇದ್ರು. ಕಾರಲ್ಲಿ ಸಾಗಿಸೋವಾಗ ನಮ್ಮವ್ರ ಕಣ್ಣಿಗೆ ಬಿದ್ದರು, ನಮ್ಮವ್ರು ಅಡ್ಡ ಹಾಕಿದ್ರು, ಒಬ್ಬರನ್ನ ಕಾರ್ ನಮ್ಮವ್ರ ಮೇಲೆ ಹತ್ತಿಸ್ಕೊಂಡು ಹೋದ್ರು. ಮತ್ತೆ ಅವರೆಲ್ಲ ನೂರಾರು ಸಂಖ್ಯೆಯಲ್ಲಿ ಬಂದರು. ನಾವು ಅಲ್ಲೇ ನಿಂತ್ಕೊಂಡು ನಮ್ಮವ್ರು ವಿಡಿಯೋ ಮಾಡಿಕೊಂಡು ಪೊಲೀಸರಿಗೆ ಕರೆ ಮಾಡ್ತಾ ಇದ್ರೆ ಪೊಲೀಸರು ಬಂದು ಏನು ಕಿತ್ತುಗುಡ್ಡೆ ಹಾಕಿದ್ರು. ಇವತ್ತಲ್ಲಿ ಕೇಸ್ ಆಯಿತು, AC ಕೇಸ್ ಮಾಡಿದ್ದಾನೆ ಅವನ ಮೇಲೆ. ಏನು ವಿಚಾರಣೆ ಆಗಿದೆ? 3-4 ಲಕ್ಷ ರೂಪಾಯಿ ಸುಮ್ಮನೆ ನನಗೆ ಅಲ್ಲಿ ದುಡ್ಡು ತಗೊಂಡು ಹೋದವನೇ ಒಬ್ಬ ಹೇಳೋದ ನನಗೆ. ಆಮೇಲೆ ಸರ್ ನಾನು ಅವ್ರ ಮೇಲೆ ಒಬ್ಬ ಡ್ರೈವರ್ ಸರ್, ನನಗೆ ಇಷ್ಟು ದುಡ್ಡು ಬಂತು, ನಾನು ಅಲ್ಲಿ ಮುಂದೆ ಗಲಾಟೆ ಆಗ್ತಿದ್ದಾಗ ನಾನು ಹಿಂದ್ಗಡೆ ಬ್ಯಾಗನ್ನು ತಗೊಂಡು ಹೋದೆ ಸರ್ ಅಂತಾನೆ. ಕೋಟ್ಯಾಂತರ ರೂಪಾಯಿ ದುಡ್ಡಿತ್ತು ಅವನ ಮನೆಯಲ್ಲಿ. ಪೊಲೀಸರು ಬಂದು ಕೊನೆಗೆ ನಮ್ಮ ಒತ್ತಡ ತಾಳಲಾರದೆ ಮನೆಗೆ ಹೋಗಿ ತಪಾಸಣೆ ಮಾಡಿದ್ರು. ತಪಾಸಣೆ ಮಾಡಿ ಒಂದಷ್ಟು ಅನ್ಅಕೌಂಟೆಡ್ ದುಡ್ಡು ಸಿಕ್ತು. ಎಷ್ಟು ಕೋಟಿ ರೂಪಾಯಿ ದುಡ್ಡು ಇಲ್ಲಿ ತನಕ ಸೀಸ್ ಆಗಿಲ್ಲ. ಪ್ರತಿ ಚುನಾವಣೆಯಲ್ಲೂ 100-200 ಕೋಟಿ ರೂಪಾಯಿ ನೀವು ನೋಡ್ತಿರಲ್ವಾ. ಅಲ್ಲಿ ಸೀರೆಗಳು ಸೀಸ್ ಆದವು, ಇಲ್ಲಿ ಕುಕ್ಕರ್ಗಳು ಸೀಸ್ ಆದವು, ಇಲ್ಲಿ ಹಣ ಸೀಸ್ ಆಯಿತು, ಅನ್ಅಕೌಂಟೆಡ್ ಮನಿ ಎಲ್ಲಿ ಹೋಯ್ತು ಆ ಪ್ರಕರಣಗಳೆಲ್ಲ. ಈ ಹೊತ್ತಿಗೆ ಒಂದು ಪ್ರಕರಣದಲ್ಲಿ ಅಕ್ರಮವಾಗಿ ಹಣ ಸಾಗಣೆ ಮಾಡ್ತಿದ್ದ, ಅಕ್ರಮವಾಗಿ ಏನು ಜನರಿಗೆ ಹಂಚೋದಕ್ಕೆ ಸಾಗಣೆ ಮಾಡ್ತಿದ್ದಂತಹ ಪ್ರಕರಣ ಯಾವತ್ತಾದ್ರೂ ಗುರಿ ಮುಟ್ಟಿರೋದು ಸಿಕ್ಕಿ ನೋಡಿರ್ತೀರಾ? ಅದಕ್ಕೆ ನಾವೇನು ಹೇಳ್ತೀವಿ, ಇನ್ನು ಮುಂದಕ್ಕೆ ಚುನಾವಣೆಗಳಲ್ಲಿ ಯಾವನ ಅಕ್ರಮ ಮಾಡೋದಕ್ಕೆ ಬರ್ತಾನೋ, ಹಣ ಹಂಚೋದಿಕ್ಕೆ ಅಥವಾ ಇದು ಏನು ನಿಕ್ಕರು ತಗೊಂಡು ಬರ್ತಾನೋ ಅಂಥವ್ನು ಸಿಕ್ಕಿದ್ರೆ ಮೊದಲು ಆಸ್ತಿ ನಾಶ ಮಾಡಿ. ಅಂದರೆ ಆ ಗಾಡಿನ ಎತ್ತಿಬಿಡಿ. 4 ಜನ ಸೇರಿಕೊಂಡ್ರೆ ಗಾಡೀಲಿ ಒಳಗಡೆ ಕರೀರಿ, ಆ ಕಡೆ ಈ ಕಡೆ 4-5 ಜನ ಸೇರ್ಕೊಂಡು ಎತ್ತು ದಬ್ಬಿ ಆ ಗಾಡಿ ಪುಡಿ ಮಾಡಿ. ಆಸ್ತಿ ನಾಶ, ಪ್ರೈವೇಟ್ ಪ್ರಾಪರ್ಟಿ, ಗೌರ್ಮೆಂಟ್ದಲ್ಲ. ಅದೇ ನಮ್ಮ ಸಾಕ್ಷಿ. ಯಾಕಂದ್ರೆ ಕಾರ್ನ ಬಿಟ್ಟರೆ ಅವ್ನು ಕಾರ್ ತಗೊಂಡು ಹೋಗ್ಬಿಡ್ತಾನೆ. ಮೊನ್ನೆ ಇಲ್ಲ ಚಂದಾಪುರ, ನಮ್ಮ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ನಮ್ಮದೇ ಊರಿನಲ್ಲಿ ಲಕ್ಷಾಂತರ ರೂಪಾಯಿ ಕಾರಿನ ಸೀಟಲ್ಲಿದೆ. ನಮ್ಮವ್ರು ಹೋಗಿ ಹಾಕಿದ್ರೆ ಎಲ್ಲ ಬಂದು ಒಂದು 45 ಜನ ಗುಂಪು ಸೇರ್ಕೊಂಡು BJP ಎಲ್ಲ ತಳ್ಳಿ ಕಾರ್ ತಗೊಂಡು ಹೋಗ್ಬಿಟ್ರು. ಕಂಪ್ಲೇಂಟ್ ಕೊಡೋ ಅಷ್ಟೊತ್ತಿಗೆ ಎಲ್ಲಿರ್ತಾರೆ? ಅದಕ್ಕೆ ಜನ ಒಟ್ಟಾಗಿ ನೀವು ಮೊದಲು ಅದ್ರ ಗಾಜು ಪುಡಿ ಮಾಡಿ, ಚಕ್ರ ಇದು ಗಾಡಿ ತೆಗೀರಿ, ಯಾರನ್ನೂ ಹೊಡಿಬೇಡಿ, ಎಲ್ಲ ವಿಡಿಯೋ ಮಾಡ್ಕೊಳ್ಳಿ. ನೀವು ಮಾಡಿದ್ದೀನು ಆಸ್ತಿ ನಾಶ. ಕಾರ್ ಇನ್ಶೂರೆನ್ಸ್ ಇರುತ್ತೆ, ಅಕಸ್ಮಾತ್ ನಮ್ಮ ಕಡೆಯಿಂದ $1 ಲಕ್ಷ ಬೇಕಾದ್ರೆ ದಂಡ ಕಟ್ಟೋಣ. ಏನೀಗ ಓಡೋಗಿದ್ದು ಏನಾಗುತ್ತೆ? ಸರ್ಕಾರ ಫೈನ್ ಹಾಕುತ್ತೆ ತಾನೇ. ಸೊ ಇವತ್ತು ನಾನು ನಿಮ್ಮನ್ನು ಹೊಡಿತೀನಿ ಅಂದ್ಕೊಳ್ಳಿ, ಇಲ್ಲಿ ಸ್ಟುಡಿಯೋದಲ್ಲಿ ಚೆನ್ನಾಗಿ ಹೊಡೆದಾಕ್ಬಿಟ್ಟೆ, ರಕ್ತ ಬಂದಿಲ್ಲ, ಮಾರಣಾಂತಿಕ ಅಪಾಯ ಇಲ್ಲ, ಏನು ಅಟೆಂಪ್ಟ್ ಟು ಮರ್ಡರ್ ಥರ ಕೇಸ್ ಅಲ್ಲ. ಯಾಕಂದರೆ ನಾನೆಲ್ಲೂ ನಿಮ್ಗೆ ಗಾಯ ಬರೋಂಗೆ ಹೊಡೆದಿಲ್ಲ, ಸುಮ್ಮನೆ ಹೊಡೆದ್ಬಿಟ್ಟಿದ್ದೀನಿ. ನಾನು ನೀವು ಗಲಾಟೆ ಬಿದ್ದಾಗ ನನ್ನ ದೇಹದ ಆಕಾರ ನಿಮಗಿಂತ ಒಂದು ಸ್ವಲ್ಪ 15 kg ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೆಚ್ಚು ಗಾಯ ನಿಮಗೆ ಆಗ್ಬೋದು, ಅಥವಾ ನೀವು ಬೇರೆ ಥರಕ್ಕೆ ಸದೃಢರಾಗಿದ್ದರೆ ನನಗೂ ಗಾಯ ಆಗ್ಬೋದು, ನನಗೆ ಮೂತಿ ಗೀತಿ ಹೊಡಿಬೋದು, ಎಲ್ಲ ಸಣ್ಣ ಪುಟ್ಟ ರಕ್ತ ಬರ್ಬೋದು. ನಾನೇ ಹೋಗಿ ನಿಮ್ಮ ಮೇಲೆ, ನೀವೇ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಸ್ಟೇಷನ್ ಬೇಲ್ ಮಾತ್ರ. ಪೊಲೀಸರು ಬಂದು ಅರೆಸ್ಟ್ ಮಾಡ್ಬೋದು, FIR ಆದರೆ ನಮ್ಮ ಪುಣ್ಯಕ್ಕೆ. ನಾನೇ ನಿಮ್ಮನ್ನು ಹೊಡೆದ್ಬಿಟ್ಟೆ ಅಂದರೆ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದೀನಿ ಅಂದ್ರೂ ನೀವು ಕಂಪ್ಲೇಂಟ್ ಕೊಟ್ಟರು FIR ಆಗೋ ಡೌಟ್. ಯಾಕಂದರೆ ಪೊಲೀಸರಿಗೆ ಇರೋ ಲಾಭ ಇಲ್ವಲ್ಲ. ಆದ್ರೂ ಈ ಗಲಾಟೆ ಇದಕ್ಕೆ ಅಟೆಂಪ್ಟ್ ಟು ಮರ್ಡರ್ ಸೆಕ್ಷನ್ ಹಾಕಲಿಲ್ಲ ಅಂದರೆ ಸ್ಟೇಷನ್ ಬೇಲು, ಏನೂ ಆಗೋದಿಲ್ಲ ಕೇಸ್. ಹಾಗಾಗಿ ನಾವು ಅಂಥ ಕಡೆಗಳಲ್ಲಿ ಲಾಠಿ ಇಟ್ಕೊಂಡಿರೋದು ಏನಕ್ಕೆ? ಸತ್ಯ ನ್ಯಾಯಕ್ಕಾಗಿ. ಶಸ್ತ್ರ ಯಾಕೆ ಹಿಡಿತಾರೆ? ಒಂದು ಅಧಿಕಾರಕ್ಕಾಗಿ, ಇಲ್ಲ ಲಾಭಕ್ಕಾಗಿ, ಇಲ್ಲ ಅನ್ಯಾಯವನ್ನು ವಿರೋಧಿಸೋದಕ್ಕಾಗಿ ಅಲ್ವಾ? ಯಾವ ಕಾರಣಕ್ಕಾಗಿ ಹಿಡಿತಿದ್ದೀವಿ ಅಂತ. ನ್ಯಾಯದಂಡವನ್ನು, ಧರ್ಮದಂಡವನ್ನು ಯಾವಾಗಲೂ ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಹಿಡಿಬೇಕು. ಇವತ್ತು ನನಗಂತೂ ನಾನು ಮೊನ್ನೆ ಬರೆದಿದ್ದೆ, ನೀವು ನೋಡಿರ್ಬೇಕು, 4-5 ವರ್ಷಗಳಿಂದ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಾವು ಕೊಟ್ಟಂತಹ ದೂರುಗಳಲ್ಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸೇರಿದಂತೆ ನಾನು ಸೇರಿದಂತೆ ಕೊಟ್ಟಂಥ ದೂರುಗಳಲ್ಲಿ ಇಲ್ಲಿ ತನಕ ನ್ಯಾಯ ಕೊಡಿಸಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ನಮಗಿಲ್ಲ. ಎಷ್ಟು ದೂರುಗಳು ಕೊಟ್ಟಿದ್ದೀವಿ. ನಮ್ಮ ಮೇಲೆ ಬಂದಿರೋ ದೂರುಗಳಲ್ಲಿ ನಾವು ಅಲ್ದಾಡ್ತಿದ್ದೀವಿ. ನಾವು ಕೊಟ್ಟಿರೋ ದೂರುಗಳಿಗೆ ಅಯೋಗ್ಯರು, ನೀಚರು, ಹಲ್ಕಾಗಳು NCR ಕೂಡ ಹಾಕೋದಿಲ್ಲ, ಕೇಸೇ ತಗೊಳ್ಳೋದಿಲ್ಲ. ಮತ್ತು ಹಿಂಗೆ ಹೋರಾಟ ಮಾಡ್ತೀರಾ? ಆಗಲೇ ನಾನು ಹೇಳ್ದಂಗೆ ಸಿಟಿಸನ್ಸ್ ಅರೆಸ್ಟು, ರಾಜ್ಯ, ಈ ಪೊಲೀಸರು, ಅಧಿಕಾರಿಗಳು, ನ್ಯಾಯಾಂಗ ನಮಗೆ ನ್ಯಾಯ ಕೊಡದೇ ಇರುವಂಥ ಸಂದರ್ಭದಲ್ಲಿ ಹೇಗೆ ಫೈಟ್ ಮಾಡ್ತೀರಾ? ನೀವು ಅಧಿಕಾರಿಶಾಹಿ ವಿರುದ್ಧ ತಿರುಗಿ ಬೀಳ್ತೀರಿ, ಆದರೆ ಪೊಲೀಸ್ನವರು ಇನ್ಯಾರ್ದೋ ಆದೇಶವನ್ನು ಕಾಯಬೇಕಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ನೀವು ಅರ್ಥ ಮಾಡ್ಕೊಳ್ಳೋ ದರ್ದು ನನಗೇನಿದೆ? ಸಂಬಳ ತಗೊಳ್ತಿರೋ ನಾನು ಸಂವಿಧಾನದ ಮೇಲೆ ಆಣೆ ಇಟ್ಟು ನಾನು ಈ ರಾಜ್ಯದ, ದೇಶದ ಸಾರ್ವಭೌಮತೆಯನ್ನು ಕಾಪಾಡ್ತೀನಿ, ಸಂವಿಧಾನದ ಅನುಸಾರವಾಗಿ ಕೆಲಸ ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ಏನು 50,000 ಲಕ್ಷ ರೂಪಾಯಿ ಸಂಬಳ ತಗೊಳ್ತಿರೋ ಕುನ್ನಿ ಯಾವುದು? ಯಾಕೆ ನಾವು ಅವರನ್ನು ಪ್ರಶ್ನೆ ಮಾಡಬಾರ್ದು? ಇದೇ ಗತ್ತಲ್ಲೇ ಒಬ್ಬ ಶಾಸಕನನ್ನೋ, ಒಬ್ಬ ಸಚಿವನನ್ನೋ, ಮುಖ್ಯಮಂತ್ರಿಯನ್ನೋ ಪ್ರಶ್ನೆ ಮಾಡಿ ಸ್ವಾಮಿ, ಅವ್ರು ಸಿಗದೇ ಇಲ್ವ ನಿಮ್ ಕೈಗೆ? ಹೌದು, ಸಿಗಲ್ಲ. ಪರಮ ನೀಚ ಅಯೋಗ್ಯರು ಇವತ್ತು ಆ ಪ್ರಶ್ನೆ ಕೇಳುವಂತಹ ಹಲ್ಕಾಗಳೇನೆ ನಾವು ಯಾವನ ವಿರುದ್ಧ ಹೋಗಿ ಹೋರಾಟ ಮಾಡ್ತಿದ್ದೀವೋ ಅವನಿಗೆ ಅವನ ಹಣ ತಗೊಂಡು ಹೆಂಡ ಕುಡಿದು ಜಾತಿ ನೋಡ್ಕೊಂಡು ಗೆಲ್ಲಿಸ್ತಿರೋವಾಗ ನಾವು ಹೆಂಗೆ ಬೆಂಬಲಿಸೋದು? ಬನ್ನಿ, ಯಾರ್ಯಾರು ಅಂತಿದಾರಲ್ವಾ ಬರಲಿ ನಮ್ಮ ಜೊತೆಗೆ. ನಾವು ನೋಡಿ, 4 ವರ್ಷದಿಂದ 2021ರಲ್ಲಿ BJP ಸರ್ಕಾರದಲ್ಲಿ ಅಬಕಾರಿ ಸಚಿವ ಆಗಿದ್ದಂತಹ ಗೋಪಾಲಯ್ಯನ ಮೇಲೆ ನಾವು ಕೇಸ್ ಹಾಕಿದ್ವಿ, ACBನಲ್ಲಿ ದೂರು ದಾಖಲಿಸಿದ್ವಿ.
ನೆನ್ನೆಗೆ ಸರಿಯಾಗಿ 1 ವರ್ಷ. ಇವತ್ತಿನ ನನ್ನ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಕಾಮೆಂಟ್ ಹಾಕಿದ್ದೀನಿ, ಸರಿಯಾಗಿ 2021 ಇವತ್ತಿನ ಮಾಧ್ಯಮದಲ್ಲಿ 2021 ಜೂನ್ 24 ಮಾಧ್ಯಮಗಳಲ್ಲಿ ವರದಿಯಾಗಿದೆ ನಾವು ಹಾಕಿರೋ ಪ್ರಕರಣ. ಎಲ್ಲಿಗೋಗಿದೆ? ಅದೇ ಗೋಪಾಲಯ್ಯ ಮತ್ತೆ ಶಾಸಕನಾಗಬಹುದು, ಮತ್ತೆ ಮಿನಿಸ್ಟ್ರು ಆಗಬಹುದು, ಇವತ್ತು ತಿಮ್ಮಾಪುರ ಅನ್ನೋರು ಆಗ್ಬೋದು. ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಂಥ ಯಡಿಯೂರಪ್ಪ MLA ಮಾಡ್ತೀರಾ, ಮಿನಿಸ್ಟ್ರು ಮಾಡ್ತೀರಾ. DK ಶಿವಕುಮಾರ್ ರಾಜ್ಯದ ಅತ್ಯಂತ ಕಡುಭ್ರಷ್ಟರಲ್ಲಿ ಒಬ್ಬರು ಅವ್ರು ಮಾಡ್ತೀರಾ. ಸಿದ್ದರಾಮಯ್ಯ ಅಂತ ಕಡುಭ್ರಷ್ಟರನ್ನ ಮಾಡ್ತೀರಾ. ಕುಮಾರಸ್ವಾಮಿ ಅಂತ ಮಾಡ್ತೀರಾ. ನಾವು ಅವ್ರ ವಿರುದ್ಧ ಹೋಗಿ ಹೋರಾಟ ಮಾಡಿದ್ರೆ, ನಾವು ಅವ್ರ ಮೇಲೆ ಕಾನೂನಾತ್ಮಕ ಹೋರಾಟ ಮಾಡ್ಬೋದು. ಅದೇ ಬೀದಿಯಲ್ಲಿ ಮಾಡಿದ್ರೆ ಬಿಡ್ತೀರಾ ನೀವು? ಜಾತಿಯವನು ಈಗ ನೋಡಿ ಒಂದು ವಿಚಾರ, ನಮ್ಮಲ್ಲಿ ಜಾತಿ ಅನ್ನೋದು ಈ ಪ್ರಶ್ನೆ ಕೇಳ್ತಿರೋಂಥವ್ರಲ್ಲಿ ಎಷ್ಟು ಜನಕ್ಕಿದೆ. ನಮ್ಮ ಪಕ್ಷದಲ್ಲಂತೂ ನಾವು ಭಾಳ ಸಂತೋಷವಾಗಿದ್ದೀವಿ, ಖುಷಿಯಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಜಾತಿ ಕುಲ ಮತ ಭೇದ ಯಾವ ವಿಚಾರಕ್ಕೂ ಮಾಡೋದಿಲ್ಲ ನಾವು. ಆದರೆ ಇವತ್ತು ಕುಮಾರಸ್ವಾಮಿ ವಿರುದ್ಧ ನೀವು ಒಂದು ಆರೋಪ ಮಾಡಿ ಒಂದು ಪರ್ಟಿಕ್ಯುಲರ್ ಜಾತಿಯವರೆಲ್ಲ ಬಂದುಬಿಡ್ತಾರೆ. ಸಿದ್ದರಾಮಯ್ಯನ ವಿರುದ್ಧ ಆರೋಪ ಮಾಡಿ ಒಂದು ಪರ್ಟಿಕ್ಯುಲರ್ ಜಾತಿಯವರೆಲ್ಲ ಬಂದು ನಿಮ್ಮನ್ನು ಆನ್ಲೈನಲ್ಲಿ ಬೈಯೋದಕ್ಕೆ ಶುರು ಮಾಡ್ತಾರೆ. ಯಡಿಯೂರಪ್ಪನ ವಿರುದ್ಧ ಪ್ರಶ್ನೆ ಮಾಡಿ ಮಾತಾಡಿ ಒಂದು ಪರ್ಟಿಕ್ಯುಲರ್ ಜಾತಿಯವರೆಲ್ಲ ಬಂದು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಅಥವಾ ನಿಮ್ಮನ್ನು ಮಾಡೋದಕ್ಕೆ ಮಾಡ್ತಾರೆ. ನೀವು ಮಾಡಿದ್ರೆ ತಪ್ಪು, ನನ್ನ ಜಾತಿಯನ್ನು ಮಾಡಿದ್ರೆ ಮಾತ್ರ ತಪ್ಪಲ್ಲ. ಇವತ್ತು ಸಮಾಜದಲ್ಲಿ ಆ ಮಟ್ಟಕ್ಕೆ ಅಪ್ರಾಮಾಣಿಕತೆ ಇದೆ. ಹಾಗಾಗಿ ನಾವು ಒಂದು ಬಲವನ್ನು ಪಡ್ಕೊಳ್ತಾ ಇದ್ವಿ. ಜನರನ್ನ ಆದಷ್ಟು ಜಾತಿಯಿಂದ, ಮತಗಳ ಕಪಿಮುಷ್ಟಿಯಿಂದ, ಅವೈಚಾರಿಕತೆಯಿಂದ, ಅಜ್ಞಾನದಿಂದ, ಅಸತ್ಯದಿಂದ ಹೊರಗೆ ತಂದು ಪ್ರಾಮಾಣಿಕವಾಗಿರುವಂಥ ಒಂದು ಹೋರಾಟದ ಗುಂಪನ್ನು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಆಗ ಇದಕ್ಕೆ ಬೆಂಬಲ ಬರುತ್ತೆ ಅಂದಾಗ ನಾನು ಕರ್ನಾಟಕದಲ್ಲಿ ನೀವು ನೋಡಿ, ಜನಾರ್ದನ್ ರೆಡ್ಡಿ ಅನ್ನುವಂತಹ ತಿರುಪತಿ ತಿಮ್ಮಪ್ಪನಿಗೆ 40 ಕೋಟಿ ರೂಪಾಯಿ ಟೋಪಿ ಇಟ್ಟಂಥ ವ್ಯಕ್ತಿ ಹೋಗಿ ಗಂಗಾವತಿ ಅನ್ನುವಂಥ ತನ್ನದಲ್ಲದ ಊರಿನಲ್ಲಿ ಗೆಲ್ತಾನೆ ಅಂದರೆ ಜನ ಇನ್ಯಾವ ಮಟ್ಟಕ್ಕೆ ಭ್ರಷ್ಟರಾಗಿರಬಹುದು ಯೋಚನೆ ಮಾಡಿ. ಗಂಗಾವತಿಗೂ ಜನಾರ್ದನ್ ರೆಡ್ಡಿಗೂ ಏನು ಸಂಬಂಧ? ಮತ್ತು ಜನಾರ್ದನ್ ರೆಡ್ಡಿ ತರದವರು, ಶಿವಕುಮಾರ್ ತರದವರು, ಕುಮಾರಸ್ವಾಮಿ ತರದವರು, ಯಡಿಯೂರಪ್ಪನ ತರದವರು ಅಪ್ಪನ ಸಹಿಯನ್ನು ಮಗನೇ ಸೈನ್ ಮಾಡಿ ಅಪ್ಪನಿಗೆ ಜೈಲಿಗೆ ಹೋಗೋದಕ್ಕೆ ಕಾರಣ ಅಂತ ಇವತ್ತಿನ BJP ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಮೇಲೆ BJPಯವರೇ ಆರೋಪ ಮಾಡ್ತಿದ್ದಾರೆ ಅಲ್ವಾ? ಇಂಥವರೆಲ್ಲ ರಾಜಕೀಯದಲ್ಲಿ ಇರಬೇಕು ಅಂದರೆ ಇದ್ದಾರೆ ಅಂದರೆ ಯಾರು ಕಾರಣ? ನಾನು ಇವತ್ತಿಷ್ಟು ಮಾತ್ರ ಮಾತಾಡ್ತಿದ್ದೀನಿ. ನೀವು ಹೇಳಿದ್ರಲ್ವ ಶಾಸಕರ ಬಗ್ಗೆ, ನಮ್ಮಷ್ಟು ಧೈರ್ಯವಾಗಿ ಕೆಚ್ಚಿನಿಂದ ಮಾತಾಡುವಂಥವ್ರಾದರೂ ಯಾರಿದ್ದಾರೆ? ಹೋರಾಟ ಬಿಟ್ಬಿಡಿ. ಜನ ನಮ್ಮನ್ನು ಬೆಂಬಲಿಸ್ದಿರ ಬೇಕಾದ್ರೆ ನಮ್ಮನ್ನೇ ಹೊಳೆ ನರಸೀಪುರದಲ್ಲಿ ಇಡೀ ದೇವೇಗೌಡರ ಸಂತಾನದ ವಿರುದ್ಧ ಹೋರಾಟ ಕಟ್ಟಿ ಹೊಳೆ ನರಸೀಪುರಕ್ಕೆ ಹೋಗಿ ಕಾಲಿಟ್ಟು ಬಂದವರು ನಾವು KRS ಪಕ್ಷದವರು. ಕಲ್ಲೇಟೆಲ್ಲ ಬಿತ್ತು, ಗಾಯಗಳಾಯಿತು, ನಮ್ಮ ಗಾಡಿಗಳೆಲ್ಲ ಹೊಡೆದ್ರು. ಸುಮಾರು 5,000 ಜನ ಸೇರಿದ್ರು. ಅವತ್ತು ಪೊಲೀಸರು ಪುಣ್ಯಾತ್ಮನ ಯಾವನೊಬ್ಬ ಏನು ತಮ್ಮಯ್ಯ ಅಂತಲೋ ಏನೋ ಅವರು ಕೊಡಗಿನವರು DYSP ಗಣಪತಿ ಇದ್ರಲ್ಲ ಅವರನ್ನ ASP ಅವ್ರು ಬಂದು ನಮ್ಮನ್ನು ಒಂದು ರೀತಿಯಲ್ಲಿ ಬಚಾವ್ ಮಾಡಿದ್ದು ಪುಂಡ್ರಪೋಕ್ಗಳಿಂದ. ಅವನ ಒಬ್ಬ ಹಲ್ಕಾ ಇದ್ದ ಅಲ್ಲಿ ಮುರಳೀಧರ್ ಅಂತ DYSP ನನ್ನನ್ನು ಎಳ್ಕೊಂಡು ಹೋಗಿ ಜನರಿಗೆ ಬಿಸಾಕ್ಬಿಡ್ತಾ ಇದ್ದ. ಇನ್ನು 10 ಅಡಿ ದೂರದಲ್ಲಿ ಗೇಟ್ ಇತ್ತು. ಗೇಟು ಜನ ಕಾಯ್ತಾ ಇದ್ರು ನನ್ನನ್ನು ಹೊಡಿಬೇಕು ಅಂತ. ನಮ್ಮವರೆಲ್ಲ ಗಾಬರಿ ಆಗಿದ್ರು, ನೆಳ್ಕೊಂಡೋಗ್ಬಿಟ್ಟು ಅಷ್ಟೊತ್ತಿಗೆ ಅವ್ನು ದೇವ್ರ ಥರ ಬಂದ. ಏನಾಗ್ತಿತ್ತು ಐ ಡೋಂಟ್ ಗಿವ್ ಎ ಡ್ಯಾಮ್ ಅಬೌಟ್ ಸಮ್ ಸರ್ಟನ್ ಕಾನ್ಸಿಕ್ವೆನ್ಸಸ್. ಬಟ್ ಆ ತಮ್ಮಯ್ಯ ಬಂದು ನನ್ನ ಅಲ್ಲೇ ಅಡ್ಡ ಹಾಕಿ ಅವನ್ನ ಮುರಳೀಧರನ್ನ ನಮ್ಮನ್ನು ಕರ್ಕೊಂಡು ಬಂದು ಸೇಫಾಗಿ ಕಳಿಸೋದಕ್ಕೆ ಪ್ರಯತ್ನ ಪಟ್ಟರು. ಕಾಂಗ್ರೆಸ್ನವರಿಗೆ ಅಲ್ಲಿ ಹೋಗಿ ಒಂದು ಸಭೆ ಮಾಡೋ ಹೇಳ್ತಾರೆ. ನನಗೆ ಪತ್ರಕರ್ತರು ಹೇಳಿದ್ದು, ಬೇರೆ ಯಾರೂ ಅಲ್ಲ, ಬೇರೆ BJP ಅವರೋ ಕಾಂಗ್ರೆಸ್ ಅವರು ಹೇಳೋದು. 5 ಜನ ಕಾಂಗ್ರೆಸ್ ಅವರು ಹೊಳೆ ನರಸೀಪುರದಲ್ಲಿ ಮನೆಗೆ ಓಟ್ ಕೇಳಬೇಕು ಅಂತ ಹೋದರೆ 10 ಜನ ಪೊಲೀಸರು ಜೊತೆಗಿರಬೇಕಿತ್ತಂತೆ. ಆ ಮಟ್ಟಿನ ಗೂಂಡಾ ರಾಜ್ಯ ಆಗಿತ್ತು ಹೊಳೆ ನರಸೀಪುರ. ನಾವು ಹೋಗಿ ಅಲ್ಲೆಲ್ಲ ಚಾಲೆಂಜ್ ಮಾಡಿ ಬಂದಿದ್ದೀವಲ್ಲ, ಇನ್ಯಾವ ಥರ ಚಾಲೆಂಜ್ ಮಾಡಬೇಕು? ಯಡಿಯೂರಪ್ಪ ಸೋಮಣ್ಣ ಇಂಥವ್ರನ್ನ ಕೋರ್ಟಿನ ಕಟಕಟೆಯಲ್ಲಿ 11 ವರ್ಷಗಳಿಂದನೇ ನಿಲ್ಲಿಸಿದ್ದೆ ನಾನು. ಏನು ಸಿಕ್ತು ನಮಗೆ? ಏನು ಬೆಂಬಲ ಕೊಟ್ಟಿದ್ದೀರಿ ನೀವು ಕೇಳೋವಂಥವ್ರು? ಅದೇ ಶಾಸಕರನ್ನ ಕೇಳಿ. ಅಟ್ಲೀಸ್ಟ್ ಅಧಿಕಾರಿ ನನ್ನ ಕೂಲಿಯಲ್ಲಿ ಬದುಕ್ತಿರುವಂಥವನು, ಶಾಸಕ ಭ್ರಷ್ಟ ರಾಜಕಾರಣಿ ನಿಮ್ಮ ಬೆಂಬಲದಿಂದ ಬದುಕ್ತಿರುವಂತಹ ಅಧರ್ಮಿ, ಆ ಪ್ರಶ್ನೆ ಕೇಳುವಂಥವ್ರಿಗೆ. ಆದರೆ ಅವನು ನನ್ನ ಬೆಂಬಲ ಅವನಿಗಿಲ್ಲ, ಅವನಿಗೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಆದರೆ ಒಬ್ಬ ಅಧಿಕಾರಿಯಾದವನು, ಸಂವಿಧಾನವನ್ನು ನಾನು ಒಪ್ಕೊಂಡಿರೋ ಸಂವಿಧಾನದ ಪರವಾಗಿ ಕೆಲಸ ಮಾಡಬೇಕಾಗಿರೋನು, ನನ್ನ ಕೂಲಿಯಲ್ಲಿ ಬದುಕ್ತಿರೋನು, ಮತ್ತು ಅವನ ಪ್ರಶ್ನೆ ಕೇಳುವಂಥ ಹಕ್ಕು ನನಗೆ ಸಂವಿಧಾನ ಕೊಟ್ಟಿದೆ, ಮತ್ತು ನಾನು ಅವನ ವಿರುದ್ಧ ಕೋರ್ಟ್ಗೂ ಹೋಗ್ಬೋದು. ಆದರೆ ಭ್ರಷ್ಟ ರಾಜಕಾರಣ ವಿರುದ್ಧ ನಾವು ಯಾವ ಕೋರ್ಟ್ಗೆ ಹೋಗ್ತೀವಿ? ಜನತಾ ನ್ಯಾಯಾಲಯಕ್ಕೆ. ಜನತಾ ನ್ಯಾಯಾಲಯಕ್ಕೆ ಏನು ಸಿಗ್ತಾ ಇದೆ? ನಮ್ಮಂಥವರಿಗೆ ಚಪ್ಪಲಿ ತಗೊಂಡು ಜನತಾ ನ್ಯಾಯಾಲಯದಲ್ಲಿ ಹೊಡಿತಾ ಇದ್ದಾರೆ. ಚಪ್ಪಲಿ ತಗೊಂಡು ಜನತಾ ನ್ಯಾಯಾಲಯದಲ್ಲಿ ತೀರ್ಪು ಕೊಡಬೇಕಾಗಿರುವಂಥ ಜನರು ನಮ್ಮನ್ನು ಹೊಡಿತಾ DK ಶಿವಕುಮಾರ್ ಅಂತವ್ರನ್ನ, ಜನಾರ್ದನ್ ರೆಡ್ಡಿ ಅಂತವ್ರನ್ನ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅಂತವ್ರನ್ನ, ಕೃಷ್ಣೇಶ್ ಶೆಟ್ಟಿ ಅಂತವ್ರನ್ನ, ಸಂಪಂಗಿ ಅಂತವ್ರನ್ನ, ಸಿದ್ದರಾಮಯ್ಯ ಅಂತವ್ರನ್ನ, ವಿಜೇಂದ್ರ ಅಂತವ್ರನ್ನ ಲಕ್ಷಗಳ ಸಂಖ್ಯೆಯ ಬಹುಮತದಲ್ಲಿ ಗೆಲ್ಲಿಸ್ತಿದ್ದಾರೆ. ಇವತ್ತು ಯಾರ್ದು ತಪ್ಪು ಸ್ವಾಮಿ? ನಮಗೇನು ಧೈರ್ಯ ಇಲ್ಲ ಅಂದ್ಕೊಂಡಿದ್ದೀರಾ? MLAಗಳನ್ನ ಪ್ರಶ್ನೆ ಮಾಡೋ ಧೈರ್ಯ ತಾಕತ್ತು ನಮಗಿಲ್ಲ ಅಂದ್ಕೊಂಡಿದ್ದೀರಾ? ಪ್ರಶ್ನೆ ಮಾಡೋದಕ್ಕೆ ಅಲ್ಲಿ ಹೋದಾಗ ಅವರು ಗೂಂಡಾಗಳನ್ನು ಬಿಡ್ತಾರೆ, ಪೊಲೀಸರು ಬಡಿತಾರೆ ನಮ್ಮನ್ನು. ಅಲ್ಲೇ ನ್ಯಾಯ ನೀತಿ ಇರುತ್ತೆ, ನೀವು ಬಂದು ರಕ್ಷಣೆ ಕೊಡ್ತೀರಾ? ಅದೇ ಅಟ್ಲೀಸ್ಟ್ ವಿಡಿಯೋ ಇದ್ರೂ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಾವು ಸರ್ಕಾರಿ ಅಧಿಕಾರಿಗಳ ಹತ್ರ ಹೋದಾಗ, ಆದರೆ ಇದೇ ಸರ್ಕಾರಿ ಅಧಿಕಾರಿಗಳೇ ಮಾಡೋ ತಪ್ಪನ್ನು ನಾವು ತೋರಿಸಿದಾಗ ನಮಗೊಂದಷ್ಟು ಶಕ್ತಿ ಇದೆ.
ಮುಂದಕ್ಕೆ ಅದು ಬರುತ್ತೆ. ಇವತ್ತು ಹೇಳಿದಿರಲ್ಲ, ಜನ ಜಾಸ್ತಿ ಆದಷ್ಟು ಒಬ್ಬ MLA ಶಾಸಕನೋ ಮಿನಿಸ್ಟರ್ ಬರ್ತಾರೆ, ಕಳ 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 ತೂಕಳ ಚೀಕಳ ಅನ್ನುವಂಥ ಸ್ಥಿತಿಯನ್ನು ನಾವು ತಲುಪ್ತೀವಿ. ಆ ಮಟ್ಟಿಗೆ ಜನ ಇದು ಸಿದ್ಧ ಆಗ್ತಾರೆ. ಇವತ್ತಿಗೆ ನಾವು ಇಷ್ಟೇ ಮಾಡೋಕ್ಕಾಗಿರೋದು, ಜನ ರೆಡಿ ಆಗಬೇಕು. ಜನ ಅಮೇಧ್ಯ ತಿನ್ನೋದು, ವಿಶೇಷವಾಗಿ ಭ್ರಷ್ಟ ದುಷ್ಟ ರಾಜಕಾರಣಿಗಳಿಗೆ ಹಣಕ್ಕೆ ಹೆಂಡಕ್ಕೆ ಓಟ್ ಹಾಕಿ ಅವನು ನಮ್ಮ ಜಾತಿಯವನು ಅನ್ನುವ ಏಕೈಕ ಕಾರಣಕ್ಕಾಗಿ ಅತ್ಯಾಚಾರಿಗೆ ಕೊಲೆಗಡುಕನಿಗೆ ಬೆಂಬಲಿಸುವಂಥ ಮನಸ್ಥಿತಿ ಇದೆಯಲ್ಲ, ಅದು ಬದಲಾದಾಗ ನಾವು ಸಿದ್ಧ ಆಗ್ತೀವಿ. ಜನರ ಭಾವನೆ, ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ, ಆಮೇಲೆ ನಿಮ್ಮ ಹೋರಾಟ ಇದೆಲ್ಲ, ನೀವೊಂದು ಪಕ್ಷದ ಅಧ್ಯಕ್ಷರಾಗಿದ್ದೀರಿ ಮತ್ತು ಹೋರಾಟಗಾರರ ಕೆಲಸ ಮಾಡ್ತಿದ್ದೀರಿ. ಸದ್ಯದ ಈ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ನೋಡಿದಾಗ ಏನು ಅನಿಸುತ್ತೆ? ಯಾವ ರೀತಿ ಈಗ ನಾವೆಲ್ಲ ಗ್ಯಾರಂಟಿಗಳ ಮೂಲಕ ಜನರ ಅಭ್ಯುದಯ ಮಾಡಿದ್ದೀವಿ ಅಂತೇಳಿ ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ನೀವು ನೋಡಿದಾಗ ಏನು ಅನಿಸುತ್ತೆ? ಈ ಆಡಳಿತ ಹೇಗಿದೆ ಅಂತ ನಿಮ್ಗೇನು ಅನಿಸುತ್ತೆ? ನಾವು ಪ್ರತಿನಿತ್ಯ ಅಂತೂ ಟೀಕೆ ಮಾಡ್ತಾನೆ ಇರ್ತೀವಿ. ಹಗರಣಗಳ ಆರೋಪ ಬರ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಜನರನ್ನು ಒಂದು ರೀತಿ ಏನು ಭ್ರಮೇಲಿ ತೀರಿಸೋ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಎಲ್ಲವೂ ಇನ್ಫ್ಯಾಕ್ಟ್ ಆಗ್ತಾ ಇಲ್ಲ. ಈಗ ನೋಡಿ ಆ ಹಗರಣ, ಇದು ನಿಮ್ಮ ಅಭಿಪ್ರಾಯ ಆಯಿತು. ಬಹುಶಃ ಕಾಂಗ್ರೆಸ್ ಪಕ್ಷದವರು ಏನು ತುಂಬ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋದು ಕಾಂಗ್ರೆಸ್ ಪಕ್ಷದವರು ಈಗ ಹೇಳ್ತಾ ಇದ್ದಾರೆ ಕೆಲವೊಬ್ಬರು. ಇನ್ನು ವಿರೋಧ ಪಕ್ಷಗಳಂತೂ ಅವರು ವಿಷಯಾಧಾರಿತವಲ್ಲದ ಟೀಕೆಗಳನ್ನು ಮಾಡೋದರಲ್ಲಿ ಎತ್ತಿದ ಕೈ ಕರ್ನಾಟಕದಲ್ಲಿ. ಆದರೆ ಒಟ್ಟಾರೆ ಜನರದ್ದು ನಿಮ್ಮ ಪ್ರಕಾರ ಹೇಗಿದೆ? ನೀವು ಒಬ್ಬ ಸಾಮಾನ್ಯರಾಗಿ ನಿಮಗೇನು ಸರಿ ಅನ್ನಿಸ್ತಾ ಇಲ್ಲ ಅಲ್ವಾ? ಹೌದು ಹೌದು ಹೌದು, ಸರಿ ಅನ್ನಿಸ್ತಿಲ್ಲ. ನನ್ನ ಪ್ರಕಾರ ಕಳೆದ 20 ವರ್ಷಗಳಿಂದ ಬಾಣಲೆಯಿಂದ ಬೆಂಕಿಗೆ ಅಂತ ಒಂದು ಗಾದೆ ಇದೆ ಅಲ್ವಾ? ಹಿಂದಿನ ಸರ್ಕಾರ ಎಷ್ಟೋ ವಾಸಿ ಅನಿಸುತ್ತೆ. ಆವತ್ತಿಗೆ ಬೆಂಕಿಲೇ ಇದ್ವಿ, ಆದರೆ ಅದೇನೋ ಬೆಂಕಿ ಇದು ಮತ್ತೆ ಇನ್ನೊಂದ್ಸಲ ಬಾಣ್ಲೆ ತರ ಕನ್ಸಿ ಇನ್ನೊಂದು ಬೆಂಕಿಗೆ ಆರ್ತಾ ಇದೀವಿ ಅಷ್ಟೇ. ಈಗ ಲಾಸ್ಟ್ ಟೈಮ್ ನೋಡಿ, ಹಿಂದಿನ ಸರ್ಕಾರವನ್ನ ವಿರೋಧಿಸಿ PSCM 40% ಸರ್ಕಾರ ಅಂತೇಳಿ ಅದಕ್ಕೆ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರು. ಈಗ ಈ ಸರ್ಕಾರ ಮಾಡ್ತಿರೋದು ಈಗ ಅದೇ PSI ಸ್ಕ್ಯಾಮ್ ಅಲ್ಲಿ ಅವನು 2 ಕೋಟಿಗೆ ಒಂದೊಂದು SI ಮಾಡ್ಕೊಂಡಿದ್ದವನ್ನ ಸರ್ಕಾರ ಇವತ್ತು ಮತ್ತೆ ರೀಇನ್ಸ್ಟೇಟ್ ಮಾಡಿದೆ. 40% ಇರೋದು 60% ಆಗಿದೆ. ಸಿದ್ದರಾಮಯ್ಯ, 2ನೇ ಅವಧಿಯ ಸಿದ್ದರಾಮಯ್ಯನಿಗಿಂತ ಬಸವರಾಜ ಬೊಮ್ಮಾಯಿ ಉತ್ತಮ ಮುಖ್ಯಮಂತ್ರಿ. ಬಸವರಾಜ ಬೊಮ್ಮಾಯಿಗಿಂತ 2ನೇ ಅವಧಿಗೆ ಮುಖ್ಯಮಂತ್ರಿಯಾದ ಯಡಿಯೂರಪ್ಪ ಉತ್ತಮ ಮುಖ್ಯಮಂತ್ರಿ. ಯಡಿಯೂರಪ್ಪರಿಗಿಂತ ಅವರ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಉತ್ತಮ ಮುಖ್ಯಮಂತ್ರಿ. ಕುಮಾರಸ್ವಾಮಿಗಿಂತ ಮೊದಲ ಅವಧಿಗೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಉತ್ತಮ ಮುಖ್ಯಮಂತ್ರಿ. ಸಿದ್ದರಾಮಯ್ಯನಿಗಿಂತ ಹಿಂದೆ ಇದ್ದಂತಹ ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯನಿಗಿಂತ ಉತ್ತಮ ಮುಖ್ಯಮಂತ್ರಿ. ಅಂದರೆ ಅಧಮರೆಲ್ಲಾನು ಒಂದು ಅಧಮ ಸ್ಥಾನದಿಂದ ಇನ್ನೊಂದು ಅಧಮ ಸ್ಥಾನಕ್ಕೆ ನೆಕ್ಸ್ಟ್ ಒನ್ ಬರ್ತಿದ್ದಾರೆ. ಇವತ್ತು ಹಿಂದೆ ಆವತ್ತಿಗೆ ಇವತ್ತು ನಾವು ಹೋಲಿಸ್ಕೊಂಡ್ರೆ 30 ವರ್ಷಗಳ ಹಿಂದೆ ರಾಜಕಾರಣದಲ್ಲಿ ಇದ್ದಂಥವ್ರು ಪುಣ್ಯಾತ್ಮರ ಥರ ಕಾಣಿಸ್ತಾ ಇದ್ದಾರೆ. ಅಂದರೆ ಹಂತವಾಗಿ ಇದು ಅವ್ಯವಸ್ಥೆ, ಕುವ್ಯವಸ್ಥೆ, ಈಗ ಏನೇನು ವ್ಯವಸ್ಥೆ, ಒಳ್ಳೆಯ ವ್ಯವಸ್ಥೆ, ಸುವ್ಯವಸ್ಥೆ, ಅವ್ಯವಸ್ಥೆ ಅಂತಿರಲ್ವಾ, ಈ ಹೊತ್ತಿಗೆ ಇರುವಂತಹದ್ದು ಕಡುಭ್ರಷ್ಟ, ಏನಂತೀರ, ಅನೈತಿಕ ಸರ್ಕಾರ. ಇವತ್ತು ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೊಂದು ಒಳ್ಳೆ ಜನರಿಗೊಂದು ಶಕ್ತಿ ಕೊಟ್ಟಿದ್ದಾವೆ ಅಂತ ಹೇಳ್ತಿದಾರಲ್ಲ, ಇರಬಹುದು. ವಿಶ್ವಸಂಸ್ಥೆನೇ ಇದ್ರ ಬಗ್ಗೆ ಒಂದು ಅಪ್ರಿಷಿಯೇಟ್ ಏನೋ. ನಾನು ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಿಲ್ಲ. ಯಾಕೆಂದ್ರೆ ನೋಡಿ, ಸುಮಾರು ವರ್ಷಕ್ಕೆ 40-50 ಸಾವಿರ ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗಳ ಮೂಲಕ ಜನರಿಗೆ ತಲುಪ್ತಾ ಇದೆ. ಇಲ್ಲಾಂದ್ರೆ ಈ ದುಡ್ಡು ಏನಾಗ್ತಿತ್ತು? ಕೊನೆ ಪಕ್ಷ ಅದಾದ್ರೂ ರೀಚ್ ಆಗ್ತಿದ್ಯಲ್ಲ. ದುಡ್ಡು ಏನಾಗ್ತಿತ್ತು? ಅದು ಇವರು ಮೂಲಭೂತ ಸೌಕರ್ಯಗಳು ಅಂತೇಳಿ ಬ್ರಿಡ್ಜ್ ಕಟ್ಟೋದಕ್ಕೆ, ಇನ್ನೊಂದು ಕಟ್ಟೋದಕ್ಕೆ, ಅದು ಕಟ್ಟೋದಕ್ಕೆ ಇನ್ಯಾವುದಾದ್ರು ಸ್ಕೀಮ್ಗಳನ್ನ ತರ್ತಾ ಇದ್ರು. ಅಲ್ಲಿ 50 ಕೋಟಿ ರೂಪಾಯಿಯ ಬ್ರಿಡ್ಜ್ಗೆ 500 ಕೋಟಿ ಮಾಡ್ತಾ ಇದ್ರು. ಆ 450 ಕೋಟಿ, 400, 300, 400 ಕೋಟಿಯನ್ನ, ಅಂದ್ರೆ ಒಂದು ನಾನು ಹೇಳ್ತಿರೋದು 30-60% ಇದು ಬಂದಾಗ 100 ಕೋಟಿ ಪ್ರಾಜೆಕ್ಟಲ್ಲಿ ಇವತ್ತು 60 ಕೋಟಿ ಕಮಿಷನ್ನೇ ಕೊಟ್ಮೇಲೆ ಇನ್ನು ಆ 40 ಕೋಟಿ ತಾನೇ ಆ ಪ್ರಾಜೆಕ್ಟ್ ಆಗುವಂಥದ್ದು. ಆ 40 ಕೋಟಿ ಜನರಿಗೆ ಉಪಯೋಗ ಆಗುತ್ತಾ? ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ ನೋಡಿ. ಕರ್ನಾಟಕದ ಅತ್ಯಂತ ಜನಪ್ರಿಯ ಅಲ್ಲ, ದೀರ್ಘಕಾಲದಿಂದ ಇಲ್ಲಿ ತನಕ MLA ಆದ ಮೊದಲ ಅವಧಿಯಿಂದ ಇಲ್ಲಿ ತನಕ ಸೋಲದೇ ಇರುವಂತಹ ಶಾಸಕರಲ್ಲಿ ಬೆಂಗಳೂರಿನ ರಾಮಲಿಂಗಾರೆಡ್ಡಿನೂ ಒಬ್ಬರು. ನಾನು ಅವ್ರ ವಿರುದ್ಧ BTM ಲೇಔಟಲ್ಲಿ 2013 ಚುನಾವಣೆಗೆ ನಿಂತಿದ್ದೆ. 6600 ವೋಟ್ಗಳನ್ನು BTM ಲೇಔಟ್ನ ಜನ ಆವತ್ತಿಗೆ ಕೇವಲ ನಾನು 2 ತಿಂಗಳು ಪ್ರಚಾರ ಮಾಡೋದಕ್ಕೆ ಕೊಟ್ಟರು. ಪುಣ್ಯಾತ್ಮರು BTM ಲೇಔಟಲ್ಲಿ ನಿಜಕ್ಕೂ ಆ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ನ್ಯಾಯ ನೀತಿಯನ್ನು ಬೆಂಬಲಿಸೋರಿದ್ದರು. ಇವತ್ತು ಅದೇ BTM ಲೇಔಟಲ್ಲಿ ನಾನು ವಾಸಿ, ಅವತ್ತು ಅಲ್ಲೇ ವಾಸಿ, ಇವತ್ತು ಅಲ್ಲೇ ವಾಸಿ. ಕೇಂದ್ರೀಯ ಸದನ, ಮಡಿವಾಳದ ಕೇಂದ್ರೀಯ ಸದನದಿಂದ ಈಜಿಪುರ ಸಿಗ್ನಲ್ ತನಕ ಸುಮಾರು 2 ಕಿಲೋಮೀಟರ್ ದೂರದ ಒಂದು ಫ್ಲೈಓವರ್ 8-9 ವರ್ಷಗಳಿಂದ ನಡೀತಾ ಇದೆ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರದಲ್ಲಿ. ಯಾಕೆ ಇಲ್ಲಿ ತನಕ ಆಗಿಲ್ಲ? ಕಂಪ್ಲೀಟ್ ಆಗಿಲ್ಲ. ಆದರೆ 50 ಕೋಟಿಲೋ 100 ಕೋಟಿದೋ ಪ್ರಾಜೆಕ್ಟು 150 ಕೋಟಿ ಆಯಿತು, 250 ಕೋಟಿ ಆಯಿತು, ಇವಾಗ 500 ಕೋಟಿ ಹಾಕಿದ್ರು ಅದು ಕಂಪ್ಲೀಟ್ ಆಗಿಲ್ಲ. ಆ ಥರ ಪ್ರಾಜೆಕ್ಟ್ ಮಾಡಿದವನು ಆಂಧ್ರದವನು, ಅವನು ಯಾವನಿಗೆ
ಕೊಟ್ಟಿದ್ನೋ ಕಮಿಷನ್ನು ಪರ್ಸೆಂಟೇಜ್ ಗೊತ್ತಿಲ್ಲ, ಕೈ ಎತ್ಬಿಟ್ಟ. ನನ್ನ ಕೈಲಿ ಈ ಪ್ರಾಜೆಕ್ಟ್ ನಡ್ಸೋಕ್ಕಾಗಲ್ಲ ಅಂತ ವಾಪಸ್ ಹೋದ ಆಂಧ್ರಕ್ಕೆ. ಕೋರ್ಟು ಏನಾಯಿತು, ಏನು ಕಿತ್ಕೊಳ್ಳೋಕ್ಕಾಗುತ್ತೆ ಅವನು, ಯಾಕೆ ಹೋದ? ರಾಮಲಿಂಗಾರೆಡ್ಡಿ ಅವ್ನು ಕೇಳ್ಬೇಕು ನಾವು. ಎಷ್ಟೊಂದು ಜನರ ತೆರಿಗೆ ಹಣ ಅಲ್ಲಿ ಭ್ರಷ್ಟತೆಯ ಪಾಲಾಯಿತು. ಕರೆಕ್ಟ್ ಅಲ್ವಾ? ಸ್ಥಳೀಯ ಶಾಸಕರಿಗೆ, ಮಂತ್ರಿಗಳಿಗೆ, ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಿಗೆ ಅವೆಲ್ಲ ಕೊಟ್ಟ ಮೇಲೆ ಅವನು ಏನು ಮಾಡೋದಕ್ಕಾಗುತ್ತೆ? ಸೊ ಹಾಗಾಗಿ ಇಂಥ ನೂರಾರು ಯೋಜನೆಗಳಿಗೆ, ನೂರಾರು ಕೆಲಸಗಳಿಗೆ 10 ಕೋಟಿ ರೂಪಾಯಿ ನೋಡಿ. ನೀವೊಂದು ಸರ್ಕಾರಿ ಶಾಲೆಗಳನ್ನು, ಹಳ್ಳಿಗಳಲ್ಲಿರುವಂಥ ಸರ್ಕಾರಿ ಶಾಲೆಗಳನ್ನ ನೋಡ್ಕೊಂಡು ಬನ್ನಿ ಸುರೇಶ್. ಇವತ್ತೇ ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್, ಗದಗಲ್ಲಿ ನೋಡಿ, ಗಜೇಂದ್ರಗಢದಲ್ಲಿ ಕೊಠಡಿ ಕುಸಿದೋಗಿದೆ. ಕರ್ನಾಟಕದ ಸರ್ಕಾರಿ ಶಾಲೆಗಳಷ್ಟು ಕಳಪೆ ಕಾಮಗಾರಿಯ ಕಟ್ಟಡಗಳು ಪ್ರಪಂಚದಲ್ಲಿ ಎಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದು 20 ಲಕ್ಷ ರೂಪಾಯಿ ಕೊಟ್ರೆ, 20 ಲಕ್ಷ ರೂಪಾಯಿ ಇವತ್ತಿನ ದುಡ್ಡಲ್ಲಿ 4-5 ಲಕ್ಷ ರೂಪಾಯಿಯಲ್ಲಿ ಸುಸಜ್ಜಿತವಾಗಿ ಕಟ್ಟಬಹುದಾದಂತಹ ಕಟ್ಟಡ ಕಟ್ಟೋದಿಕ್ಕೆ ನಾವು 20 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಆ 20 ಲಕ್ಷ ರೂಪಾಯಿ ಕೊಟ್ಟರು ಇವರು 4-5 ಲಕ್ಷ ರೂಪಾಯಿ, 5-6 ಲಕ್ಷ ರೂಪಾಯಲ್ಲಿ ಕಟ್ಟಬಹುದಾದಷ್ಟು ಒಳ್ಳೆಯ ಏನು ಕ್ವಾಲಿಟಿ ಇರುವಂಥ ಕಟ್ಟಡ ಕಟ್ಟೋದಿಲ್ಲ, ಒಳ್ಳೆಯ ಕಾಮಗಾರಿ ಮಾಡೋದಿಲ್ಲ. ಅದನ್ನು ಕಳಪೆ ಕಾಮಗಾರಿ. ಕರ್ನಾಟಕ ಸರ್ಕಾರ ಕಟ್ಟಿರುವಂತಹ ಸರ್ಕಾರಿ ಶಾಲೆಗಳ ಕಟ್ಟಡಗಳ ಆಯಸ್ಸು 10 ವರ್ಷಕ್ಕಿಂತ ಜಾಸ್ತಿ ಇಲ್ಲ. ಈಗ ನಾನು ವಾಸ ಮಾಡ್ತಿರುವಂಥ ಜಾಗದಲ್ಲಿ ನ್ಯಾಷನಲ್ ಗೇಮ್ಸ್ ವಿಲೇಜ್ ಎದುರುಗಡೆ ಒಂದು EWS ಕ್ವಾರ್ಟರ್ಸ್ ಅಂತಿತ್ತು, ವಿವೇಕನಗರಕ್ಕೆ ಸೇರಿರುವಂಥದ್ದು. ವಿವೇಕನಗರ ಅದು ಚರ್ಚ್ ಇದೆಯಲ್ಲ, ಅದು ಎದುರುಗಡೆ ಏನೊಂದು 20-30 ಎಕರೆಯಲ್ಲಿ ಇರಬಹುದೇನೋ ಅದು ಒಟ್ಟಾರೆ. ಅದೊಂದು ರೀತಿಯಲ್ಲಿ ವರ್ಟಿಕಲ್ ಸ್ಲಮ್, ಏನು ಭೂಮಿ ಮೇಲೆ ಇದ್ದಂಥ ಸ್ಲಮ್ ಅಲ್ಲ, ವರ್ಟಿಕಲ್ ಅಂದರೆ EWS ಕ್ವಾರ್ಟರ್ಸ್, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಅಂತೇಳಿ ಕಳಪೆ ಕಾಮಗಾರಿಯ, ಇವತ್ತಲ್ಲ 30 ವರ್ಷಗಳ ಹಿಂದೆಯೇ ಕಳಪೆ ಕಾಮಗಾರಿಯ ಅಪಾರ್ಟ್ಮೆಂಟ್ಸ್ ಕಟ್ಟಲಾಗಿತ್ತು, ಒಂದೊಂದು ಬೆಡ್ರೂಮಿಗೂ. ಅದು 10 ವರ್ಷ ಬಾಳಿಕೆ ಬರಲಿಲ್ಲ. 7-8 ಜನ, ಅದೆಷ್ಟು ಜನ ಗೊತ್ತಿಲ್ಲ, ಎಲೆಕ್ಟ್ರಿಕ್ಯೂಟ್ ಆಗಿ, ಅಂದರೆ ಮಳೆ ಬಂದಾಗ ನೀರು ಸೋರಿ, ನೀರು ಕಟ್ಟಡಕ್ಕಿದು ಕರೆಂಟ್ಗೆ ವಿದ್ಯುತ್ ತಂತಿಗಳಿಗೆ ಎಕ್ಸ್ಪೋಸ್ ಆಗಿ ಎಲೆಕ್ಟ್ರಿಕ್ಯೂಟ್ ಆಗಿ ಜನ ಸತ್ತ ಮೇಲೆ ಇಡೀ ಕಟ್ಟಡಗಳಲ್ಲಿದ್ದಂಥ ಎಲ್ಲರನ್ನು ತೆರವು ಮಾಡಿಸಿ, ಇನ್ನೆಲ್ಲಾದರೂ ಕೊಡ್ತೀವಿ, ಅದೇ ಅಕ್ಬರ್ ಬಿರ್ಬನ್ ಕಥೆಯಲ್ಲಿ ಇವರೆಲ್ಲ ಓಡಿ ಅಂದ್ರಲ್ವಾ, ಆ ಥರಕ್ಕೆ ಮಾಡಿಸಿ, ಖಾಲಿ ಮಾಡಿಸಿ, ಆ ಕಟ್ಟಡಗಳೆಲ್ಲ ಡೆಮಾಲಿಷ್ ಮಾಡಿ, ಸುಮಾರು 15 ವರ್ಷಗಳ ಹಿಂದೆ ಅಲ್ಲಿ ಬಡವ್ರಿಗೂ ಒಂದು ಅಪಾರ್ಟ್ಮೆಂಟ್ಗಳು, EWS ಕ್ವಾರ್ಟರ್ಸ್ ಅಷ್ಟೇ ಅಪಾರ್ಟ್ಮೆಂಟ್ಸು, ಮತ್ತು ಮಾರ್ಕೊಳ್ಳೋದಕ್ಕೆ ಶ್ರೀಮಂತರಿಗೆ ಅಪಾರ್ಟ್ಮೆಂಟ್ಸು, ಜೊತೆಗೆ ಒಂದು ಮಾಲು ಅಂತೇಳಿ ಗರುಡ ಮಾಲು, ಇವತ್ತಿನ ಚಿಕ್ಕಪೇಟೆಯ ಶಾಸಕ ಉದಯ್ ಗರುಡಾಚಾರ್ ಅವ್ರು ತಗೊಂಡ್ರು. 15 ವರ್ಷ ಆಗಿದೆ, ಇವತ್ತಿಗೂ ಕಂಪ್ಲೀಟ್ ಆಗಿಲ್ಲ. ನಾನು ಅದಕ್ಕೆ ಬರೋದಿಲ್ಲ, ಅದರಿಂದ ಹಿಂದಕ್ಕೆ ಹೋಗಿ ಅದೇ ಹೇಳ್ತಿದ್ದೀನಲ್ವಾ, ಆ EWS ಕ್ವಾರ್ಟರ್ಸು 10 ವರ್ಷ ಬಾಳಿಕೆ ಬರಲಿಲ್ವಲ್ಲ, ಅದನ್ನು ಕಟ್ಟಿದ ಅವನಿಗೆ ಚಪ್ಪಲಿ ತಗೊಂಡು ಹೊಡೆದಿದ್ರೆ ಏನು ಮಾಡೋಕ್ಕಾಗಲ್ಲ, ಕಾನೂನಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಜನ ಅಲ್ಲಿ ಸತ್ತಂತಾರ ಕುಟುಂಬಗಳಾದರೂ ಹೋಗಿ ಅವ್ನು ಚಪ್ಪಲಿ ತಗೊಂಡು ಹೊಡೆದಿದ್ರೆ ಕಾಂಟ್ರಾಕ್ಟರ್ಗೆ ಮಾಡಿದವನಿಗೆ ಒಂದು ಬದಲಾವಣೆ ಆಗ್ತಾಯಿತ್ತು. ಪರಿಸ್ಥಿತಿ ಎಲ್ಲಾಗಿದೆ. ಹಾಗಾಗಿ ನನಗೆ ಗ್ಯಾರಂಟಿಗಳ ವಿಚಾರಕ್ಕೆ ಈ ಲೋಫರ್ಗಳು, ಲುಚ್ಚಾಗಳು, ಹಲ್ಕಾಗಳು, ಬದ್ಮಾಷ್ಗಳು ತಿನ್ನೋ ಬದಲಿಗೆ ಜನರಿಗೆ ಸ್ವಲ್ಪ ಜನರಿಗಾದ್ರೂ ಸಿಗಲಿ ಸಿಗುತ್ತಾ ಇದೆಯಲ್ಲ. ಅಂದ್ರೆ ಅವ್ರ ಮನೆಯಿಂದ ದುಡ್ಡು ಕೊಡೋದು, ಜನರು ದುಡ್ಡು, ಅದು ತೊಂದರೆ ಇಲ್ಲ. ಇದು ಇವತ್ತು ತಡ್ಕೊಳಕ್ಕಾಗ್ತಾ ಇಲ್ಲ ಶಾಸಕರುಗಳಿಗೆ. ನಾವು ತಿನ್ನೋ ದುಡ್ಡು ಜನರಿಗೆ ಹೋಗ್ತಾ ಇದೆಯಲ್ಲ. ಸಿದ್ದರಾಮಯ್ಯ ಏನು ಸಮಾಜವಾದಿ, ಪ್ರಜಾಪ್ರಭುತ್ವ, ಅದು ಏನು ಪುಂಗಿ ಊದ್ತಾರೆ ನಮ್ಮ ಚಿಂತಕರು, ಪ್ರಗತಿಪರರು. ಅದೇ ಏನು ರಾಹುಲ್ ಗಾಂಧಿ ಅವರು ಇವತ್ತು ಸಂವಿಧಾನದ ಕೆಂಪು ಪುಸ್ತಕ ಇಟ್ಟುಕೊಂಡು ಸಂವಿಧಾನ ಉಳಿಸಿ ಅಂತಿದಾರಲ್ವಾ. ಬೆಂಗಳೂರಲ್ಲಿ 5 ವರ್ಷ ಆಯಿತು BBMP ಚುನಾವಣೆ ನಡೆದು, 2 ವರ್ಷ ಆಯಿತು ಇವ್ರ ಸರ್ಕಾರ ಬಂದು, 5 ವರ್ಷ ಆಯಿತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ನಡೆದು, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆದು ನಮ್ಮ ರಾಜ್ಯದಲ್ಲಿ. ಇವರು ಪಕ್ಷ ಬಂದು 2 ವರ್ಷ ಆಯಿತು. ರಾಹುಲ್ ಗಾಂಧಿ ಅವರ ಅಪ್ಪ ರಾಜೀವ್ ಗಾಂಧಿ ಅವರು ಕರ್ನಾಟಕದ ಇನ್ಸ್ಪಿರೇಷನ್ ತೆಗೆದುಕೊಂಡು, ನಜೀರ್ ಸಾಬ್ರ ಇನ್ಸ್ಪಿರೇಷನ್ ತಗೊಂಡು ದೇಶಾದ್ಯಂತ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಂದರು. ಎಲ್ಲಿ ಸ್ವಾಮಿ, ಯಾಕೆ ನೀವು ಹೇಳಿದ್ರಲ್ವಾ, ಹಂಚ್ಕೊಳ್ಬೇಕಾಗುತ್ತೆ, ನಮಗೆ ತಿನ್ನೋದಿಕ್ ಸಾಕಾಗಲ್ಲ. ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು ಬಂದ್ರೆ, ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಕಾರ್ಪೊರೇಟ್ಗಳು ಬಂದ್ರೆ, ನಾವು ಅಮೇಧ್ಯ ಗುಡ್ಡೆ ಹಾಕೊಂಡು ತಿಂತಿದ್ದೀವಲ್ಲ, ಆ ಅಮೇಧ್ಯದಲ್ಲಿ ಪಾಲ್ಕೊಡ್ಬೇಕಾಗುತ್ತೆ ಈ ಕಾರ್ಪೊರೇಟ್ಗಳಿಗೆ, ಜಿಲ್ಲಾ ಪಂಚಾಯತ್ ಸದಸ್ಯಗಳಿಗೆ ಯಾಕೆ ಅಂತ. ಸೊ ಹಾಗಾಗಿ ಇವರೆಲ್ಲ ಈ ಬದ್ಮಾಷ್ಗಳೆಲ್ಲ ಸೇರ್ಕೊಂಡು ತಿನ್ನೋ ಬದಲಿಗೆ ಜನಕ್ಕಾದ್ರೂ ಸಿಗ್ತಾ ಇದೆಯಲ್ವಾ, ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಓಕೆ, ಇನ್ನು ನೋಡಿ ಸರ್, ಈಗ ಭ್ರಷ್ಟತೆಯನ್ನ ಬಯಲು ಮಾಡುವಂತ ಈ ಲೋಕಾಯುಕ್ತ ಸಂಸ್ಥೆ ಈಗ ಬಯಲಾಗ್ತಾ ಇದೆ. ಏನು ಜನ ಏನು ಮಾಡಬೇಕಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೀಗ ಏನೋ ದಾಳಿ ಮಾಡಿದಾರಂತೆ ಲೋಕಾಯುಕ್ತ ಸಂಸ್ಥೆ, ಇವತ್ತು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿ. ಇದೊಂಥರ ಹಾಸ್ಯಾಸ್ಪದ ಅನ್ಸ್ಬಿಡುತ್ತೆ ನನಗೆ. ಜನ ಹೊಟ್ಟೆ ಉರಿಲಿ ಸಾಯ್ತಿದ್ದಾರೆ ನನ್ನ ಪ್ರಕಾರ. ಸಾತ್ವಿಕ ಆಕ್ರೋಶ ಅನ್ನೋದೊಂದಿರುತ್ತೆ. ಯಾರೇ ತಪ್ಪು ಮಾಡಲಿ,
ಅವನು ನಮ್ಮ ಜಾತಿಯವನಾಗಲಿ, ನಮ್ಮ ಕುಟುಂಬದವನಾಗಲಿ, ಅಥವಾ ಇನ್ನು ಗೊತ್ತಿರೋನು ಯಾರೇ ಆಗಲಿ, ತಪ್ಪಾಗಿದೆ ಅಂದರೆ ತಪ್ಪು ಅಂದ್ಕೊಂಡು ಇದು ತಪ್ಪು ಮರುಕಳಿಸಬಾರ್ದು ಅಂತ ಒಂದು ಭಾವನೆ ಇಟ್ಕೊಂಡು ಮಾತಾಡ್ತೀವಲ್ವಾ, ಅದು ಸಾತ್ವಿಕ ಆಕ್ರೋಶ. ಇನ್ನೊಂದಷ್ಟು ಜನ ಈ ಭ್ರಷ್ಟಾಚಾರದ ಇನ್ನೊಂದು ವಿಚಾರ ಬಂದಾಗ ಸಿಕ್ಕಾಪಟ್ಟೆ ಆಕ್ರೋಶದಲ್ಲಿ ಮಾತಾಡ್ತಿರ್ತಾರೆ, ಅವರ ಪಕ್ಷದವರು ಅಲ್ಲದೆ ಇದ್ದಾಗ, ಅವರ ಜಾತಿಯವರು ಅಲ್ಲದೆ ಇದ್ದಾಗ. ಈ ತರಹದ ಹೊಟ್ಟೆ ಕಿಚ್ಚಿನ ಪರಿಸ್ಥಿತಿ ಇವತ್ತಿರುವಂತಹದ್ದು. ಸೊ ಲೋಕಾಯುಕ್ತದ ಪ್ರಕರಣ ವಿಚಾರಕ್ಕೆ ಬಂದಾಗ, ಲೋಕಾಯುಕ್ತದಲ್ಲಿ ರೈಡ್ ಆದಾಗಲೋ ಅಥವಾ ದಾಳಿ ಆದಾಗಲೋ ಒಂದಷ್ಟು ಜನ ಬೈತಾರಲ್ವ, ಯಾರು ಅಂತ ನೋಡಿ. ಅವರೆಲ್ಲ ಬಹುತೇಕವಾಗಿ ಅವ್ರು ಮಾಡೋ ತಪ್ಪನ್ನ ಕೇಳಬಾರ್ದು, ಬೇರೆಯವರು ಅವ್ರಿಗಿಂತ ಮುಂದಕ್ಕೆ ಹೋಗಬಾರ್ದು. ಈ ತರಹದ ಮನಸ್ಥಿತಿ ಅಂದರೆ ಕೆಟ್ಟ ಕುತ್ಸಿತ ಮನಸ್ಥಿತಿಯ ಸಂದರ್ಭದಲ್ಲಿ ನಾವಿರೋವಾಗ ಲೋಕಾಯುಕ್ತ ಕೆಟ್ಟೋಗಿ 10 ವರ್ಷ ಆಯಿತು. 2015ರಲ್ಲಿ ನಾನು ಅವತ್ತು ಆಮ್ ಆದ್ಮಿ ಪಕ್ಷದಲ್ಲಿದ್ದೆ. ಅವನು ಭಾಸ್ಕರ್ ರಾವನ ವಿರುದ್ಧ ನಾವು ಒಂದು 10-12 ಕಾರ್ಯಕ್ರಮಗಳನ್ನ ಮಾಡಿ ಸುದೀರ್ಘವಾಗಿ ಹೋರಾಟಗಳನ್ನ ಮಾಡಿದ್ವಿ, ಪ್ರತಿಭಟನೆಗಳನ್ನ ಮಾಡಿದ್ವಿ. ಭಾಸ್ಕರ್ ರಾವನಿಗೆ ಅವನ ಮೆಟ್ಲು ಇಳಿತಿದ್ದಾಗಲೇ MS ಬಿಲ್ಡಿಂಗ್ ಲೋಕಾಯುಕ್ತ ಅಲ್ಲಿ ಗೆರಾವ್ ಹಾಕಿ ನಾವು ಘೋಷಣೆ ಕೂಕಿದ್ವಿ, ಏಯ್ ಭಾಸ್ಕರ್ ರಾವ್ ಹೊರಡು, ಇಲ್ಲಿಂದ ಖಾಲಿ ಮಾಡು, ರಾಜೀನಾಮೆ ಕೊಡು ಅಂತ. ಆವತ್ತಿನಿಂದನೂ ನೋಡ್ತಾ ಇದ್ದೀವಿ. ಆ ಸಂದರ್ಭವನ್ನು ದುರ್ಬಳಕೆ ಮಾಡಿಕೊಂಡಂಥ ಈ ಮಜಾವಾದಿ ಸಿದ್ದರಾಮಯ್ಯ ACBಯನ್ನು ಮಾಡಿದ್ರು, ಮತ್ತೆ ಚೀಮಾರಿ ಹಾಕಿಸ್ಕೊಂಡು ಈಗ ಲೋಕಾಯುಕ್ತ ಮತ್ತೆ ಮರು ಸ್ಥಾಪನೆ ಆಗಿದೆ. ಇವತ್ತು ಇಲ್ಲೇನು ನಡೀತಾ ಇದೆ, ಇದು ಊಹಿಸಲಾರದಂಥದ್ದು ಏನೂ ಅಲ್ಲ. ಎಲ್ಲರೂ ಕಳ್ಳರ ಇರೋವಾಗ ನಾವು ಕಳ್ತನ ಆಗ್ತಾ ಇದೆ ಅಂತ ಮಾತಾಡೋವಂಥ ಅಗತ್ಯ ಏನಿದೆ ಅನ್ನುವಂಥ ಸ್ಥಿತಿ. ಹಾಗಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಾಗಲೂ ನಾನು ಇವತ್ತು 3 ವಿಚಾರಗಳನ್ನ ಹೇಳಿದ್ದೀನಿ. ಮೊದಲಿಗೆ BS ಪಾಟೀಲ್ರ ಕುಟುಂಬದವರೇ ಕೆಲವರು BS ಪಾಟೀಲ್ರು ಏನು ಇವತ್ತು ಲೋಕಾಯುಕ್ತರಾಗಿದ್ದಾರೆ, ಅವರ ಸ್ಥಾನ ದುರ್ಬಳಕೆ ಮಾಡಿಕೊಂಡು ನಮ್ಮವರು ಈ ಥರ ಲೋಕಾಯುಕ್ತದಲ್ಲಿದ್ದಾರೆ, ಹಾಗಾಗಿ ನಿಮ್ಮ ಪ್ರಕರಣಗಳನ್ನು ನಾವು ಸರಿಯಾಗಿ ವಿಲೇವಾರಿ ಮಾಡಿಸ್ಕೊಡ್ತೀವಿ ಅಂತೇಳಿ ನಮ್ಮ ಹತ್ರ ದುಡ್ಡು ತಗೊಂಡು ನಮಗೆ ಮೋಸ ಮಾಡಿದ್ದಾರೆ ಅಂತೇಳಿ ಜನ ಬಂದಿದ್ದು, ಅದು ಪ್ರಕರಣ ಇವತ್ತು ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಮತ್ತು ಇವತ್ತಿನ ಅವರು ಲೋಕಾಯುಕ್ತರಾಗಿ ಇದೇ ಸಂದರ್ಭದಲ್ಲಿಯೇ ಲೋಕಾಯುಕ್ತದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಿದೆ ಅಂತ ಬಂದಾಗ ಲೋಕಾಯುಕ್ತ ಸಂಸ್ಥೆಯನ್ನು ಶುದ್ಧೀಕರಣ ಮಾಡುವಂತಹ ಯಾವ ವಿಚಾರವನ್ನು ಜನರ ಮುಂದೆ ಇಟ್ಟಿಲ್ಲ ಮತ್ತು ಅದರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಅದನ್ನು ಶುದ್ಧೀಕರಣ ಮಾಡುವಂಥ ಕಾರ್ಯಕ್ಕೆ ಇವತ್ತಿನ ಲೋಕಾಯುಕ್ತ BS ಪಾಟೀಲ್ ಮುಂದುವರೆದಿಲ್ಲ. ಹಾಗಾಗಿ ಅವರು ಲೋಕಾಯುಕ್ತರಾಗಿ ಮುಂದುವರೋದಕ್ಕೆ ಅನರ್ಹರು ಅಂತ ನಮ್ಮ ಪಕ್ಷ ಇವತ್ತು ಹೇಳಿ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದೀವಿ ನಾವು. ಎರಡನೇದಾಗಿ ತಿಮ್ಮಾಪುರ, ಅವನೇವನು ನಿಂಗಪ್ಪ ಅನ್ನುವಂಥವನು ಮತ್ತು ಶ್ರೀನಾಥ್ ಜೋಶಿ ಇವರೆಲ್ಲನೂ ಈ RB ತಿಮ್ಮಾಪುರ ಅಂತ ಇವತ್ತಿನ ಅಬಕಾರಿ ಸಚಿವ ಏನಿದ್ದಾರೆ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದರು, ಅವರನ್ನು ಭೇಟಿನೂ ಮಾಡಿದ್ರು, ಈ ತಮ್ಮ ಹಣ, ಈ ಲೂಟಿ ಹಣವನ್ನು, ಸುಲಿಗೆ ಹಣವನ್ನು ಹಂಚ್ಕೊಳ್ತಿದ್ರು ಅಂತ ಮಾಹಿತಿಗಳು ಹೊರಬರ್ತಿರುವಂಥ ಸಂದರ್ಭದಲ್ಲಿ ಮತ್ತು ಇಷ್ಟೆಲ್ಲ ಜನ ಅಬಕಾರಿ ಅಧಿಕಾರಿಗಳು ಹೋಗಿ ಲೋಕಾಯುಕ್ತರಿಗೆ ಲಂಚ ಕೊಡ್ತಾರೆ ಅನ್ನುವಂತಹ ಸಂದರ್ಭ ಸೃಷ್ಟಿಯಾಗಿರುವಾಗ ಇಡೀ ಇಲಾಖೆಯನ್ನೇ ಸುಲಿಗೆಕೋರರ ತಂಡ, ಭ್ರಷ್ಟರ ತಂಡವನ್ನು ಮಾಡಿರುವಂತಹ ಅಥವಾ ಅದನ್ನು ಏನೂ ಸರಿ ಮಾಡಲಾರದಂತಹ RB ತಿಮ್ಮಾಪುರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಇಲ್ಲ ಅವ್ರು ಕೊಡಲಿಲ್ಲ ಅಂದರೆ ಸಿದ್ದರಾಮಯ್ಯ ಅವ್ರನ್ನ ವಜಾ ಮಾಡಬೇಕು. ಇದು ಎರಡನೇದು. ಇನ್ನೊಂದು, ಇವತ್ತು ಲೋಕಾಯುಕ್ತದಲ್ಲಿ ಇರುವಂಥ ಈ ಪ್ರಕರಣವನ್ನು ಮುಚ್ಚಾಕಬೇಕು ಅಂತ ಮೇಲಿನವರಿಂದ ಹಿಡಿದು ಕೆಳಗಿನವರು ತನಕ, ಯಾಕಂದರೆ ಸಚಿವರುಗಳ, ಮುಖ್ಯಮಂತ್ರಿ ಸಚಿವಾಲಯದವರು ಸೇರಿದಂತೆ ಹಲವು ಸಚಿವರುಗಳ ಆಪ್ತ ಸಹಾಯಕರುಗಳು, ಸೆಕ್ರೆಟರಿಗಳು ಲೋಕಾಯುಕ್ತದವರನ್ನು ಇಟ್ಟುಕೊಂಡು, ಲೋಕಾಯುಕ್ತ ಪೊಲೀಸರನ್ನ ಇಟ್ಟುಕೊಂಡು ವಸೂಲಿ ಮಾಡಿಸಿ ಸುಲಿಗೆ ಮಾಡಿ ಅದನ್ನು ಹಂಚ್ಕೊಳ್ತಿದ್ರು ಅನ್ನುವಂತಹ ವಿಚಾರಗಳು ಪ್ರತಿ ದಿವಸ ಹೊರಗೆ ಬರ್ತಿರುವಂಥ ಸಂದರ್ಭದಲ್ಲಿ ಇದೇ ಪೊಲೀಸರು, ಇದೇ ವ್ಯವಸ್ಥೆ ಇದನ್ನು ಸರಿಯಾಗಿ ದಡ ಮುಟ್ಟಿಸ್ತಾರೆ ಅಂತ ಅನಿಸಿಲ್ಲ, ಮುಟ್ಟಿಸೋದಿಲ್ಲ. ಹಾಗಾಗಿ ಇವತ್ತು ಲೋಕಾಯುಕ್ತದ ಪ್ರಕರಣ ದೊಡ್ಡ ಗಂಭೀರವಾದ ಪ್ರಕರಣ ಆಗಿದ್ದು ಇದನ್ನು ಹೈಕೋರ್ಟ್ ಮಾನಿಟರ್ಡ್ CBI ಎನ್ಕ್ವೈರಿ ಮಾಡಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡಿದ್ವಿ. ಸೊ ಹಾಗಾಗಿ ಇಷ್ಟು 3 ವಿಚಾರಗಳು. ಇನ್ನು ಬಿಟ್ಟರೆ ಇವತ್ತೇನು ನೀವು ಕೇಳಿದಂಗೆ ಇವತ್ತು ಗ್ಯಾರಂಟಿ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ, ಅವರವರೇನೆ ಕಾಂಗ್ರೆಸ್ನ ಅಯೋಗ್ಯತನವನ್ನು ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ, BJP ಅಯೋಗ್ಯತೆಯನ್ನು BJPಯವರು ಹೇಳ್ತಾ ಇದ್ದಾರೆ, JDS ಅಂತೂ ಅದು ಎಲ್ಲಿ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಹೋಗುವಂತಹ ಒಂದು ಅವನು ಅಪ್ಪ ಒಬ್ಬ ಹೆಣ್ಮಗಳನ್ನ ತನ್ನ ಮನೆಗೆ ಕೆಲಸಕ್ಕೆ ತನಗೆ ಸಹಾಯ ಮಾಡಬೇಕು ಅಂತ ಬಂದ ತನ್ನ ಹೆಂಡತಿಯ ನೆಂಟರನ್ನು ಗಂಡ ಆದವನು ರೇಪ್ ಮಾಡ್ತಾನೆ. ಅವನ ಮಗ ತನ್ನ ತಾಯಿಯ ವಯಸ್ಸಿನ ಅದೇ ಹೆಣ್ಣು ಮಗಳನ್ನು ಮಗನೂ ರೇಪ್ ಮಾಡ್ತಾನೆ. ಇಂತಹ ನೀಚರನ್ನು ಜೈಲಿಗೆ ಹೋಗೋದ್ರಲ್ಲಿ ಸ್ವಲ್ಪ ರೇವಣ್ಣ ಒಂದು ದಿವಸ ಜೈಲಿಗೆ ಹೋಗಿದ್ರೇನೋ ಅಲ್ವಾ? ರೇವಣ್ಣ, ಅಂತಹ ರೇವಣ್ಣ, ಮುನಿರತ್ನ ಏನು CMಗಳಿಗೆ, ex-CMಗಳಿಗೆ ಏಡ್ಸ್, HIV ಇರುವಂಥ ಹೆಣ್ಣುಮಕ್ಕಳನ್ನು ಕಳಿಸಿ ಅವರಿಗೆ ಏಡ್ಸ್ ಏನು ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿದಂತಹ ಅಂತಹ ಪರಮ ನೀಚ ಅವನು ಇವತ್ತು ಅಸೆಂಬ್ಲಿಗೆ ಹೋಗ್ತಾನೆ. ಅವನ ಪಕ್ಕ ಕೂತ್ಕೊಂಡು ಈ MLAಗಳು ಲಲ್ಲೆ ಹೊಡಿತಾರೆ. ರೇವಣ್ಣ, ಮುನಿರತ್ನ ಅಂಥವ್ರಿಗೆ ಪರಮ ಪವಿತ್ರವಾದ ವಿಧಾನಸೌಧದ ಅಸೆಂಬ್ಲಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಏನು ಯೋಗ್ಯತೆ ಇದೆಯಾ? ಅಲ್ಲ, ಅವ್ರ ಜೊತೆ ಸಂಪರ್ಕದಲ್ಲಿರೋರು ಇನ್ನು ರಾಜ್ಯದ ಲಕ್ಷಾಂತರ ಜನರ ಹೃದಯರೋಗ ತಜ್ಞರು ಅಂತ ಫೇಮಸ್ ಆಗಿದ್ದಂತಹ ಮಂಜುನಾಥ್ ಅನ್ನುವಂಥ ಡಾಕ್ಟ್ರು ಆ ಮುನಿರತ್ನಿಗೆ ಯಾರೋ ಕೋಳಿ ಮಟ್ಟೆನೋ ಏನೋ ಎಸ್ದಿದ್ದಕ್ಕೆ ಅಲ್ಲಿ ಹೋಗಿ ಹೃದಯ ತಜ್ಞರು ತಲೆ ಪರೀಕ್ಷೆ ಮಾಡ್ತಿದ್ರು, ತಲೆ ಸವರೋ ಕೆಲಸ.
ತಲೆ ಹಿಡಿಯೋ ಕೆಲಸಗಳಿವೆಲ್ಲ, ತಲೆ ತೋರೋ ಕೆಲಸಗಳಲ್ಲ. ಈ ತರಹದ ಪರಿಸ್ಥಿತಿ ಇರೋವಾಗ ಲೋಕಾಯುಕ್ತದಲ್ಲಿ ಇವರೆಲ್ಲನೂ ಅದು ಹೋಗಿ ಏನು ವಿಚಾರಣೆ ಆಗಿ ಬರುತ್ತಾ? ಇಲ್ಲ. ಸೊ ಹಾಗಾಗಿ ನಾನು ವಿಚಾರಕ್ಕೆ ಕೇಳ್ತಿದ್ದೀನಿ ಅಂದರೆ ಪರಿಸ್ಥಿತಿ ಹೀಗಿದೆ. ಇವ್ರು ಯಾರೂ JCB ಪಕ್ಷಗಳವರು ಅವರ ಪಕ್ಷವನ್ನು ಇವ್ರು ಸಮರ್ಥನೆ ಮಾಡ್ಕೊಳ್ತಾರೆ, ಇವರು ಅದನ್ನು ರಕ್ಷಣೆ ಮಾಡ್ತಾರೆ. ಬಾಯಲ್ಲಿ ಹೇಳೋದು ಬೇರೆ, ರಕ್ಷಣೆ ಮಾಡ್ಕೊಳ್ತಾರೆ. ಅವ್ರದ್ದು ಇವ್ರು ರಕ್ಷಣೆ ಮಾಡ್ಕೊಳ್ತಾರೆ, ಅವ್ರದ್ದು ಇವ್ರು ರಕ್ಷಣೆ ಮಾಡ್ತಾರೆ. ಅವರು ಇವ್ರನ್ನ ಮೇಲೆ ಕೆಸರಿಚಾಡಿದ್ರೆ ಅದನ್ನು ಮಾಧ್ಯಮಗಳು ಬಿಂಬಿಸ್ತಾರೆ. ಇವತ್ತು ಎಷ್ಟು ಮಾಧ್ಯಮಗಳಲ್ಲಿ ಫಾಲೋ ಅಪ್ ಆಗ್ತಾ ಇದೆ ಲೋಕಾಯುಕ್ತದ ಬಗ್ಗೆ, ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿರಲಿ. ಹಿಂದೆ ನನಗೆ ಗೊತ್ತಿರೋ ಹಾಗೆ ಒಬ್ಬ ಪತ್ರಕರ್ತರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ. ಯಾಕಂದರೆ ನಾನು ಸಂಸ್ಥೆ ಹೆಸರು ಏನು ಅವ್ರದ್ದೇ ಸಂಸ್ಥೆಗೆ ಹೋಗಿ ಅದನ್ನೇ ಹೇಳಿದ್ದೀನಿ. ಸುಮಾರು 2 ತಿಂಗಳ ಕಾಲ 2015ರಲ್ಲಿ 2 ತಿಂಗಳುಗಳ ಕಾಲ ನಿರಂತರವಾಗಿ ಫಾಲೋ ಅಪ್ ಸುದ್ದಿ ಮೇಲೆ ಸುದ್ದಿ ಬರ್ತಾನೆ ಇತ್ತು ಲೋಕಾಯುಕ್ತ. ಅಂದರೆ ಆ ಪತ್ರಿಕೆ, ಆ ಸಂಸ್ಥೆ ಆ ವಿಚಾರವನ್ನು ಅಷ್ಟು ಜನರಲ್ಲಿ ಏನು ರಿಲೆವೆಂಟ್ ಆಗಿಟ್ಟಿತ್ತು. ಇವತ್ತು ಶ್ರೀನಾಥ್ ಜೋಶಿನೇ ಫೋನ್ ಮಾಡ್ತಾನೆ, ಯಾವುದೇ ಕನ್ನಡದ ಅತ್ಯಂತ ದೊಡ್ಡ ಪತ್ರಿಕೆಗೆ ಅಥವಾ ಯಾವುದೇ ಟಿವಿಗೆ, ಗುರು ಹಾಕ್ಬಿಡ ಗುರು, ವ್ಯವಸ್ಥೆ ಮಾಡ್ತೀನಿ. ನೀವು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮಗೂ ಗೊತ್ತಿದೆ, ಇಂದು ಸಂಜೆ 6 ಗಂಟೆಗೆ ಭ್ರಷ್ಟರ ಮುಖ ಅನಾವರಣ ಅಂತ ಬರುತ್ತೆ. ಬೆಳಗ್ಗೆ 10 ಗಂಟೆಗೆ ಶುರು ಆಗ್ಬಿಡುತ್ತೆ. 6 ಒಂದು ಇಂಥ ಒಂದು ಅಂತ ಹಾಕ್ಬಿಡ್ತಾರೆ. 4 ಆಗೋಷ್ಟೊತ್ತಿಗೆ ಸುದ್ದಿ ಮಾಯ ಆಗುತ್ತೆ. 6 ಗಂಟೆಗೆ ಯಾವ ಭ್ರಷ್ಟ ಇವನು, ಹೌದು ಇವನು ಕಳ್ಳ, ಇವನೇನೋ ಕೂತಿ ಬೀಳ್ತಿದ್ನಲ್ಲ, ನೋಡ್ತಾರೆ 6 ಗಂಟೆಗೆ ಮನೆಯಲ್ಲಿ ಕಕ್ಕಸ್ಸು ಯಾವ ಕಕ್ಕಸ್ ರೂಮು ಯಾವ ಇದರಲ್ಲಿ ರೂಮಲ್ಲಿ ಇರಬೇಕು ಅಥವಾ ಯಾವ ಪಾರ್ಶ್ವದ ಮೂಲೆಯಲ್ಲಿರಬೇಕು, ಮತ್ತು ಕಕ್ಕಸ್ಗೆ ಯಾವ ಕಡೆಯಿಂದ ಕೂತ್ಕೊಂಡು ಕಕ್ಕಸ್ ಮಾಡಬೇಕು ಅಂತ ಹೇಳುವಂತಹ ಜ್ಯೋತಿಷಿ ಬಂದು ಅವನು ದುಡ್ಡು ಕೊಟ್ಟು ಹಾಕಿಸ್ಕೊಳ್ತಿರುವಂಥ ಕಾರ್ಯಕ್ರಮ ಪೇಯ್ಡ್ ನ್ಯೂಸ್ ಬರ್ತಾ ಇರುತ್ತೆ. 6 ಗಂಟೆಗೆ ಬರುತ್ತೆ ಅಂತ ಹೇಳಿದಂಥ ಭ್ರಷ್ಟನ ಅನಾವರಣ ಎಲ್ಲಿ? ಅಷ್ಟೊತ್ತಿಗೆ ಅವ್ನು ಮೀಡಿಯಾ ಹೆಡ್ಗೆ ಹೋಗಿರುತ್ತೆ ಫೋನ್ ಮಧ್ಯದಲ್ಲಿ, ಗುರು ಏನು ಗುರು ನೀನು ಮೊದಲೇ ಹೇಳೋದಲ್ವ ಗುರು, ಬಾ ಗುರು ಅಂತೇಳಿ 25 ಲಕ್ಷ ರೂಪಾಯಿ, 30 ಲಕ್ಷ ರೂಪಾಯಿ, 40 ಲಕ್ಷ ರೂಪಾಯಿ ಏನು ಕ್ಲಬ್ ಮೆಂಬರ್ಶಿಪ್ ಇರುವಂತಹ ಬೆಂಗಳೂರಿನ ದೊಡ್ಡ ದೊಡ್ಡ ಕ್ಲಬ್ಗಳೇನಿದೆ, ಬೆಂಗಳೂರು ಕ್ಲಬ್ಬು, ಅದು ಇನ್ಯಾವ ಕ್ಲಬ್, ಅದು ಬೋರಿಂಗ್ ಕ್ಲಬ್ಬು, ಈ ಥರದ ಕ್ಲಬ್ಗಳಲ್ಲಿ ಡೀಲ್ ಆಗುತ್ತೆ. ಫೋನ್ಪೇ ಇದೆ, ಇವತ್ತು ಬಿಟ್ ಕಾಯಿನ್ಸ್ ಇದೆ, ಹೇಗೆಗೋ ಆಗುತ್ತೆ. ಇಲ್ಲಿ ಸುದ್ದಿನೇ ಬರಲಿಲ್ಲ ಇವತ್ತು. ಹಾಗಾಗಿ ಫಾಲೋ ಅಪ್ ಮಾಧ್ಯಮಗಳಲ್ಲಿ ಮಾಡ್ತೀವಿ. ಕರೆಕ್ಟ್. ಇಲ್ಲಿ ಮಾಧ್ಯಮಗಳ ನೈತಿಕತೆ ತಲೆ ಹಿಡಿತಿದ್ದಾರೆ ಇವತ್ತು ಎಷ್ಟೋ ಜನ. ಕರ್ನಾಟಕದಲ್ಲಿ ಈ ಸರ್ಕಾರ ಬಂತು ಅಂದರೆ 60-70 ಜನ ಮಾಧ್ಯಮದವರಿಗೆ ನೌಕರಿ ಸಿಕ್ತು. ಹೊಸ ಸರ್ಕಾರ ಬಂತು ಅಂದರೆ ಯಾಕೆ? PROಗಳಾಗಿ, ಮೀಡಿಯಾ ಅಡ್ವೈಸರ್ಗಳಾಗಿ. ಇದು ಹೋಯ್ತಾ, ಇನ್ನೂ ಮುಂದಕ್ಕೆ ಇನ್ನೊಂದು ಪಕ್ಷ ಬಂತಾ, ಆ ಪಕ್ಷದ ಕಡೆಯಿಂದ ಇನ್ನೊಂದು 60-70 ಜನ ಹೊಸಬರಿಗೆ. ಈ ಸಲ ಕಾಂಗ್ರೆಸ್ ಪಕ್ಷದಲ್ಲೇ ಮೀಡಿಯಾ ಅಡ್ವೈಸರ್ ಆಗಿರೋರಿಗೆ BJP ಪಕ್ಷದಲ್ಲೂ ಹೆಂಗೋ ಒಂದು ಅವಕಾಶ ಸಿಕ್ಬಿಡುತ್ತೆ. ಇವತ್ತು ಇರುವಂಥ ಜರ್ನಲಿಸಮ್ ವೃತ್ತಿ ಧರ್ಮ ಇಲ್ಲ, ಸ್ವತಂತ್ರವಾಗಿರುವಂಥವ್ರು ಅವರು ಇವರು. ನಾನು ಹೇಳ್ತಿರೋದು ಮುಖ್ಯವಾಹಿನಿಯಲ್ಲಿ ತುಂಬಾ ಏನು ಈಗಲೂ ಸಮಾಜದಲ್ಲಿ ಪ್ರಭಾವಶಾಲಿ ಆಗಿರುವಂಥ ಮಾಧ್ಯಮಗಳು, ಅವರು ಆ ಭಾಷೆ ನೋಡಬೇಕು ನಾವು. ಯಪ್ಪ ಅದ್ಭುತವಾಗಿರುತ್ತೆ. ಈಚ ಪತ್ರಕರ್ತರು ಕೆಲವೊಬ್ರು ಮಾತಾಡೋ ಭಾಷೆ, ಪ್ರಪಂಚದಲ್ಲಿರುವಂಥ ಎಲ್ಲ ವಿಚಾರಗಳ ಬಗ್ಗೆನೂ ಪರಿಣಿತರು. ಮತ್ತು ಅಲ್ಲ ಎಷ್ಟೋ ನೋಡ್ತೀನಿ ನಾನು MLAಗಳನ್ನ, ಮಿನಿಸ್ಟರ್ಗಳನ್ನ ಕೆಲವು ಪತ್ರಕರ್ತರು ಆನ್ ಏರ್ ಮಾತಾಡ್ಸೋದು, ಬೈಯೋದು ನಾನು ನೋಡ್ತೀನಿ, ಆಶ್ಚರ್ಯ ಆಗುತ್ತೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವಕ್ಕೆ. ಒಂದು ಮುಖ್ಯಮಂತ್ರಿ ಆದವನಿಗೆ ಒಂದು ಗಾಂಭೀರ್ಯ ಇರಬೇಕು. ಯಾಕಂದರೆ ಈಸ್ ರೆಪ್ರೆಸೆಂಟಿಂಗ್ ಅವರ್ ಎಂಟೈರ್ ಸ್ಟೇಟ್. ಹೋಗಿ ಒಂದು ಬೈಟ್ ಕೊಡೋ ವಿಚಾರಕ್ಕೂ ಅಷ್ಟೇ ಬಂದಾಗ, ನೋಡ್ರಪ್ಪ ನಾನು ಏನು ಹೇಳಬೇಕು ಮೊದಲು ಹೇಳಿಕೆ ಕೊಡ್ತೀನಿ, ಹೇಳಿಕೆಯನ್ನು ನಾನು ಈ ಥರ ನೀವೆಲ್ಲ ಇಲ್ಲಿಡಿ, ನಾನು ಮಾತಾಡ್ತೀನಿ, ಆಮೇಲೆ ಫಾಲೋ ಅಪ್ ಕ್ವಶನ್ ತಗೊಳ್ತೀನಿ. ಅದಿಲ್ಲ, ಹೋಗ್ತಿರ್ತಾರೆ, ಬಂದರು ಏನಾಟ್ರು, ಹೌದಾ ಏನು ಹೇಳ್ಬೇಕು, ನೀನು ಸುಮ್ಮನಿರು. ಅವರು ಹಂಗೆ ಇದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಮಾಧ್ಯಮದವ್ರನ್ನ, ರಿಪೋರ್ಟರ್ಗಳನ್ನ ಉಗ್ದಿರೋದು ನೋಡಿದ್ರೆ, ಹಾಗೆ ಪ್ರಶ್ನೆ ಹಂಗೆ ಹೇಳಿದಾಗ ರಿಯಾಕ್ಟ್ ಮಾಡ್ಬೇಕಲ್ವಾ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ ಅಂತ ಹೇಳಿ ಕೇಳ. ಅವನಿಗೂ ಮರ್ಯಾದೆ ಇಲ್ಲ, ಇವನಿಗೂ ಮರ್ಯಾದೆ ಇಲ್ವಲ್ಲ. ನೋಡ್ತಿರೋ ನಮಗೆ ಮರ್ಯಾದೆ ಕಾಡ್ತಾ ಇದೆ. ಆ ಹುದ್ದೆಗೆ ಜವಾಬ್ದಾರಿ ಕೊಡ್ರಯ್ಯ. ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಒಂದು ಯೋಗ್ಯತೆ ಇದಿರುತ್ತೆ, ಒಂದು ವಾತಾವರಣ ಇರುತ್ತೆ, ಒಂದು ಫಾಲೋ ಅಪ್ ಇರುತ್ತೆ. ಅಲ್ಲಿ ಬೇಕಾದ್ರೆ ಏನಾದರೂ ಹೇಳಿ. ಆದರೆ ಇವ್ರು ಎಲ್ಲಂದ್ರೆ ಅಲ್ಲಿ ಹೋಗಿ ಆಮೇಲೆ ನಾನು ನೋಡ್ತೀನಿ, ಸರ್ 1 ನಿಮಿಷದಲ್ಲಿ ಹೇಳಿ ಸರ್, ಅರ್ಧ ನಿಮಿಷದಲ್ಲಿ ಹೇಳಿ ಸರ್. ಓಕೆ, ಈ ತರಹದ ಇವತ್ತು ಮಾಧ್ಯಮ. ನೆನ್ನೆ ತಾನೇ ನಾನೊಂದು ಸೀರೀಸ್ ನೋಡ್ತಾ ಇದ್ದೆ, ಇಂಗ್ಲೀಷಿಂದೊಂದು, ಅಮೇರಿಕದ್ದು. ಅದರಲ್ಲೊಬ್ಬ ಹೇಳ್ತಾನೆ, CIA ಡೆಪ್ಯೂಟಿ ಡೈರೆಕ್ಟರ್ ರೋಲ್ ಮಾಡಿದವನೊಬ್ಬ ಹೇಳ್ತಾನೆ ಅದರಲ್ಲಿ, ಸಿನಿಮಾದಲ್ಲಿ, ಆ ಸೀರೀಸಲ್ಲಿ, when news become 24/7, when news became 24/7, news channels became news channels became 24/7 news producers, it ceased to be news programs, it became an entertainment program ಅಂತ. 24/7 ಹೇಳಬೇಕು ಅಂದರೆ ಏನಿರುತ್ತೆ? ಕರೆಕ್ಟ್. ಸುದ್ದಿ ಅಂದರೆ ಗಂಭೀರವಾದ ಸುದ್ದಿಗಳು ಎಲ್ಲಿರುತ್ತೆ? ಎಂಟರ್ಟೈನ್ಮೆಂಟು. ಇವತ್ತು ಎಷ್ಟೋ ಕಡೆಗಳಲ್ಲಿ ಮಾಧ್ಯಮದಲ್ಲಿ ಅವರು ಕೂತ್ಕೊಂಡಿರ್ತಾರೆ. ನಾನು ಚಾನಲ್ಗೆ 3-4 ವರ್ಷದಿಂದ ಹೋಗೋದು ಬಿಟ್ಬಿಟ್ಟೆ. ಕಡು ಭ್ರಷ್ಟ JCB ಅವ್ರು 3 ಇರ್ತಾರೆ, ಇಲ್ಲಿ ಬಾಯಿ ಬಂದಾಗ ಬೈತಾ ಇರ್ತಾರೆ. ನೆನ್ನೆ ತಾನೇ ಒಂದು ಸ್ಟುಡಿಯೋದಲ್ಲಿದ್ದೆ, ಅವರು ವಿಚಾರಕ್ಕೆ ಬರಲಿಲ್ಲ ಇಬ್ರು.
ಅವ್ನು ಹೇಳೋದನ್ನ ನೀನು ಅಪ್ರಜಾಸತ್ತಾತ್ಮಕ, ನೀನು ಇವೆಲ್ಲ ಬಿಟ್ಬಿಡು ಅಂತ ಅವನು ಇವನು ಇಬ್ರು ಅವನ ಮೇಲೆ ಇವರಿಬ್ಬರ ಜಗಳವನ್ನ ಟಿವಿಲಿ ಬರ್ತಾ ಇದೆ ಹೊರತು ಏನು ವಿಚಾರಕ್ಕೆ ಬಂದಿದ್ದೀವಿ, ನಮ್ಮ ವಿಚಾರ ಏನು ಅನ್ನೋದಕ್ಕೆ ಅವ್ರಿಗೆ ಮಾಹಿತಿನೂ ಇಲ್ಲ, ಸರಕು ಇಲ್ಲ. ಹಾಗಾಗಿ ಆ ಮೊದಲನೇ ಇವರೇ ಅಲ್ಲಿ ಆ್ಯಂಕರ್ ಕೂತ್ಕೊಂಡಿರೋನು ಎಂಜಾಯ್ ಮಾಡ್ತಿರ್ತಾನೆ, ಕಿತ್ತಾಡೋದು ಚೆನ್ನಾಗಿದೆ ಅಂತ ಈ ಥರ. ಆಮೇಲೆ ಅದಾದ್ಮೇಲೆ ಏನು ಗುರು ಚೆನ್ನಾಗಿದೆಯಾ, ಏನು ಹೆಂಗೆ ನಡೀತಿದೆ ಬಿಸ್ನೆಸ್ಸು, ಇವು ಅವರು ಆಪಸ್ಸಲ್ಲಿ ಪರಸ್ಪರ ಮಾತನಾಡುವಂಥದ್ದು ಯಾವುದು ಬ್ರೇಕಲ್ಲಿ. ಏನು ಈ ಮಟ್ಟಿಗೆ ಅನೈತಿಕತೆ, ನೀಚತನ. ಅದಕ್ಕೆ ಇಂಥವರ ಈ ಅಯೋಗ್ಯರ ಜೊತೆಯಲ್ಲಿ ಕುತ್ಕೊಳ್ಳೋ ಸಹವಾಸನೆ ಬೇಡ ಅಂತೇಳಿ ನಾನು 4-5 ವರ್ಷಗಳಿಂದ ಹೋಗೋದೇ ಬಿಟ್ಬಿಟ್ಟೆ. ಓಕೆ ಸರ್, ಇನ್ನು ಇದೊಂದು ಪ್ರಶ್ನೆ ಕೇಳಲೇಬೇಕು. ಒಂದು ಪ್ರಜಾಸತ್ತಾತ್ಮಕ ದೇಗುಲ ಅಂತ ಕರೀಲಾಗುತ್ತೆ ಅಲ್ಲಿ ವಿಧಾನಸೌಧ. ಅಂತಹ ವಿಧಾನಸೌಧದ ಮುಂಭಾಗದಲ್ಲಿಯೇ ಈ IPL ಹರಾಜಲ್ಲಿ ಕೋಟಿಗಟ್ಟಲೆ ಏನು ಹರಾಜಾಗಿರುವಂಥ ಆಟಗಾರರೇನೋ ಗೆದ್ದರು ಅಂತೇಳಿ ಕರೆದು ಸನ್ಮಾನ ಮಾಡ್ತಾರೆ. ಆ ಒಂದು ಕಾರ್ಯಕ್ರಮ ಮತ್ತೊಂದು ಕಡೆ ಅದೊಂದು ಕಾಲ್ತುಳಿತ ಪ್ರಕರಣ ಆಗಿ ಅದು ಒಂದು ದುರಂತ ಆಗುತ್ತೆ. ಇವನ್ನ ನೋಡಿದಾಗ ಇವರಿಗೆಲ್ಲ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗೌರವ ಇದೆಯಾ? ಆಮೇಲೆ ಇವರು ಕುರಿಗಳ ಥರ ಹಿಂಗೆ ನುಗ್ಕೊಂಡು ಹೋಗ್ತಾರಲ್ಲ ಜನರು, ಯಾರೋ ಆಟಗಾರ ಅಂಥೇಳಿ ನೀವು ಹೇಳ್ತಾರಲ್ಲ, ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬರಲ್ಲ, ಹುಚ್ಚಿಡಿಸ್ಕೊಂಡು ಹಿಂಗೆ ಹೋಗ್ತಾರಲ್ಲ, ಈ ಅವಿವೇಕತನದ ಬಗ್ಗೆ ಏನು ಹೇಳ್ತೀರಾ? ಸರಿಯಾಗಿ 2,000 ವರ್ಷಗಳ ಹಿಂದೆ ರೋಮ್ ಸಾಮ್ರಾಜ್ಯ, ನೀವು ರೋಮ್ನಲ್ಲಿ ನಮ್ಗೆ ಗೊತ್ತಿರ್ಬೋದು ಕೊಲಿಸಿಯಂ ಅಂತ, ಅದು ದೊಡ್ಡ ಈಗ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಥರದ್ದ, ಆದರೆ ಆವತ್ತಿನ ಕಾಲಕ್ಕೆ 2,000 ವರ್ಷಗಳ ಹಿಂದೆ ಕಲ್ಲು ಮಣ್ಣಲ್ಲಿ ಕಟ್ಟಿದ್ದಂತಹ ದೊಡ್ಡ ಕ್ರೀಡಾಂಗಣ ಕೊಲಿಸಿಯಂ. ಆವತ್ತು ರೋಮ್ ಸಾಮ್ರಾಜ್ಯ ಬಹಳ ಪ್ರಪಂಚದಲ್ಲೇ ಉತ್ತುಂಗದಲ್ಲಿದ್ದಂತಹ ಸಾಮ್ರಾಜ್ಯ. ಎಲ್ಲಿ ಹೋದ್ರೂ ಆವತ್ತಿನ ಕಾಲಕ್ಕೆ ಯುದ್ಧ ಅಂದರೆ ಅದು ಲಾಭ ಇಲ್ಲ ನಷ್ಟ ಅಂದರೆ ಸೋತ್ರೆ ನಷ್ಟ, ಇಲ್ಲಾಂದರೆ ಲಾಭ. ಹೇಗೆ ಇವರೇನು ಯುದ್ಧಕ್ಕೆ ಹೋದಾಗ ಸುಮ್ಮನೆ ಅಲ್ಲೇನು ಗೆದ್ದು ಸಾಮ್ರಾಜ್ಯ ವಶಪಡಿಸ್ಕೊಳ್ಳೋದಲ್ಲ, ಯುದ್ಧ ನಡೆದ ಮೇಲೆ ಇದು ಲೂಟಿ ನಡೀತಿತ್ತು. ಹಾಗಾಗಿ ಯಾವ ರಾಜ್ಯದ ವಿರುದ್ಧ ಗೆದ್ರೋ ಆ ರಾಜ್ಯದಲ್ಲಿರುವಂಥ ಚಿನ್ನ, ಬಂಗಾರ, ಬೇರೆ ಬೇರೆ ಏನೇನು ಸಿಗುತ್ತೆ ಎಲ್ಲವನ್ನೂ ತಗೊಂಡು ಬರ್ತಾಯಿದ್ರು. ಆ ತರಹ ಬೇರೆ ಬೇರೆ ರಾಜ್ಯಗಳ ದೇಶಗಳ ಮೇಲೆ ದಂಡೆತ್ತು ಹೋಗೋದು, ಅಲ್ಲನ್ನು ಸೋಲಿಸಿ ಅವರ ಸಂಪತ್ತನ್ನ ತಗೊಂಡು ಬರೋದು. ಬಹುತೇಕ ರೋಮನ್ನರಿಗೆ ಯಾವತ್ತು ಕೆಲಸ ಇರಲಿಲ್ಲ, ಬೇಕಾಗಿರಲಿಲ್ಲ. ಇವತ್ತಿನ ಇನ್ನು ಆಯಿಲ್ ರಿಚ್ ಕಂಟ್ರೀಸ್ ಇದೆಯಲ್ವ ಆ ಥರಕ್ಕೆ. ಆದರೆ ಜನಕ್ಕೆ ಎಂಟರ್ಟೈನ್ ಮಾಡಬೇಕಲ್ವಾ, ಅದು ಒಂದು ರೀತಿಯಲ್ಲಿ ಡೆಮಾಕ್ರಸಿ ಇದ್ದಂಥ ದೇಶ. ಇವನು ಸೀಸರ್ ಬರೋ ತನಕ ಸೀಸರ್ ಅಂದರೆ ಕಿಂಗ್ ಅಂತ, ಜೂಲಿಯಸ್ ಸೀಸರು, ಅವನು ಸಹ ಅಲ್ಲಿನ ಸೆನೆಟ್ಟಿಂದ ಆಯ್ಕೆ ಆದಂಥವನು. ಬುದ್ಧನ ಕಾಲದಲ್ಲಿ ನಮ್ಮ ದೇಶದಲ್ಲೂ ಹಾಗೆ ಇತ್ತು, ಜನಪದರು ಅಂತ ಉತ್ತರ ಭಾರತದ ಹಲವು ಕಡೆಗಳಲ್ಲಿ. ಅಂದರೆ ಜನಪದಗಳಲ್ಲಿ ಜನ ಒಬ್ಬೊಬ್ಬನ ರಾಜನಾಗಿ ಮಾಡ್ತಾ ಇದ್ರು. ಆ ರಾಜನ ಮಗನಿಗೆ ಹೋಗ್ತಾ ಇರಲಿಲ್ಲ, ರಾಜ ಸತ್ತ ಮೇಲೆ ಇನ್ನೊಬ್ಬನ ಯಾರನ್ನೋ ರಾಜ ಅಂತ ಮಾಡ್ತಾ ಇದ್ರು. ಆದರೆ ವಂಶ ಪಾರಂಪರ್ಯ ಅದು ತದನಂತರದಲ್ಲಿ ಬೇರೆ ಬೇರೆ ರಾಜ್ಯಗಳ ದೇಶಗಳಲ್ಲಿ ಮೊದಲು ಇತ್ತು, ತದನಂತರನೂ ಇತ್ತು. ಆದರೆ ರೋಮಲ್ಲಿದ್ದಾಗ ಆಗಿರಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಜನರನ್ನ ಎಂಗೇಜ್ ಮಾಡೋದಕ್ಕೆ ಏನು ಮಾಡ್ತಾಯಿದ್ರು, ಕ್ರಿಶ್ಚಿಯನ್ ಪ್ರಾಸಿಕ್ಯೂಷನ್ ಅಂತ ಮಾಡ್ತಾಯಿದ್ರು. ಯೇಸು ಕ್ರಿಸ್ತ ಆದಮೇಲೆ ಯಾರೆಲ್ಲ ಯೇಸು ಕ್ರಿಸ್ತನ ಹೇಳಿದಂಥ ವಿಚಾರಗಳಿಗೆ ಮಾರು ಹೋಗಿ ಅವನ ಪಂಗಡ ಮತಾಂತರ ಆಗ್ತಾಯಿದ್ರು ಅಥವಾ ಬಿಡ್ತಾಯಿದ್ರು, ಪೇಗನ್ಸು ಅಂದರೆ ಸಣ್ಣ ಪುಟ್ಟ ವಿಗ್ರಹಗಳನ್ನ ಇಟ್ಕೊಂಡು ಮೂರ್ತಿ ಪೂಜಕರಾಗಿದ್ದರು ಆವತ್ತಿನ ರೋಮನ್ಸು. ಹಾಗಾಗಿ ಆ ರೋಮನ್ನರು ಈ ಯೇಸು ಕ್ರಿಸ್ತನ ಪ್ರಭಾವಕ್ಕೊಳಗಾಗಿ ಕ್ರೈಸ್ತ ಮತಕ್ಕೆ ಮತಾಂತರ ಆಗ್ತಿದ್ದಂಥವ್ರನ್ನ ಹೋಗಿ ಬಲಾತ್ಕಾರ ಮಾಡಿ ಹಿಡಿದು ಬಡಿದು ತಂದು ಆ ಕೊಲಿಸಿಯಮ್ಮಲ್ಲಿ ಗ್ಲಾಡಿಯೇಟರ್ ಸಿನಿಮಾ ಬಂದಿದೆಯಲ್ಲ, ನಿಜ ಅವೆಲ್ಲ ನಡೆದಿದ್ದು ಆ ಥರದ್ದು. ಅಂದರೆ ಅದೇ ಕಥೆ ಅಲ್ಲ, ಗ್ಲಾಡಿಯೇಟರ್ಗಳು ಯುದ್ಧ ಮಾಡಿಸ್ತಾಯಿದ್ರು. ಮತ್ತು ಆ ಕ್ರಿಶ್ಚಿಯನ್ಗಳನ್ನು ಏನು ಬೆಂಕಿ ದೊಂದಿ ಥರಕ್ಕೆ ಮಾಡಿ ಸುಡ್ತಾಯಿದ್ರು. ಪೀಪಲ್ ವರ್ ಎಂಜಾಯಿಂಗ್ ಇಟ್. ರೋಮನ್ನರು ಮನುಷ್ಯನ ಸಾಯಿಸ್ತಾ ಇದ್ದಾರೆ, ಇಲ್ಲಿ ಹುಲಿ, ಸಿಂಹ, ಚಿರತೆಗಳ ಜೊತೆ ಗ್ಲಾಡಿಯೇಟರ್ಸು ಇದ್ದಾರೆ, ರಕ್ತ ಹರಿತಿದೆ. ನಿಜವಾಗ್ಲೂ ಬಿಭತ್ಸವಾದಂತಹ ರೋಮು ತನ್ನದೇ ಆದಂತಹ ಪಾಪದ ಭಾರಕ್ಕೆ ಕುಸಿದಂತಹ ಸಾಮ್ರಾಜ್ಯ. ಓಕೆ, ಆ ತರಹದ ಪಾಪ ಅವತ್ತು ನಡೀತಿದ್ದು. ಇವತ್ತು ಬಹುತೇಕವಾಗಿ ನಾನು ಇವೆಲ್ಲ ನೋಡಿದಾಗ ಅದೇ ಜ್ಞಾಪಕಕ್ಕೆ ಬರುತ್ತೆ. ದ ಗೌರ್ಮೆಂಟ್ ಆರ್ ದ ಸಿಸ್ಟಮ್ ಆರ್ ದ ಸೊಸೈಟಿ ಈಸ್ ಟ್ರೈಂಗ್ ಟು ಎಂಜಾಯ್ ಆನ್ ಸರ್ಟನ್ ಏನಂತೀರ, ಬೇರೆಯವರ ನೋವಿನಲ್ಲಿ ಏನು ಖುಷಿ ಪಡುವಂತಹ ವ್ಯವಸ್ಥೆ. ಸೊ ಅದರಲ್ಲಿ ಮಧ್ಯದಲ್ಲಿ ಇದು ನೋಡಿ, ಅದೊಂದು ಸಮೂಹ ಸನ್ನಿ, ಮಾಸ್ ಹಿಸ್ಟೀರಿಯಾ ವಿಚ್ ವಾಸ್ ಕ್ರಿಯೇಟೆಡ್ ಬೈ ದ ಮೀಡಿಯಾ. ಯಾವುದು ವಿಕ್ಟರಿ ಪೆರೇಡು ಅದು ಇದು ಅಂತ ಬಹಳ ಜನ, ನಾನು ಹೇಳಬಾರ್ದು, ಬಹಳ ಜನ ತಲೆ ಹಿಡುಕರಿದ್ದಾರೆ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ರಾಜಕಾರಣದಲ್ಲಿ. ರಾಜಕಾರಣಿಗಳು ದೊಡ್ಡ ರಾಜಕಾರಣಿಗಳು ತಲೆ ಹಿಡಿಯೋದು, ಮಾಧ್ಯಮದವ್ರ ತಲೆ ಹಿಡಿಯೋದು, ಶ್ರೀಮಂತರ ತಲೆ ಹಿಡಿಯೋದು. ಹಾಗಾಗಿ ಇವತ್ತು ಇವೆಲ್ಲ ಒಂದು ದುಡ್ಡಿನ ಕಡು ಏನಂತಾರೆ, ಒಂದು ವೈಭವೀಕರಣ ನಡೀತಾ ಇದೆ. ಹಾಗಾಗಿ ಆವತ್ತು ಯಾವುದ್ಯಾವುದೋ ಚಪ್ಪಲಕ್ಕೆ
ಡಿ.ಕೆ. ಶಿವಕುಮಾರ್ ಏನೋ ಇಲ್ಲಿ ಮಿಂಚ್ಬಿಡ್ತಾನೆ ಅಂತೇಳಿ ಸಿದ್ದರಾಮಯ್ಯ ಮಿಂಚಿದ್ ಸಾಕು, ನಾನು ಒಂದು ಇನ್ನೂ ಜಾಸ್ತಿ ಮಿಂಚೋಣ, ನಾನು ಓವರ್ಟೇಕ್ ಮಾಡ್ತೀನಿ ಏರ್ಪೋರ್ಟ್ಗೆ. ಇವರು ದೇಶದ ಪ್ರೇಮಿಗಳು, ಇವ್ರು ಏನು ದೇಶ ಗೆದ್ದು ಬಂದ್ಬಿಟ್ಟಿದ್ದಾರೆ ಅಂತ ಏರ್ಪೋರ್ಟ್ಗೆ ಹೋಗೋದು. ಜನ ಪೀಪಲ್ ಎಷ್ಟೋ ಸಂದರ್ಭಗಳಲ್ಲಿ ಜನ ತಮ್ಮ ನೋವನ್ನು ಮರೆಯೋದಕ್ಕೆ, ಡಿಪ್ರೆಷನ್ನಿಂದ ಹೊರಗೆ ಬರೋದಕ್ಕೆ ಕ್ರೀಡೆಯನ್ನು, ಸಾಹಿತ್ಯವನ್ನು, ಕಲೆಯನ್ನು, ಅದರ ದಾರಿಗಳನ್ನ ಹುಡುಕೊಳ್ತಾರೆ. RCB ವಾಸ್ ಕೈಂಡ್ ಆಫ್ ಎ ರಿಡೆಂಪ್ಷನ್ ಫಾರ್ ಲಾಟ್ ಆಫ್ ಪೀಪಲ್. ಒಂದು ಯಾವುದೋ ಒಂದು ಸೋಲು, ಅವಮಾನ, ನಾವೊಂದು ಯಾವುದೋ ಒಂದ್ರ ಜೊತೆ ನಾವು ನಮ್ಮನ್ನು ಸಮೀಕರಿಸ್ಕೊಂಡ್ಬಿಟ್ಟಿರ್ತೀವಿ, ಕನೆಕ್ಟ್ ಮಾಡ್ಕೊಂಡಿರ್ತೀವಿ, ಅದು ಗೆಲ್ಲಪ್ಪ ಅಂತ ಇರ್ತೀವಿ. ಅದ್ರ ಮೂಲಕ ನಾನು ಒಂದಷ್ಟು ಸಂತೋಷವನ್ನು ಅಥವಾ ಜೀವನೋತ್ಸಾಹವನ್ನು ಪಡ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇರ್ತೀನಿ. ಇಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದ ಹಿಸ್ಟ್ರಿ. ಸೊ ಭಾಳಷ್ಟು ಜನ ಪೀಪಲ್ ಹ್ಯಾವ್ ಬಿನ್ ಬೀಟನ್ ಆರ್ ದೆ ಥಿಂಕ್ ದಟ್ ದೇರ್ ಲೈಫ್ ಈಸ್ ಇರ್ರಿಲೆವೆಂಟ್, ಅಪ್ರಸ್ತುತ ಅಥವಾ ನಂದು ನಗಣ್ಯ ಅನ್ಸೋಂಥವ್ರು ಈ ಥರದ್ದು ಯಾವುದೋ ಜೊತೆ ಕನೆಕ್ಟ್ ಆಗ್ತಾರೆ. ಹಾಗಾಗಿ ಈ RCB ಗೆದ್ದಾಗ ಬಹಳ ಜನಕ್ಕೆ ಆ ಥರ ಫೀಲ್ ಆಯಿತು. ಆದರೆ ಅದರ ಒಂದು ವಿಕ್ಟರಿ ಪೆರೇಡ್ ಮಾಡಬೇಕು ಅನ್ನೋವಾಗ ಬೆಂಗಳೂರಿನಲ್ಲಿ ಏನು ವ್ಯವಸ್ಥೆ, ನಾವೊಂದು ಧರಣಿ ಮಾಡ್ತೀವಿ ಅಥವಾ ವಿಧಾನಸೌಧದ ಮುಂದೆ ಒಂದು ಪ್ರತಿಭಟನೆ ಮಾಡ್ತೀವಿ, ಈ ಲೋಕಾಯುಕ್ತಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಮೇಲೆ 144 ಸೆಕ್ಷನ್ ಹಾಕಿ ಅರೆಸ್ಟ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ಲಕ್ಷಾಂತರ ಜನ ಹೈಕೋರ್ಟ್ ಆದೇಶ ಇದೆ ಅಂತ ಹೇಳಿ ನಮಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡದೇ ಇದ್ರು ಲಕ್ಷಾಂತರ ಜನಕ್ಕೆ ವಿಧಾನಸೌಧದ ಮುಂದೆ ಬಿಡ್ತಾರೆ. ಅದ್ರಲ್ಲಿ ಪಾಪ ಒನ್ ಆಫ್ ದ ಕಾಲ್ತುಳಿತಕ್ಕೊಳಗಾದವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಬಿ. ದಯಾನಂದ್ ಒಬ್ರು. ಅವ್ರು ಸತ್ತಿಲ್ಲ, ಆದರೆ ಇಟ್ಸ್ ಆಲ್ಮೋಸ್ಟ್ ಸೇಮ್. ಪ್ರಾಮಾಣಿಕ ಅಧಿಕಾರಿ ನನ್ಕೊಂಡ ಹಾಗೆ ಒಬ್ಬ ಅಟ್ಲೀಸ್ಟ್ ಫೋರ್ತ್ ಕಮಿಂಗ್ ಜನರ ಮುಂದೆ ಬಂದು ನಿಯಮಿತವಾಗಿ ಪತ್ರಿಕಾಗೋಷ್ಠಿ ಮಾಡ್ತಿದ್ದಂಥ ಅಪರೂಪದ ಕಮಿಷನರ್ ಅವರು ನನ್ಕೊಂಡ ಹಾಗೆ. ಯಾಕಂದರೆ ಪೊಲೀಸ್ ಕಮಿಷನರ್ಗಳು, ಪೊಲೀಸರು ಯಾರು ಬಂದು ಆ ಥರಕ್ಕೆ ವಿವರಗಳನ್ನು ಕೊಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಉತ್ತಮ ಉದಾಹರಣೆ ಆಗಿದ್ದಂಥ ಕಮಿಷನರ್ ಅವರು ಈಸ್ ಒನ್ ಆಫ್ ದ ವಿಕ್ಟಿಮ್. ಕಾಲ್ತುಳಿತಕ್ಕೊಳಗಾದವರು. ಅವ್ರು ಸತ್ತ ಅಷ್ಟೇ ಜನ ಅಲ್ಲ, ಅವರು ಅವರ ಇದು ಬೇಡ, ಇದು ಈ ಕಾರ್ಯಕ್ರಮ ಹೀಗೆ ಮಾಡೋದಕ್ಕೆ ನಮಗೆ ಬೇಕಾದಷ್ಟು ಸಂಪನ್ಮೂಲಗಳಿಲ್ಲ, ಅಥವಾ ಕಾನೂನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ, ಕಾನೂನು ಮತ್ತು ಸುವ್ಯವಸ್ಥೆ ನಿಯಂತ್ರಣ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದಂಥ ಹೇಳಿ ಸಸ್ಪೆಂಡ್ ಆದವರು ಇದ್ದಾರಲ್ವಾ, ದೇ ಆರ್ ಆಲ್ಸೋ ಒನ್ ಆಫ್ ದ ಪೀಪಲ್ ಹೂ ಸಕಮ್ ಟು ದಿಸ್ ಸ್ಟ್ಯಾಂಪಿಂಗ್. ಓಕೆ ಸರ್, ನಾವು ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ಬಂದಿದ್ದೇವೆ. ಸಂಕ್ಷಿಪ್ತವಾಗಿ ಈ ಪ್ರಶ್ನೆ ಉತ್ತರ ಬಯಸ್ತೇನೆ. ನೀವು ಡೆಲ್ಲಿಗೂ ಕೂಡ ಭೇಟಿ ಕೊಡ್ತೀರಿ, ಅಂದರೆ ಅಲ್ಲಿನ ವಾತಾವರಣ, ರಾಜಕಾರಣ ಹೇಗಿದೆ ಅಂತೇಳಿ ಅನಲೈಸ್ ಮಾಡ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಥರದ್ದೊಂದು ಪ್ರವಾಸ ಬೇಕು ಅಂತ ಅನಿಸುತ್ತೆ. ನೋಡಿದಾಗ ಇಡೀ ದೇಶದ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ, ಆಮೇಲೆ ವಿದೇಶಗಳು, ಯುದ್ಧಗಳು, ರಾಜಕಾರಣ ಇವೆಲ್ಲ ನೋಡಿದಾಗ ಏನು ನೀವು ಹೊಸದನ್ನೇನು ಕಂಡುಕೊಳ್ತೀರಿ ಅಥವಾ ಏನು ಮಾಡಬೇಕಾಗಿದೆ ಅನಿಸುತ್ತೆ ಈ ವ್ಯವಸ್ಥೆಗಳು ನೋಡಿದಾಗ, ಹೊಸ ಜಾಗಗಳು ನೋಡಿದಾಗ, ಅಲ್ಲಿನ ಚರ್ಚೆಗಳು ನೋಡಿದಾಗ? ಇವತ್ತು ಒಟ್ಟಾರೆಯಾಗಿ ಪ್ರಪಂಚಾದ್ಯಂತ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಸಿಕ್ಕಾಪಟ್ಟೆ ದುರ್ಬಳಕೆ ಮಾಡ್ಕೊಳ್ತಿದ್ದೀವಿ. ಈಗ ಅಮೇರಿಕಾ ಅಂಥ ದೇಶಗಳು ಆಲ್ರೆಡಿ ಅದೇನು ಮಾಡಿಕೊಂಡು ಒಂದು ಹಂತಕ್ಕೆ ಬಂದ್ಬಿಟ್ಟಿವೆ. ಈಗ ಚೀನಾ ನುಗ್ಗುತ್ತಾ ಇದೆ, ನಮ್ಮ ದೇಶನೂ ಅಷ್ಟೇ. ಇಲ್ಲಿಂದ ಹಿಡಿದು ಕೋಟ್ಯಾಂತರ ಜನರ ಶ್ರಮ, ಅವರ ಬೆವರನ್ನು ಇವತ್ತು ದೊಡ್ಡ ದೊಡ್ಡ ರಸ್ತೆಗಳು, ದೊಡ್ಡ ದೊಡ್ಡ ಸರ್ಕಾರಿ ಕಟ್ಟಡಗಳು, ದೊಡ್ಡ ದೊಡ್ಡ ಏನು ಇವತ್ತು ನಾನು ಹೇಳ್ತಾ ಇದ್ದೆ ಲೋಕಾಯುಕ್ತ ವಿಚಾರಕ್ಕೂ ಅಷ್ಟೇ. ಬೆಂಗಳೂರಿನ ಲೋಕಾಯುಕ್ತ ಕಚೇರಿಗೆ ನಾವು ದೂರು ಕೊಡಬೇಕು ಅಂತ ಹೋದರೆ ಇಟ್ ಈಸ್ ಲೈಕ್ ಎಂಟರಿಂಗ್ ಎ ಫೋರ್ಟ್. ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಲೋಕಾಯುಕ್ತ ದೂರು ಕೊಡಬೇಕು ಅನ್ನೋವಾಗ ಅಲ್ಲಿ ಹೌದಾ ಬಂದ್ರಾ, ಯಾರು ವಿಚಾರ ಕೊಡೋಕೆ ಬಂದಿದ್ದೀರಾ, ಹಾಂ ಕೊಡಿ ನಾವು ತನಿಖೆ ಮಾಡ್ತೀವಿ ಅಂತ ಹೇಳೋವಂಥದ್ದು ಇರಬೇಕು. ಅಲ್ಲಿ ಒಳಗಡೆ ಹೋಗ್ಬೇಕಾದ್ರು 10-20 ಜನ ಪೊಲೀಸರನ್ನ ದಾಟಿ ಹೋಗಬೇಕು ಅಂದರೆ ಎಷ್ಟು ಜನ ಹೋಗ್ತಾರೆ? ಈ ಥರ ಒಂದು ಪೊಲೀಸ್ ಸೈನ್ಯದ ರಾಜ್ಯವನ್ನು ದೇಶದಲ್ಲಿ ಕಟ್ಬಿಟ್ಟಿದ್ದೀವಿ ನಾವು. ಡೆಲ್ಲಿಲಿ ನೋಡಿದಾಗಲೂ ಅಷ್ಟೇ ನನಗನ್ಸಿದ್ದು ದೀಸ್ ಆರ್ ಆಲ್ ಲೈಕ್ ಒಂಥರ ಯಾವುದೋ ಎಂಪೈರ್ ಥರ ಕಾಣಿಸ್ತಾ ಇದೆಯೋ ಹೊರತು ಜನರ ಪ್ರಭುತ್ವದ ಥರಕ್ಕೆ ಕಾಣಿಸ್ತಾ ಇಲ್ಲ. ಮತ್ತು ಗ್ಲೋಬಲ್ ವಾರ್ಮಿಂಗ್, ನಿಲ್ಲಿಸಲಾಗದ ಪ್ರಳಯ ಅದು. ಹಾಗಾಗಿ ಭಾರತ ಒಂದು ಸರಳ ಸಹಜ ಜೀವನವನ್ನು ಅಳವಡಿಸಿಕೊಂಡು ಇಡೀ ಪ್ರಪಂಚಕ್ಕೆ ಮಾದರಿಯಾಗಬೇಕು. ಮುಂದಿನ ದಿನಗಳಲ್ಲಿ ಉತ್ಪಾತಗಳು ಆಗುತ್ತೆ, ಅದು ವಿಶೇಷವಾಗಿ ಬರ ಮತ್ತು ಪ್ರವಾಹ. ರೆಗ್ಯುಲರ್ ಆಗಿ 4-5 ವರ್ಷಗಳ ಕಾಲ ಒಂದು ಒಳ್ಳೆಯ ಪ್ಯಾಟ್ರನ್ ಇರುವಂಥ ವೆದರ್ ನಮ್ಗೆ ಸಿಗಲ್ಲ. ಆದರೆ ಇವತ್ತು ಸಿಕ್ಕಾಪಟ್ಟೆ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದು ಮತ್ತು ಈ ಬೀಜ ಉತ್ಪಾದನೆ ಸೇರಿದಂತೆ ಈ ಬೆಳೆಗಳಲ್ಲೂ ಸಾಕಷ್ಟು ಸಂಶೋಧನೆಗಳಾಗಿರೋದು, ಸಣ್ಣ ಪುಟ್ಟ ಮಳೆಗೇ ಒಂದಷ್ಟು ಬೆಳೆಗಳಾಗೋಂಗೆ ಮಾಡಿದ್ದಾರೆ. ಆದರೆ ಪ್ರವಾಹಗಳು ಬಂದಾಗ, ಕೊಯ್ಲಿನ ಸಮಯದಲ್ಲಿ ಪ್ರವಾಹ ಬಂದರೆ, ಬರಬೇಕಾದ ಸಮಯದಲ್ಲಿ ಬರಲಿಲ್ಲ ಅಂದರೆ ನಿಮಗೆ ಆಹಾರ ಉತ್ಪಾದನೆ ಕಡಿಮೆ ಆಗುತ್ತೆ. ಹಾಗಾಗಿ ಇಂತಹ ಒಂದು ಅರಾಜಕತೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ನನಗೆ ಇಡೀ ಪ್ರಪಂಚವನ್ನು ನೋಡೋದೇ ಕನಿಕರ ಇದೆ. ಮುಂದಿನ ತಲೆಮಾರುಗಳು ಅಂದರೆ ಇವತ್ತು 15-20 ವರ್ಷ ಇರುವಂಥ ವಯಸ್ಸಿನಲ್ಲಿರುವಂಥವರು ದೇ ಆರ್ ಗೋಯಿಂಗ್ ಟು ಗೋ ಥ್ರೂ ಹೆಲ್. ಮಾಡಿದವ್ರು ಯಾರು? ನಾವು ಅಥವಾ ನಮಗಿಂತ ಹಿಂದಿನ ತಲೆಮಾರಿನವರು. ಹಾಗಾಗಿ ನನಗೇನೋ ಇದು ಪತಂಗ ಬೇಡ, ನಿನಗೆ ಬೆಂಕಿಯ ಸಂಘ ಅನ್ನೋ ಥರಕ್ಕೆ ಬೆಂಕಿಗೆ ಹಾರುತ್ತಿರುವ ಪತಂಗಗಳಂತೆ ನನಗೆ ಇವತ್ತಿನ ಸಮಾಜ ಕಾಣಿಸ್ತಿದೆ. ಯಾಕಂದರೆ ಇದನ್ನು ಬಹಳ ಜನಕ್ಕೆ ಇವತ್ತು ನಾವು ಇಷ್ಟೊತ್ತು ಮಾತಾಡಿದಾಗ್ಲೂ ನಿಜವಾದ ಯುದ್ಧ ಎಲ್ಲಿದೆ ನಮ್ಮದು, ನಾವು ಅದನ್ನು ಎದುರುಗೊಳ್ಳಬೇಕು ಅಂದರೆ ಯಾವ ಥರದ ಸಮಾಜ ಕಟ್ಟಬೇಕು ಅನ್ನುವಂಥ ಚಿಂತನೆ ಇಲ್ಲ. ಕರೆಕ್ಟ್. BJP ಹಂಗೆ ಮಾಡ್ದ, ಕಾಂಗ್ರೆಸ್ ಹಿಂಗೆ ಮಾಡ್ದ, ಆ ಜಾತಿಯವನು ಹಂಗೆ ಮಾಡ್ದ, ಈ ಜಾತಿಯವನು ಹಿಂಗೆ ಮಾಡ್ದ, ಅವ್ನು ದುಡ್ಡು ಮಾಡ್ದ, ಇವ್ನು ದುಡ್ಡು ಮಾಡ್ದ, ನನಗಿಲ್ಲ, ಅವನಿಗಿದೆ ಅಥವಾ ನಾನು ಅವನಿಗಿಂತ ಜಾಸ್ತಿ ಮಾಡಬೇಕು.
ಅವನು ನ್ಯಾಯ ಇಲ್ಲ ಧರ್ಮ ಇಲ್ಲ ಅಂತೇಳಿ, ನ್ಯಾಯ ಇಲ್ಲ ಧರ್ಮ ಇಲ್ಲ ಅಂತ ಯಾವನಂತಿದ್ದಾನೆ? ಸ್ವತಃ ಕಡು ಅಧರ್ಮಿ, ಕಡು ಅತ್ಯಾಚಾರಿನೇ ಅಂತಿದ್ದಾನೆ. ಅವ್ರಿಗೆ ಇವತ್ತು ವಾಯ್ಸ್ ಇರುವಂಥದ್ದು. ಪ್ರಾಮಾಣಿಕ ಒಂದು ವರ್ಷ ಕಟ್ಟಬೇಕು ಅನ್ನುವಂಥ ವಾಯ್ಸ್ಗಳನ್ನ ದಮನ ಆಗ್ಬಿಟ್ಟಿದೆ, ಜನನೇ ಕೇಳ್ತಾ ಇಲ್ಲ. ಈಗ ಒಬ್ಬ ಅತ್ಯಾಚಾರಿ ತಂದು ಇನ್ನೊಬ್ಬ ಅತ್ಯಾಚಾರ ಇಲ್ಲದೆ ಒಳ್ಳೆ ನ್ಯಾಯ ಇರಬೇಕಪ್ಪ ಸಮಾಜ ಅನ್ನುವಂಥ ಇಬ್ಬರನ್ನ ತಂದು ನಿಲ್ಲಿಸಿದಾಗ, ಅತ್ಯಾಚಾರಿ ಆದವನು ಅತ್ಯಾಚಾರ ನಿಲ್ಲಬೇಕು ಅಂದ್ರೆ ಜನ ಅವ್ನಿಗೆ ಚಪ್ಪಾಳೆ ಹೊಡಿತಾ ಇದ್ದಾರೆ. ಇವ್ನು ಅತ್ಯಾಚಾರಿ, ಇವ್ನು ಜೈಲ್ಗೆ ಹಾಕ್ಬೇಕ್ರಯ್ಯ, ಹುಷಾರಪ್ಪ ನೀವೆಲ್ಲ ಅಭಿವೃದ್ಧಿ ಅಂದರೆ ಜನ ಹೇಳ್ದಂಥವ್ರ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನನಗೇನೋ ಇದು ಹುಚ್ಚಾಟಗಳು, ಇದು ಏನು ಇಡೀ ಪ್ರಪಂಚನೇ ಇವತ್ತು ಇರಾನು, ಇಸ್ರೇಲು ಮತ್ತು ರಷ್ಯಾ ಯುಕ್ರೇನ್ ಮೇಲೆ ಮಾಡಿರುವಂಥದ್ದು, ಮುಂದಿನ ದಿನಗಳಲ್ಲಿ ಇನ್ನು ಉತ್ತರ ಕೊರಿಯಾ, ತೈವಾನು, ಹೀಗೇನೇನೋ ಇದೆ. ಅಲ್ಲಿ ವೈಟ್ ಹೌಸಲ್ಲಿ ಒಬ್ಬ ತಲೆ ಕೆಟ್ಟವನೊಬ್ಬ ಕೂತಿದ್ದಾನೆ. ಪ್ರಪಂಚನೇ ವಿಚಿತ್ರವಾಗಿದೆ. ನಮ್ಮ ದೇಶದಲ್ಲಿ 11 ವರ್ಷಗಳಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಿ ಜನರಿಗೆ ಒಂದು ಪ್ರಜಾಪ್ರಭುತ್ವದ ಉತ್ತರದಾಯಿತ್ವ ತೋರಿಸಬೇಕು ಅನ್ನುವಂಥ ಪ್ರಧಾನಮಂತ್ರಿ ಇಲ್ಲ. ನಮ್ಮ ರಾಜ್ಯದಲ್ಲಿ ಇರುವಂಥವರು ಅವರ ದರ್ಪ, ದೌರ್ಜನ್ಯಗಳು ಅಥವಾ ಇವೆಲ್ಲ ಒಟ್ಟಾರೆಯಾಗಿ ಪ್ರಪಂಚ ಎಲ್ಲೂ ಅಟ್ಲೀಸ್ಟು ಒಂದು ಯುರೋಪ್ ಒಂದು ಮಾದರಿಯಾಗಿತ್ತು. ಇವಾಗ ಯುರೋಪ್ ಒಂದು ಅಮೇರಿಕಾ ನಮಗೇನಾದರೂ ಸಪೋರ್ಟಿಗೆ ಇರುತ್ತೆ, ನೇಟೋ ಇದೆ ನಮಗೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಯುರೋಪ್ ಇತ್ತು. ಇವತ್ತು ಆ ನಂಬಿಕೆ ಬಿಕಾಸ್ ಆಫ್ ಡೊನಾಲ್ಡ್ ಟ್ರಂಪ್ ಎರೋಡ್ ಆಗಿರುವಂಥ ಸಂದರ್ಭದಲ್ಲಿ ಯುರೋಪ್ ಅವರು ಇನ್ಮೇಲೆ ಹೆಚ್ಚೆಚ್ಚು ಮಾರಕಾಸ್ತ್ರಗಳ ಉತ್ಪಾದನೆಗೆ ಹೋಗ್ತಾರೆ. ಎಲ್ಲಿಗೆ ಹೋಗುತ್ತೆ ಇವೆಲ್ಲ? ಸೊ ಸಾಕಷ್ಟು ಗೊಂದಲದಲ್ಲಿ. ಬಟ್ ಇವೆಲ್ಲವುಗಳ ನಡುವೆ ಒಂದಷ್ಟು ಆಶಾವಾದವನ್ನು ಇಟ್ಕೊಳ್ಳಬೇಕಾದ ಅನಿವಾರ್ಯ. ನನಗಿದೆ ಆಶಾವಾದ, ಏನು ಗೊತ್ತಾ, ಇದು ನಿಲ್ಲೋದಿಲ್ಲ. 100 ಕೋಟಿ ಜನ ಸಾಯ್ತಾರೆ, ಅದಾದಮೇಲೆ ಏನೋ ಒಂದಷ್ಟು ಜನ ಮುಂದಿನ ಜನಕ್ಕೆ ಸರಿ ಹೋಗ್ಬೋದು ಅಂತ ಇವತ್ತಿರೋ ಆಶಾವಾದ ನನಗೆ. ಅಂದರೆ ಆಶಾವಾದ ಅಂತಲ್ಲ, ನಾನು ವಾಸ್ತವವನ್ನು ಗಮನಿಸ್ತೀನಿ. ಆಶಾವಾದ ನನಗಿಷ್ಟೇ. ಕಷ್ಟಪಟ್ಟು ದುಡೀರಿ, ನ್ಯಾಯ ನೀತಿಯಿಂದ ನಡ್ಕೊಳ್ಳಿ, ಧರ್ಮದಿಂದ ನಡ್ಕೊಳ್ಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗಿಂತ ಉತ್ತಮ ವ್ಯವಸ್ಥೆ ಯಾವುದೂ ಇಲ್ಲ. ಯಾವುದೇ ಕಾರಣಕ್ಕೂ. ನೆನೆ ಒಬ್ಬ ಮುಟ್ಟಾಳ ಸಿಕ್ಕಿದ ನನಗೊಬ್ಬ ಹಿರಿಯ, ಪಾಪ ಆತ ಕಾಂಗ್ರೆಸ್ನ ಬೇಸತ್ತ ಹಿರಿಯ ಇರಬೇಕು, 70-80 ವರ್ಷ ಆಗಿತ್ತು. ಇದೆಲ್ಲ ಬದಲಾಗಲ್ರಿ, ದೇಶ ಮಾಡ್ಕೊಳ್ಳೋಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಇದ್ರು, ಸರ್ವಾಧಿಕಾರ ಬರಬೇಕು ಅಂತ ಇದ್ರು, ಮಿಲಿಟರಿ ಆಡಳಿತ ಬರಬೇಕು. ಇವೆಲ್ಲ ಮೂರ್ಖತನಗಳು. ಏನು ಇದೇನು ನೆಗಡಿ ಆಗಿದೆ ಅಂತೇಳಿ ಮೂಗು ಕೊಯ್ಕೊಳ್ತಾರಲ್ವ, ಆ ಥರದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆ ನಾಳೆ ಜೂನ್ 25 ಸರಿಯಾಗಿ 50 ವರ್ಷಗಳ ಹಿಂದೆ 1975ರಲ್ಲಿ ದೇಶಕ್ಕೆ ಅಪಚಾರ ಮಾಡಿದಂತಹ ಒಂದು ಕೆಲಸವನ್ನ ಆವತ್ತಿನ ಇಂದಿರಾ ಗಾಂಧಿ ಮಾಡಿದ್ರು. ಭಾರತದ ಈಗಲೂ ಕೂಡ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ಇವತ್ತು ಇದೆ. ಆದರೆ ಅವತ್ತು ಘೋಷಿತ ತುರ್ತು ಪರಿಸ್ಥಿತಿನೇ ಇತ್ತು. ಮಾಡಿದಂಥವ್ರು ಯಾರು? ದೇಶದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವಾದಿಯಾಗಿದ್ದಂಥ ನೆಹರೂರವರ ಪಕ್ಷದ ನೆಹರೂರವರ ಮಗಳೇನೆ. ಹಾಗಾಗಿ ಅಂತಹ ಒಂದು ಅಗ್ನಿದಿವ್ಯಗಳನ್ನೆಲ್ಲ ನಾವು ಬಂದಿದ್ದೀವಿ. ಆದರೆ ಪ್ರಜಾಪ್ರಭುತ್ವಕ್ಕಿಂತ ಶ್ರೇಷ್ಠವಾದ ಉತ್ತಮವಾದದ್ದು ಯಾವುದೂ ಇಲ್ಲ. ಕಾಪಾಡ್ಕೊಳ್ರಯ್ಯ ಅದಷ್ಟೇ ನಾನು ಕೇಳ್ಕೊಳ್ತೀನಿ. ಓಕೆ ಸರ್, ಸುದೀರ್ಘವಾದ ಈ ಮಾತುಕತೆಯಲ್ಲಿ ರಾಜಕಾರಣ, ವ್ಯವಸ್ಥೆಯ ಭ್ರಷ್ಟತೆ, ಪ್ರಾಮಾಣಿಕತೆ ಮತ್ತು ನಮ್ಮ ಜನರ ಯೋಚನೆಗಳು ಹೇಗಿರಬೇಕಾಗಿದೆ, ಮತ್ತು ವಿಶ್ವ ಶಾಂತಿ, ಪರಿಸರದ ಎಚ್ಚರಿಕೆಯ ಕರೆಗಂಟೆ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ. ನೀವು ಕೂಡ ಹಂಚ್ಕೊಂಡಿದ್ದೀರಿ. ನಮ್ಮ ಈ ಚಿಂತಕರ ಚಾವಡಿ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಎಲ್ಲ ಚಿಂತನೆಗಳನ್ನು ಮನಸ್ಸು ಬಿಚ್ಚಿ ಮುಕ್ತವಾಗಿ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ನಿಮಗೂ. ಇದು ರವಿಕೃಷ್ಣ ರೆಡ್ಡಿ ಅವರೊಂದಿಗಿನ ಚಿಂತಕರ ಚಾವಡಿ ಕಾರ್ಯಕ್ರಮ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಈ ಒಂದು ಚರ್ಚೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.